ನಾವು ಶಿವಮೊಗ್ಗದಿಂದ ಗುರುಗಳೇ. ಶಿವಮೊಗ್ಗದಿಂದ. ಇದೇ ಮೊದಲನೇ ಸರಿ ಕರೆ ಮಾಡಿದ್ದ? ಹೌದು, ಇದೇ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಗುರುಗಳೇ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು 1 ವೀಕ್ ಆಯ್ತು ಅಷ್ಟೇ. ಓಹ್, ಹೌದಾ? ಇಷ್ಟು ತುಂಬಾ ಬೇಗ recent ಆಗಿ ಫೋನ್ observe ಸಿಕ್ಬಿಟ್ಟಿದೆ ಮಾಡ್ತಿರೋದು. ನಿಮಗೆ? ಹೌದು ಗುರುಗಳೇ, ತುಂಬಾ ರೀಸೆಂಟ್ ಆಗಿ ನಾನು ವಾಚ್ ಮಾಡ್ತಿದ್ದೆ. ಒಂದು ವೀಕಿಂದ ವಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಂತೋಷ. ಏನು ಮಾಡ್ಕೊಂಡಿರೋದು? ನಾನು ಬಿಸ್ನೆಸ್ ಮ್ಯಾನ್ ಗುರುಗಳೇ. ಒಳ್ಳೇದಪ್ಪ. ಹೇಳಿ, ಏನಾದರೂ ಹೇಳೋದಿದೆಯಾ? ಗುರುಗಳೇ, ತುಂಬಾ ಹೇಳೋದಿದೆ. ಸ್ವಲ್ಪ ಜೋರ ಸಂತೋಷ್ ಅಂತ ಶಿವಮೊಗ್ಗದಿಂದ. ಹೆಸರು ಗೊತ್ತಾಗ್ಲಿಲ್ಲ. ಸಂತೋಷ್. ಹೇಳಪ್ಪ. ಸಂತೋಷ್ ಅಂತ ಶಿವಮೊಗ್ಗದಿಂದ ಮಾತಾಡೋದು. ಹೇಳಿ. ಆಕ್ಚುಲಿ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ ನಮ್ದು, ಚಿಕ್ಕದೊಂದು ಊರು. ಅಂದ್ರೆ ಈಗ ನೀವು ಇರೋದು ಶಿವಮೊಗ್ಗ? ಶಿವಮೊಗ್ಗದಿಂದ ಸ್ವಲ್ಪ ದೂರ ಒಳಗಡೆ ಇಂಟೀರಿಯರ್ ಪ್ಲೇಸ್. ಓಕೆ. ಹಳ್ಳಿಯಲ್ಲಿ ನಾವು ವಾಸ ಇದ್ವಿ. ಸಂತೋಷ್. ಹೇಳಿ. ಆಕ್ಚುಲಿ ನಮ್ದು ಮೊದಲು ಫಸ್ಟ್ ಇಂದಾನೆ ನಾನು ಸ್ವಲ್ಪ ಹೇಳ್ಕೊತೀನಿ ನಿಮ್ಮ ಹತ್ರ. ಖಂಡಿತ ಹೇಳಪ್ಪ. ಆ ಹಳ್ಳಿಯಲ್ಲಿ ನಾನು ಮತ್ತೆ ನನ್ನ ತಂದೆ, ನನ್ನ ತಂಗಿ ಮತ್ತೆ ನಮ್ಮ ಅಮ್ಮ ವಾಸ ಇದ್ವಿ. ತುಂಬಾ ಚಿಕ್ಕೂರು, ಸಣ್ಣೂರು, ತುಂಬಾ ಚಿಕ್ಕೂರು. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ನಮ್ಮಿಬ್ಬರನ್ನ ಬೆಳೆಸಿದ್ರು. ನಿಮಗೆ ಹೇಳಿ ಸರ್. ಈಗ ಎಷ್ಟು ವಯಸ್ಸು ನಿಮಗೆ? ನನ್ಗೆ ಆಕ್ಚುಲಿ ಈಗ 39 ಇಯರ್ಸ್. 39. ಹೇಳಿ. 39 ವರ್ಷ ಆಗಿದೆ ಇವಾಗ. ಸೊ ಆ ಊರಲ್ಲಿ ಇದ್ವಿ ನಾವು. ಒಂದು ಸಣ್ಣ ಊರು. ಅಪ್ಪ ಅಮ್ಮ ಚಿಕ್ಕದಾಗ ಒಂದು ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರು. ಆ ಬಿಸ್ನೆಸ್ ಅಲ್ಲಿ ನಮ್ ಜೀವನ ಹೋಗ್ತಾ ಇತ್ತು. ಹೊರಗಡೆಯಿಂದ ತಂದ್ಬಿಟ್ಟು ನಮ್ಗೆ ಜೀವನ ಅಂದ್ರೆ ಅವ್ರು ಹೊರಗಡೆ ದುಡಿಮೆ ಮಾಡ್ಬಿಟ್ಟು ನಮ್ಗೆ ಓದಿಸಿ ಮತ್ತೆ ನಮ್ಗೆ ಎಜುಕೇಶನ್ ಕೊಡಿಸ್ಬಿಟ್ಟು, ಅಂದ್ರೆ ನಾನು ಹೈ ಲೆವೆಲ್ ಎಜುಕೇಶನ್ ಹೋಗಿಲ್ಲ. ಮ್ಯಾಕ್ಸಿಮಮ್ ನಮ್ಗೆ ಬದುಕಿಗೆ ಎಷ್ಟು ಎಜುಕೇಶನ್ ಬೇಕೋ ಅಷ್ಟೇ ಎಜುಕೇಶನ್ ನಮ್ಗೆ ಕೊಡ್ಸಿದಾರೆ ಅವಾಗ್ಲೇ. ಸೊ ಹೀಗೆ ನಮ್ದು ಅಂದ್ರೆ ಅಪ್ಪ ಅಮ್ಮಂಗೆ ಅವಾಗ್ಲೇನೆ ನಾವು ಚಿಕ್ಕವರಿದ್ದಾಗನೇ ಒಬ್ಬರನ್ನ ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಿರ್ಲಿಲ್ಲ. ಸೊ ಆಗ್ತಿರ್ಲಿಲ್ಲ ಅಂದ್ರೆ ಆಕ್ಚುಲಿ ಅವರು ತುಂಬಾ ಜಗಳ ಮಾಡೋರು. ನಾನು ಮತ್ತೆ ನನ್ನ ತಂಗಿ ಇದ್ದಾಗ, ಚಿಕ್ಕವರಿದ್ದಾಗ. ಅಂದ್ರೆ ಏನು ವಿಷಯ? ಯಾವ್ದಾದ್ರು ಒಂದು ಹೀಗೆ ಮನೆ ಯಾವ್ದಾದ್ರು ವಿಷಯಕ್ಕೆ ಜಗಳ ಬರ್ತಿತ್ತು, ಯಾವ್ದಾದ್ರು ಒಂದು ವಿಷಯಕ್ಕೆ ಜಗಳ ಆಗ್ತಿತ್ತು. ಸೊ ಅದು ನಾವು ಚಿಕ್ಕವರಿದ್ದಾಗ ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬಿಟ್ಟಿತ್ತು. ಸೊ ಹಾಗೆ ಬೆಳ್ಕೊಂಡ್ ಬಂದ್ವಿ. ನಾನು SLC PUC ಮುಗಿಸಿದೆ. ನನ್ನ ತಂಗಿನೂ ಡಿಗ್ರಿ ಮುಗಿಸಿಲ್ಲ, ನನ್ಗಿಂತ ಸ್ವಲ್ಪ ಜಾಸ್ತಿ ಓದಿದ್ಲು ಅವಳು. ಡಿಗ್ರಿ ಮುಗಿಸ್ಬಿಟ್ಟು B.Ed ಮುಗಿಸಿದ್ಲು. ಹೀಗೆ ಆಗ್ತಾ ಇತ್ತು. ನಮ್ಗೆ ರಾತ್ರಿ ಎಲ್ಲ ಜಗಳ ಆಡೋರು. ಆಕ್ಚುಲಿ ಅಮ್ಮನಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ, ಮತ್ತೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಇತ್ತು, ಮುಂದೆ ಹೇಗೆ ಏನು ಅಂತ. ಬಟ್ ನಮ್ಮ ಅಪ್ಪನಿಗೆ ಆ ತರದ್ ಏನಿಲ್ಲ. ಅವ್ರು ಇವತ್ತೇ ದುಡ್ಡು ಮಾಡಿದ್ರು, ಬಟ್ ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಮ್ಮ ಅಪ್ಪನಿಗೆ ಏನೂ ಇಲ್ಲ. ತುಂಬಾ ಒಳ್ಳೆ ಮನುಷ್ಯ. ಸ್ವಲ್ಪ ಓದಿದ್ರಾ? ಹೌದು. ಅಲ್ಲ, ಅಮ್ಮ ಓದಿದ್ರು. ಅಂದ್ರೆ ಅವಾಗಿಂದ ಮ್ಯಾಕ್ಸಿಮಮ್ ನಮ್ಮ ಅಮ್ಮನಿಗೆ ಇವಾಗ 65 ಇಯರ್ಸ್. ಆ ವಯಸ್ಸಲ್ಲಿ ಅಂದ್ರೆ ಸಾಮಾನ್ಯ ಒಂದು 23-24 ಇಯರ್ಸ್ ಅಲ್ಲಿ ಅವರು ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಊರಲ್ಲಿ. ಆಕ್ಚುಲಿ ಹೌದು. ನೇಟಿವ್ ನಮ್ದು ಉಡುಪಿ ಡಿಸ್ಟಿಕ್ ಹತ್ರ ಒಂದು ಊರು, ಸಣ್ಣ ಊರು. ಓಕೆ, ನಾವ್ ಈ ಕಡೆ ಬಂದು ಸೆಟ್ಲ್ ಆದ್ವಿ. ನಮ್ ತಂದೆ ಈ ಕಡೆ ಕರ್ಕೊಂಡ್ ಬಂದ್ರು ಮದುವೆ ಆದ ನಂತರ. ಬಟ್ ತುಂಬಾ ಬಡತನ ಇತ್ತು ಮನೇಲೆಲ್ಲ. ಸೊ ಹೀಗೆ ಬೆಳೀತಾ ಇತ್ತು. ನಾನು ಆಕ್ಚುಲಿ PUC ಮುಗಿಸಿದೆ. ನನ್ನ ತಂಗಿನೂ ಡಿಗ್ರಿ ಮುಗಿಸ್ತಾ ಇದ್ಲು. ಮನೇಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಅಪ್ಪ ಅಮ್ಮಂಗೆ ಜಗಳ ಆಗೋದು ನಾವು ದಿವಸ ಇರ್ತಿತ್ತು ಅದು ನಮ್ಮ ಮನೇಲಿ. ಕೆಲವು ದಿವಸ ಅಪ್ಪ ಅಮ್ಮ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದ್ರೆ ಅಪ್ಪ ಅಮ್ಮನಿಗೆ ಹೊಡೆಯೋದು. ಸೊ ಈ ತರ ಮಾಡ್ತಿದ್ರು. ಇದನ್ನೆಲ್ಲ ಚಿಕ್ಕದಿಂದನೇ ನೋಡಿ ನಮ್ಗೊಂಥರ ಲೈಫ್ ಅಂದ್ರೆ ಬೋರ್ ಅನ್ಸಕ್ ಶುರು ಆಗ್ಬಿಟ್ಟಿತ್ತು. ಮತ್ತೆ ಮಾರನೇ ದಿವಸ ಅದೇ ಊರಲ್ಲಿ ಆಚೆ ಈಚೆ ತಿರುಗುವಾಗ ನಮ್ಗೊಂಥರ ತಲೆ ಎತ್ಕೊಂಡ್ ತಿರ್ಗೋದೇ ಕಷ್ಟ ಆಗ್ತಿತ್ತು. ಇರಿಟೇಷನ್ ಆಗ್ತಿತ್ತು ಸಮಾಜದ ಎದುರುಗಡೆ ಹೇಗ್ ಬದುಕೋದು ಅಂತ ಹೇಳ್ಬಿಟ್ಟು. ಬಟ್ ನಮ್ಗೇನು ಕಮ್ಮಿ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ. ಬಟ್ ನಮ್ಗೆ ನೆಮ್ಮದಿ ಇರ್ಲಿಲ್ಲ ಅಷ್ಟೇ ಮನೇಲಿ. ಸೊ ಹೀಗೆ ನಡೀತಾ ಇತ್ತು. ನಾವು ಕೆಲವು ದಿವಸ ಅಮ್ಮನಿಗೆ ಅಪ್ಪನ ಟಾರ್ಚರ್ ಜಾಸ್ತಿ ಆಗ್ತಾ ಬಂತು. ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ. ನನ್ಗೂ ಸ್ವಲ್ಪ ಯೋಚನೆ ಮಾಡುವಂತ ಶಕ್ತಿ ಬಂತು. ಒಂದು SLC PUC ಆಫ್ಟರ್ PUC ನಂತರ ನಮ್ ಲೈಫ್ ಕಟ್ಕೊಬೇಕು, ತಂಗಿ ಮದುವೆ ಮಾಡ್ಬೇಕು, ಹೀಗೆಲ್ಲ ಯೋಚನೆ ಬಂತು ನನ್ಗೆ. ಸೊ ನಮ್ಮಮ್ಮನಿಗೆ ಸ್ವಲ್ಪ ಬಿಸ್ನೆಸ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ನಾಲೆಜ್ ಇತ್ತು. ಸೊ ಹಾಗಾಗಿ ನಾವು ಅದೇ ಊರನ್ನ ಬಿಟ್ಬಿಟ್ಟು ಸ್ವಲ್ಪ ಈಚೆ ಬಂದ್ವಿ. ನಮ್ಮ ಅಪ್ಪ ಒಬ್ರೆ ಅಲ್ಲೇ ಉಳ್ಕೊಂಡ್ಬಿಟ್ರು ಆ ಊರಲ್ಲಿ. ಅಂದ್ರೆ ಹೊರಗಡೆ ಬರೋ ಸಮಯದಲ್ಲಿ ನಿಮ್ ತಂದೆಯವರನ್ನ ನೀವು ಕರೀಲಿಲ್ವಾ? ಇಲ್ಲ, ಖಂಡಿತ ಕರೆದ್ವಿ. ನಮ್ಗೆ ಇಲ್ಲಿ ಬದುಕಲಿಕ್ಕೆ ಆಗಲ್ಲ, ನಾವು ಹೊರಗಡೆಯಿಂದ ದುಡ್ಕೊಂಡ್ ಬಂದು ಈ ಊರಲ್ಲಿ ಇಲ್ಲಿ ಮನೆಗ್ ಮಾತ್ರ ಬಂದು ಊಟ ಮಾಡ್ಬೇಕು, ನಮ್ ದುಡಿಮೆ ಇರೋದೆಲ್ಲ ಹೊರಗಡೆನೆ, ನಾವ್ ಯಾಕೆ ಇಲ್ಲಿ ಇರ್ಬೇಕು, ನಾವು ನಮ್ ಜೊತೆ ಬಂದ್ಬಿಡಿ ಅಂತ ತುಂಬಾ ಪ್ರೆಸರ್ ಹಾಕಿದ್ವಿ ಅವ್ರಿಗೆ.
ಸೊ ಅವ್ರು ಅದಕ್ಕೆ ಒಪ್ಕೊಳ್ಳಿಲ್ಲ. ಅವ್ರಿಗೆ ಇಲ್ಲ ನಾನು ಇಲ್ಲೇ ಇರೋದು ಅಂತ ಹೇಳಿ ತುಂಬಾ ಒಂಥರ ಹಠವಾದಿ ಅವರು. ಅವರಿಗೆ ಬೇಡ ಬಿಡಿಸುವಂತ ಯಾವ್ದೂ ಇರ್ಲಿಲ್ಲ. ತುಂಬಾ ಒಳ್ಳೆ ಮನುಷ್ಯನೇ. ಬಟ್ ಆ, ಹಠ ನಮ್ಗೆ ಎಲ್ಲದಕ್ಕಿಂತ ತುಂಬಾನೇ ಅದು ಕೆಟ್ಟದ್ದು ಅಂತ. ಹೌದು. ಹಾಗಾಗಿ ಬಟ್ ಅಂದ್ರೆ So, ನಮ್ಗೆ- ನೀವು ಹಾಗೆ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ನಿಮ್ಮ ತಾಯಿ ಅವ್ರ ಕೆಲಸ ಮಾಡ್ತಿದ್ರ ಇನ್ನು ಟೀಚರ್ ಆಗಿ? ಇಲ್ಲ 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 ಸರ್. ಆಕ್ಚುಲಿ ಅಮ್ಮ ಮದುವೆ ಆದ ನಂತರ ಆಕ್ಚುಲಿ ಈ ಊರಿಗೆ ಬಂದ್ರು, ಕರ್ಕೊಂಡ್ ಬಂದ್ಬಿಟ್ರು ಅಮ್ಮನನ್ನ. ಓಕೆ ಓಕೆ ಓಕೆ. ನಾನೊಬ್ಬ ಊರಲ್ಲಿ ಹುಟ್ಟಿದ್ದೆ, ನನ್ನ ತಂಗಿ ಹುಟ್ಟಿರ್ಲಿಲ್ಲ ಅನ್ಸುತ್ತೆ ಅವಾಗ. ಸೊ ಹೀಗೆ ನಮ್ ಜೀವನ ಆಕ್ಚುಲಿ ಮನೆಯಿಂದ ಹೊರಗಡೆ ಬರುವಾಗ ನಮ್ಮಪ್ಪ ತುಂಬಾನೇ ಪ್ರೆಸರ್ ಹಾಕಿದ್ರು, ಹೊರಗಡೆ ಹೋಗ್ಬೇಡಿ ಮನೆಯಿಂದ ಅಂತ ಹೇಳ್ಬಿಟ್ಟು. ನನ್ಗೆ ಆಕ್ಚುಲಿ ನಮ್ಗೆ ಅನಿವಾರ್ಯ ಆಗೋಗಿತ್ತು. ಯಾಕಂದ್ರೆ ನಮ್ದು ಭವಿಷ್ಯದ ಪ್ರಶ್ನೆ ಅಮ್ಮಂದು ತಲೆ ಒಳಗಡೆ ತುಂಬಾ ತುಂಬಿಕೊಂಡಿತ್ತು. ಹೇಗ್ ಲೈಫ್ ಲೀಡ್ ಮಾಡೋದು ಏನು ಇಲ್ಲ ನಮ್ಗೆ. ಮತ್ತೆ ಬೇಸಿಕಲಿ ಆಕ್ಚುಲಿ ನಾವು ಅವಾಗ ಫೈನಾನ್ಸಿಯಲಿ ಅಷ್ಟು ಫಿಟ್ ಆಗಿರ್ಲಿಲ್ಲ. ಮತ್ತೆ ನಮ್ಗೆ ಆಕ್ಚುಲಿ ಫ್ಯೂಚರ್ ಏನ್ ಮಾಡ್ಬೇಕಂತ ಯಾರು ದಾರಿ ತೋರ್ಸೋರ್ ಸುತ್ತ ಇರ್ಲಿಲ್ಲ. ಸೊ ಅಪ್ಪನ ಕಡೆಯಿಂದನು ಯಾರು ಅವರಿಗೆ ಅಷ್ಟು, ಅಪ್ಪನು ಯಾರನ್ನು ಹಟ್ಕೋತಾ ಇರ್ಲಿಲ್ಲ. ರಿಲೇಷನ್ಸ್ ಇದ್ರು, ಅಮ್ಮನೊಂದು ರಿಲೇಷನ್ ಇದ್ರು. ಅಮ್ಮ ಅಂದ್ರೆ ಅವ್ರವ್ರದ್ದು ಫ್ಯಾಮಿಲಿ ಅವ್ರಿಗಾಗಿತ್ತು. ಬಟ್ ಅಮ್ಮನಿಗೂ ಅಷ್ಟೇನೆ ಒಂದು ಟಾರ್ಗೆಟ್ ಇತ್ತು, ಹೇಗಾದ್ರು ಮಾಡಿ ನನ್ನ ಮಕ್ಳನ್ನ ಒಂದು ಜೀವನದಲ್ಲಿ ಒಳ್ಳೆ ದಾರಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗೆ ನಡೀತಾ ಇತ್ತು. ನಾವ್ ಆಕ್ಚುಲಿ ಅದೇ ಊರ್ ಬಿಟ್ಟು ಒಂದ್ ಸ್ವಲ್ಪ ಒಂದು 10 to 15 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಂದು ಅಂದ್ರೆ ಸಣ್ಣ ಅಲ್ಲಿ ನಿಮ್ ಪಟ್ಟಣಕ್ಕೆ ಬಂದ್ವಿ. ತಂದೆ ಅಡಿಗೆ ಎಲ್ಲ ಏನ್ ಮಾಡ್ಕೊಳ್ತಿದ್ರು? ಎಲ್ಲ ಬರ್ತಿತ್ತು ಅವ್ರಿಗೆ ಅಡ್ಗೆ. ಆಕ್ಚುಲಿ ಅವರು ಚಿಕ್ಕಂದಿಂದಾನೇ ಅವ್ರ ಅಪ್ಪ ಅಮ್ಮನ್ ಕಳ್ಕೊಂಡಿದ್ರು. ಹಾಗಾಗಿ ಅವ್ರು ಒಂಟಿಯಾಗಿ ಬೆಳೆದ್ಬಿಟ್ರು ಒಬ್ರು ಮನೆಯಲ್ಲಿ. ಓಕೆ. ಅವರೇ ಮಾಡ್ಕೊಂಡು ಅವರೇ ದುಡಿಮೆ ಮಾಡ್ಕೊಂಡು ಅವರೇ ತಿಂತ ಇದ್ರು. ಬಟ್ ಅಷ್ಟೆಲ್ಲ ಮಾಡಿದ್ರು ಅವ್ರ ದುಡಿಮೆ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅವ್ರ ಮಟ್ಟಿಗೆ ಅವ್ರು ಮಾಡ್ಕೊತಿದ್ರು. ಅವ್ರಿಗೆ ಎಷ್ಟು ಬೇಕು ಬದುಕೋಷ್ಟು ಎಷ್ಟು ಬೇಕು ಅವ್ರಿಗೆಲ್ಲ ಕಲ್ತ್ಕೊಂಡಿದ್ರು ಅವರು. ಓಕೆ. ನಮ್ಗೆ ಮನೆಯಿಂದ ಆಕ್ಚುಲಿ ಹೊರಗಡೆ ಬರೋದು ಅನಿವಾರ್ಯ ಆಯ್ತು. ನಮ್ಗೆ ಆಕ್ಚುಲಿ ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ಲಿಕ್ಕೆ ಶುರುವಾಯ್ತದು. ನಮ್ಮ ಅಪ್ಪ ಅಮ್ಮನ ಜಗಳ, ಬೆಳಗ್ಗೆ ಎತ್ಕೊಂಡು ಮನೇಲಿ ಬೆಳಿಗ್ಗೆ ಎದ್ದು ರಾತ್ರಿ ಎಲ್ಲ ಜಗಳ ಆಗೋದು, ಬೆಳಿಗ್ಗೆ ಎಲ್ಲ ಅಕ್ಕಪಕ್ಕದವರೆಲ್ಲ ನಮ್ಮ ಮುಖನೇ ನೋಡ್ತಿದ್ದು. ಒಂಥರ ತುಂಬಾನೇ ಇರಿಟೇಷನ್ ಆಗ್ತಿತ್ತು. ನಾವು ತಲೆ ತಗ್ಸೋದಾಗ್ತಿತ್ತು. ಇದನ್ನ ನಮ್ಗೆ ಜಾಸ್ತಿ ದಿವಸ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದ್ವಿ. ನಾನು ಆಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ SLC ತನಕ ಒಂದೇ ಊರಲ್ಲಿ ಓದಿದ್ ನಾನು ಮತ್ತೆ ನಮ್ ತಂಗಿ. ಕಾಲೇಜ್ ಟೈಮ್ಸ್ ಅಲ್ಲಿ ನಮ್ಗೆ ಇದೆಲ್ಲ ಜಾಸ್ತಿ ಆಗಿದ್ದಾಗ ನಮಗೂ ಸಹ ಬುದ್ಧಿ ಬಂತು. ಆಕ್ಚುಲಿ ನಮಗೂ ನೋಡ್ಲಿಕ್ಕೆ ಆಗ್ಲಿಲ್ಲ ಇದನ್ನೆಲ್ಲ. ಅಮ್ಮನ ಹತ್ರ ಹೇಳಿದ್ವಿ ನಾವು. ಸೊ ಅಮ್ಮ ನಾವು ಹೊರಗಡೆ ಹೋಗ್ಬೇಡ, ಅಪ್ಪ ಬೇಕಾದ್ರೆ ಇಲ್ಲೇ ಇರ್ಲಿ. ಸೊ ನಾವೊಂದ್ ಸೆಟ್ಲ್ ಆದ ನಂತರ ಬೇಕಾರಪ್ಪ ನಮ್ ಜೊತೆ ಬರೋದಾದ್ರೆ ಬರ್ಲಿ, ನಾವು ದುಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆ ಊರ್ ಬಿಟ್ಟು ಈಚೆ ಬಂದ್ವಿ. ಹಾಗೆ ತುಂಬಾನೇ ಜಗಳ ಮಾಡಿದ್ರಪ್ಪ ನಮ್ ಜೊತೆ. ಕೇಳಿಸ್ತಾ ಇದೆ ಗುರುಜಿ? ಹೇಳು. ಹಲೋ. ಹೇಳಿ. ಸೊ ಹಾಗೆ ಆಯ್ತು, ತುಂಬಾ ಜಗಳ ಮಾಡಿದ್ರು. ಸೊ ನಮ್ಗೆ ಅನಿವಾರ್ಯ ಆಗೋಯ್ತು ಬರ್ಬೇಕಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಜೀವನ ಕಟ್ಕೊಳಕೋಸ್ಕರ ಆ ಊರ್ ಬಿಟ್ಟು ಇನ್ನೊಂದು ಊರಿಗೆ ಬಂದ್ವಿ. ನಾನು ಮತ್ತೆ ನನ್ನ ತಂಗಿ ಮತ್ತೆ ನಮ್ಮಮ್ಮ. ನಮ್ಮಪ್ಪ ಎಷ್ಟು ಹೇಳಿದ್ರು ನಮ್ ಜೊತೆ ಬರ್ಲೇ ಇಲ್ಲ. ಸೊ ನಮ್ದಲ್ಲಿ ಒಂದ್ ಮನೆ ಇತ್ತು, ಸ್ವಂತ ಮನೆ. ಬಟ್ ಜಮೀನ್ ಅಂತ ಏನೂ ಇರ್ಲಿಲ್ಲ. ಬಟ್ ಬದುಕೋಕೆ ಎಷ್ಟು ಬೇಕೋ ಅಷ್ಟು ದಾರಿ ಇತ್ತು ಅಲ್ಲಿ. ಇದಾಗ ಒಂದ್ ಹಳೆ ಮನೆ ಇತ್ತು. ಸೊ ಅದೇ ಮನೇಲಿ ನಾವು ಅಂದ್ರೆ ಆ ಮನೇಲಿ ಇದ್ದಾಗಲೂ ನಮ್ಮ ಅಪ್ಪ ಅಮ್ಮ ಆ ಮನೆಗೋಸ್ಕರ ಅದ್ ಏನು ಇರ್ಲಿಲ್ಲ. ಖಾಲಿ ಒಂದ್ ಚಿಕ್ಕ ಜಾಗ, ಸಾಮಾನ್ಯ ಒಂದು ಜಾಗ ಆಗಿತ್ತು. ಒಂದು 80/60, ಒಂದು ಸ್ವಲ್ಪನೇ ಜಾಸ್ತಿನೇ ಇತ್ತು. ಸೊ ಅದು ಹೊರಗಡೆಗೆಲ್ಲ ತೆಂಗಿನ ಗಿಡ ಸಮಥಿಂಗ್ ಅಂತದೆಲ್ಲ ತಂದಾಕ್ಬಿಟ್ಟು ನೀರೆಲ್ಲ ಹೊರಗಡೆಯಿಂದ ಹೊತ್ಬಿಟ್ಟು ಮನೆ ಎಲ್ಲ ಕಟ್ಬಿಟ್ಟು ಸಣ್ಣಕ್ಕೆ ಇರೋದನ್ನೇ ಚೆನ್ನಾಗಿ ಮಾಡಿ ಕಟ್ಟಿ ಸ್ವಲ್ಪ ಅಂದ್ರೆ ಸ್ವಲ್ಪ ವ್ಯಾಲ್ಯೂಷನ್ ಬರೋ ತರ ಅದನ್ನ ಮಾಡಿದ್ರು ನಮ್ಮಮ್ಮ ಕಷ್ಟಪಟ್ಟು. ಸೊ ಅದನ್ನ ಇಂಪ್ರೂವ್ ಮಾಡಿದ್ರು ಅವರು. ಇವಾಗ ಮೇನ್ ರೋಡ್ ಅಲ್ಲಿ ಇದೆ. ಸೊ ನಾವು ಆ ಊರ್ ಬಿಟ್ಟು ಈಚೆ ಬಂದ್ವಿ. ಆಕ್ಚುಲಿ ನಮ್ಗೆ ಬಿಸ್ನೆಸ್ ಸ್ವಲ್ಪ ಐಡಿಯಾಸ್ ಇತ್ತು ಮೊದ್ಲಿಂದಾನು. ನಾವು ಬೆಳ್ಕೊಂಡ್ ಬಂದಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಅದೇ ಊರಲ್ಲಿ. ಏನ್ ಬಿಸ್ನೆಸ್? ಸರ್ ಏನ್ ಬಿಸ್ನೆಸ್ ಅಪ್ಪ? ಆಕ್ಚುಲಿ ನಮ್ದು ಫ್ಯಾನ್ಸಿ ಸ್ಟೋರ್ ಇತ್ತು. ಅಲ್ಲ, ನೀವು ಹೊರಗಡೆ ಬಂದಾಗ ಮೊದಲು ಶುರು ಮಾಡಿದ ಏನ್ ಕೆಲಸ? ಫ್ಯಾನ್ಸಿ ಸ್ಟೋರ್. ಓಕೆ ಓಕೆ. ಅಂದ್ರೆ ಅದಕ್ಕೆ ಜಾಗ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲ ಏನ್ ಮಾಡೋದು? ಇಲ್ಲ, ಇದು ಆಕ್ಚುಲಿ ಅಮ್ಮ ಎಲ್ಲ ಇಲ್ಲಿ ಏನಾಗ್ತಿದ್ರು, ಸಂತೆಗೆಲ್ಲ ಹೋಗ್ತಿದ್ರು, ಅವರೆಲ್ಲ ವ್ಯಾಪಾರ ಮಾಡ್ತಿದ್ರು. ಸೊ ಅವರಿಗೆಲ್ಲ ಹೊರಗಡೆ ಜಾಸ್ತಿ ಕಾಂಟ್ಯಾಕ್ಟ್ ಇತ್ತು ಅವ್ರ ಇವ್ರದ್ದೆಲ್ಲ ಊರಿನಲ್ಲಿ, ಆ ಊರಲ್ಲಿ. ಸೊ ಅವ್ರದ್ದೆಲ್ಲ ಸ್ವಲ್ಪ ಹೆಲ್ಪ್ ತಗೊಂಡ್ಬಿಟ್ಟು ಹಾಗೆ ಒಂದ್ ಚಿಕ್ಕದಾಗ ಅಂಗಡಿ ಮಾಡಿದ್ವಿ. ಅಂಗಡಿ ಮಾಡ್ಬಿಟ್ಟು ಒಂದ್ ಬಾಡಿಗೆ ಮನೆ ಮಾಡ್ಕೊಂಡ್ವಿ ಹಾಗೆ ಅದೇ ಊರಲ್ಲಿ. ಬಾಡಿಗೆ ಮನೆ ಮಾಡ್ಕೊಂಡು ನನ್ನ ತಂಗಿ ಓದ್ತಾ ಇದ್ಲ ಅವಾಗ. ನಾನು ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಬಿಟ್ಟು ಹೊರಗಡೆ ಇದ್ದೆ. ಒಂದು ಸ್ವಲ್ಪ ಟೈಮ್ ಬೆಂಗಳೂರಲ್ಲಿ ಇದ್ದೆ, ಒಂದು 4 years. ಇಲ್ಲಿ ಎಜುಕೇಶನ್ ಮತ್ತೆ ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ತಂಗಿ ಓದ್ತಾ ಇದ್ದೆ ಅವಳು BA ಡಿಗ್ರಿ ಓದ್ತಾ ಇದ್ಲು. ಡಿಗ್ರಿ ಓದೋ ಸಮಯದಲ್ಲಿ ಹೀಗೆ ಸ್ವಲ್ಪ ಕೈಯಲ್ಲಿ ಕಾಸು ಓಡಾಡ್ತಿತ್ತು. ಅಮ್ಮನು ಫ್ಯೂಚರ್ಗಂತ ಊರ್ದು ಅಂತ ಅವಾಗಿನ ಇದ್ರಲ್ಲೇ ತಂಗಿ ಮದುವೆಗೆ ಬೇಕು ಅಂತ ಅವರೆಲ್ಲ ಸ್ವಲ್ಪ ಹಣ ಇಡೋದು.
ಆ ತರದೆಲ್ಲ ಅವ್ರಿಗೆ ಸ್ವಲ್ಪ ಮೊದ್ಲಿಂದನೂ ಸ್ವಲ್ಪ ಅಚ್ಚುಕಟ್ಟು ಜಾಸ್ತಿ. ಅದನ್ನೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ದುಡ್ಡನ್ನೆಲ್ಲ ಇಟ್ಕೊಂಡಿದ್ರು. ತಂಗಿ ಮದುವೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಂಗೂನು ಮನೆ ಮಾಡ್ಕೊಬೇಕು, ತಂಗಿ ಮದುವೆ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಸ್ವಲ್ಪ ಜೋರ ಮಾತಾಡಪ್ಪ. ಸೊ ತಂಗಿ ಮದುವೆ ಮಾಡ್ಬೇಕು, ಆಮೇಲೆ ಮನೆ ಕಟ್ಬೇಕು ಅಂತೇಳಿ ಟಾರ್ಗೆಟ್ ಇತ್ತು. ಅಮ್ಮ ಸಹ ಅದಕ್ಕೆಲ್ಲ ಕಷ್ಟಪಟ್ಟು ಅಂತ ಸ್ವಲ್ಪ ದುಡ್ಡು ಅಂದ್ರೆ ಸಿಕ್ಕಿದ್ರು. ಅಂದ್ರೆ ನಾನು ಅಂದ್ರೆ ಈಗ ಹೊರಗಡೆ ನೀವು ಕೆಲಸ ಮಾಡ್ತೀನಿ. ಕೇಳಿಸ್ಕೊಳಪ್ಪ, ಅಂದ್ರೆ ನೀವು ಅಮ್ಮ ತಂಗಿ ಒಂದು ಕಡೆ ಇದ್ರು, ನೀವು ಸಪರೇಟ್ ಬೆಂಗಳೂರಲ್ಲಿ ಇದ್ರಾ? ನಾನು ಆಕ್ಚುಲಿ ಸೆಕೆಂಡ್ PUC ಮುಗಿಸಿದ ನಂತರ ನನಗೆ ಆ ಊರಲ್ಲಿ ಏನು ಕೆಲಸ ಸಿಕ್ಲಿಲ್ಲ ಅಂತ ಹೇಳುವಂಥದ್ದು, ಏನು ನಂದು ಎಜುಕೇಶನ್ಗೆ ಅಥವಾ ನಂದು ಇದಕ್ಕೇನು ಕೆಲಸ ಸಿಕ್ಲಿಲ್ಲ. ಹಾಗಾಗಿ ನಾನು ಬೆಂಗಳೂರು ಬಂದ್ಬಿಟ್ಟೆ ಒಂದ್ 4 ವರ್ಷ. ಅಂದ್ರೆ ಆ ಸಮಯಕ್ಕೆ ಎಷ್ಟು ವರ್ಷ ನಿಮಗೆ? ಆ ಸಮಯದಲ್ಲಿ ಮ್ಯಾಕ್ಸಿಮಮ್ ಒಂದು 20 ಇಯರ್ಸ್ ಇರ್ಬೋದು ಸರ್. 20 ಇಯರ್ಸ್ ಇರ್ಬೋದು. ಆ ಟೈಮಲ್ಲಿ ನಾನು ಬೆಂಗಳೂರು ಬಂದೆ, ಒಂದ್ 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. ನನ್ನ ತಂಗಿ ಡಿಗ್ರಿ ಓದ್ತಿರೋ ಸಂದರ್ಭದಲ್ಲಿ ಓದ್ತಾ ಇದ್ಲು. ಹಾಗೆ ಒಂದು 2-3 ಇಯರ್ಸ್ ಆಗಿತ್ತು ಫೈನಲ್ ಇಯರ್ ಡಿಗ್ರಿ ಮುಗಿಸ್ಬಿಟ್ಟು ಅವಳು B.Ed ಮಾಡ್ಬೇಕನ್ನೋ ಯೋಚನೆಯಲ್ಲಿ ಇದ್ಲು. ಸೊ ಮಧ್ಯದಲ್ಲಿ ಅವಳಿಗೆ ಒಂದು ಪ್ರಪೋಸಲ್ ಬಂತು. ಪ್ರಪೋಸಲ್ ಬಂತು. ಆಕ್ಚುಲಿ ನನಗೆ ಆಕ್ಚುಲಿ ಅವಾಗೆಲ್ಲ ನಮ್ಗೆ ಇಷ್ಟೊಂದು ಮೈಂಡ್ ಅಂದ್ರೆ ಆ ಟರ್ಮ್ ಅಲ್ಲಿ ನನ್ಗೆ ಇಷ್ಟೊಂದೆಲ್ಲ ಮೈಂಡ್ ಮೆಚೂರ್ ಇರ್ಲಿಲ್ಲ ಹೇಗೆ ಫ್ಯೂಚರ್ ಅಂತ ಹೇಳ್ಬಿಟ್ಟು. ಒಂದು ಪ್ರಪೋಸಲ್ ಬಂತು. ಅವರಿಗೆ ಹೀಗೆ ತಿಳಿಸಿದ್ರು, ನಮ್ದು ಅಮ್ಮ ದೂರದ ರಿಲೇಷನ್ ಒಬ್ರು ತಂಗಿಗೆ ಈಗ ಮದುವೆ ಮಾಡ್ಕೊಡ್ತೀರಾ, ಈ ತರ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳ್ಬಿಟ್ಟು. ನಾವು ಮತ್ತೆ ಅಪ್ಪನ ಹತ್ರ ಕೇಳಿದ್ರೆ ಅವರು ಅಪ್ಪನು ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಸೊ ನೋಡೋಣ ಅಂತ ಹೇಳ್ಕೊಂಡು ಹೀಗೆ ಆಯ್ತು. ಒಂದ್ ದಿವಸ ಸರಿ ಅದು ಆ ಹುಡುಗನ್ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮನೆಗ್ ಬಂದ್ರು, ಆ ಹುಡುಗನ್ ಕಡೆಯವರು. ನಮ್ಗೆ ಏನಾಯ್ತು, ನಮ್ ತಂಗಿಗೆ ಅವಳಿಗೆ ಆಕ್ಚುಲಿ ಮದುವೆ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಯಾರಿಗೆ? ನಿಮ್ ತಂಗಿಗೆ? ತಂಗಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ. ಹುಡುಗ ಚೆನ್ನಾಗಿದ್ದ, ಬಟ್ ಮದುವೆ ಆಗ್ಲಿಕ್ಕೆ ಅವಳಿಗೆ ಇಷ್ಟ ಇರ್ಲಿಲ್ಲ. ಅವನ ಹತ್ರನು ಏನು ಹೇಳುವಂತ ಎಜುಕೇಶನ್ ಇಲ್ಲ. ಅವ್ನ SLC ಓದಿದ್ದ, ಇವ್ ಡಿಗ್ರಿ ಓದ್ಕೊಂಡು ಆಕ್ಚುಲಿ B.Ed ಮಾಡ್ತಿದ್ಲು. ಫಸ್ಟ್ B.Ed ಇದ್ಲು ಅವಳು ಅಷ್ಟೇನೆ, 1 ವರ್ಷ ಮುಗಿಸಿದ್ಲು ಕೋರ್ಸ್. ಆ ಟೈಮಲ್ಲಿ ಪ್ರಪೋಸಲ್ ಬಂದಿದ್ದು. ಇವಳಿಗೂ ಹೇಳುವಂತ ಇಷ್ಟನೂ ಇರ್ಲಿಲ್ಲ. ಬಟ್ ಮನೇಲಿ ಅಪ್ಪನಿಗೆಲ್ಲ ಆ ಹುಡುಗ ಬಂದ ನಂತರ ಅಪ್ಪ ಎಲ್ಲ ತುಂಬಾ ಇಷ್ಟಪಟ್ಬಿಟ್ರು. ಅಂದ್ರೆ ಅಲ್ಲಿವರೆಗೂ ಸಂಪರ್ಕದಲ್ಲಿ ಇದ್ರ ನಿಮ್ ತಂದೆ? ಸಂಪರ್ಕದಲ್ಲಿ ಇದ್ರು, ಬರ್ತಾ ಇದ್ರು. ಅದೇ 10 ಕಿಲೋಮೀಟರ್ ಆಗತ್ತೆ ಆ ಊರಿಂದ ನಾವ್ ಇದ್ದಿದ್ದ ಪ್ಲೇಸಿಗೆ. ಸೊ ಅವರಿಗೂ ಮಗಳಿಗೆ ಮದುವೆ ಅಲ್ಲ ಅಂತೇಳಿ ಏನೋ ಒಂದ್ ಸ್ವಲ್ಪ ಖುಷಿ ಇತ್ತು, ಏನೋ ಬರ್ತಾ ಇದ್ದು. ಅವ್ರು ಹೊರಟ ಅಂತ ಅನ್ಸ್ಕೊಳ್ಳಕ್ಕೂ ಆಗಲ್ಲ, ಅಥವಾ ಸ್ವಲ್ಪ ಹೊರಟುತನ ಜಾಸ್ತಿ ಅನ್ನೋದ್ ಬಿಟ್ರೆ ಮತ್ತೆ ಹೃದಯದಂತ ಕಲ್ಮಶ ಅಂತದ್ ಎಂತದ್ದು ಇರ್ಲಿಲ್ಲ. ಸೊ ಅವ್ರು ಸಿಟ್ಟು ಬಂದ್ರೆ ಬಾಯಿ ತುಂಬಾ ಸಿಕ್ಕಾಪಟ್ಟೆ ತುಂಬಾ ಕೆಡ್ದಾಗ ಮಾತಾಡೋರು, ತುಂಬಾ ಬೈದ್ ಬಿಡೋರು. ಆಮೇಲೆ ಯಾವ್ದನ್ನು ನಾವು ಅವ್ರ ಎದುರುಗಡೆ ಹೀಗೆ ಅಂತ ಅದನ್ನ ಕ್ಲಾರಿಫೈ ಮಾಡೋಗಿರ್ಲಿಲ್ಲ. ಅದಕ್ಕೆ ಅವಕಾಶನೇ ಇರ್ಲಿಲ್ಲ ನಮ್ಗೆ. ಅದು ಹಾಗಲ್ಲ, ಹೀಗಾಗುತ್ತೆ ಅಂತ ಯಾವ್ದು ಹೇಳೋದಿರ್ಲಿಲ್ಲ. ಅವ್ರು ಹೇಳದೇ ನಡಿಬೇಕು ಅನ್ನೋದು ಅವ್ರ ವೇದವಾಕ್ಯ ಆಗಿತ್ತು. ಸೊ ನಮ್ಗೆ ಅದು ಕಷ್ಟ ಆಗ್ತಿತ್ತು. ಆಕ್ಚುಲಿ ಎಲ್ಲದನ್ನು ಅವ್ರು ಹೇಳ್ದಾಗ ಕೇಳ್ಕೊಂಡ್ರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಸೊ ಈಗಿನ ಸಮಾಜದಲ್ಲಿ ಈಗ ಬದುಕೋದು ಮುಂದೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಅಂದ್ಕೊಂಡು ನಾವು ಹೀಗೆ ಹೇಳಿದ್ವಿ, ಈಗ ಒಂದು ಪ್ರಪೋಸಲ್ ಇದೆ ನಿಮ್ ಮಗಳಿಗೆ, ಏನ್ ಮಾಡೋಣ ಅಂತ ಕೇಳಿದ್ರಮ್ಮ. ಅವ್ರು ಫಸ್ಟಿಗೆ ಏನು ಹೇಳಿದ್ರೆ ಕಡೆಗೆ ಯಾರ ಹತ್ರ ಎಲ್ಲ ಫೋನ್ ಕೇಳ್ಬಿಟ್ಟು ಸರಿ ಬರ್ಲಿಕ್ಕೆ ಹೇಳಿ ಅಂತ ಹೇಳಿ ಮನೆಗ್ ಬಂದ್ರು, ನಮ್ದು ಹಳೆ ಮನೆಗೆ. ಹುಡುಗನ್ ಕಡೆಯವರೆಲ್ಲ ತಂಗಿ ಹತ್ರ ಹಿಂದಿನ ದಿವಸ ನನ್ನ ಸಿಸ್ಟರ್ ಹತ್ರ ಕೇಳಿದ್ರೆ ಅವಳು ಇಲ್ಲ, ನನ್ಗೆ ಆ ಹುಡುಗ ಇಷ್ಟ ಇಲ್ಲ, ನಾನು ಈಗಲೇ ಮದುವೆ ಆಗಲ್ಲ, ನಾನು ಓದ್ಬೇಕು, ಅಚೀವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ನನ್ಗೂ ಅವಾಗ ಯಾವ ತರ ಡಿಸಿಷನ್ ತಗೋಬೇಕಂತ ನಮ್ಗೂನು ಗೊತ್ತಿರ್ಲಿಲ್ಲ. ಹುಡುಗನ್ ಕಡೆಯವರು ಬಂದ್ರು, ಹುಡುಗಿಗಳನ್ನ ನೋಡಿದ್ರು. ಅವ್ರ ಕಡೆಯಿಂದ ಓಕೆ ಅಂತ ಹೇಳ್ಬಿಟ್ರು, ಯಾವ್ದು ಹಿಂದಿಲ್ಲ ಮುಂದಿಲ್ಲ ಓಕೆ ಅಂತ ಹೇಳ್ಬಿಟ್ರು. ನಮ್ಗೆ ಆಕ್ಚುಲಿ ಹುಡುಗಂದು ಬ್ಯಾಕ್ ಗ್ರೌಂಡ್ ಏನು, ಅವ್ರ ಮನೇಲಿ ಏನು, ಇದು ಏನು ಆಕ್ಚುಲಿ ಯಾವ ಸಹ ನಮ್ಗೆ ಅದ್ರದ್ದು ಐಡಿಯಾಸೇ ಇರ್ಲಿಲ್ಲ. ನಮ್ಮ ಅಮ್ಮನಿಗೂ ಇರ್ಲಿಲ್ಲ, ಅಪ್ಪನಿಗೂ ಇರ್ಲಿಲ್ಲ. ಸೊ ಕರ್ಕ ಬಂದವ್ರಿಗೆ ಮಾತ್ರ ಗೊತ್ತಿತ್ತು ಅವನ್ ಏನ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು. ಸೊ ಅನಿವಾರ್ಯ ಆಗೋಯ್ತು. ಡೇ ಆಫ್ಟರ್ ಟುಮಾರೋ ಆಕ್ಚುಲಿ ಅವಳ ಮನೆ ನೋಡ್ಬೇಕಂತ ಹೇಳ್ಬಿಟ್ಟು, ಅವನ ಹುಡುಗನ್ ಮನೆ ನೋಡ್ಬೇಕಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ್ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಪ್ಪ ಅಮ್ಮನು ಅಲ್ಲಿಗೆ ಹೋದ್ರು. ನಮ್ಮ ಅಪ್ಪನಿಗೆ ಸ್ವಲ್ಪ ಹುಡುಗ ಚೆನ್ನಾಗಿದ್ದಾನೆ ಅನ್ನೋದಷ್ಟೇ ಒಂದ್ ತಲೆಯಲ್ಲಿ ಇತ್ತು ಅನ್ನೋದ್ ಬಿಟ್ರೆ, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಅವ್ನು ಏನ್ ಕೆಲಸ ಮಾಡ್ತಾನೆ, ಅಥವಾ ಮಗಳನ್ನ ಚೆನ್ನಾಗಿ ನೋಡ್ಕೊತಾನ ಇಲ್ವಾ, ಅಥವಾ ಹೇಗೆ ಫ್ಯಾಮಿಲಿ ಅಂತ ಅದ್ ಯಾವ್ದನ್ನು ಇವ್ರು ಯೋಚನೆ ಮಾಡ್ಲಿಲ್ಲ. ಅಂದ್ರೆ ಚೆನ್ನಾಗಿದ್ದಾನೆ ಅಂದ್ರೆ ನೋಡ್ಲಿಕ್ಕೆ ಅಂತ? ನೋಡ್ಲಿಕ್ಕೆ ಒಂದ್ ಚೆನ್ನಾಗಿದ್ದ ಅಷ್ಟೇ. ಆಕ್ಚುಲಿ ಅಥವಾ ಅಟಿಟ್ಯೂಡ್ ಒಂದು ಹೋಗ್ತಾ ಗೊತ್ತಾಗತ್ತೆ ಸರ್. ಅಂದ್ರೆ ಹಾಗೆ ಆಯ್ತು. ಸರಿ ಕರ್ಕೊಂಡು ಹೋದ್ರು ಅವನ ಊರ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಊರು ಮನೆ, ಒಂದು ಮೂಲೆಯಲ್ಲಿ
ಆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಅವ್ನ ತಂಗಿ ಇದ್ರು. ಅವ್ನ ತಂಗಿಗೂ ಅವ್ನ್ ಮದುವೆ ಮಾಡ್ಬೇಕಾಗಿತ್ತು. ಮನೆ ಒಂದು ಹೊಸದಾಗಿ ಕಟ್ಟಿದ್ರು, ಹಂಚಿನ ಮನೆ, ಯಾವ್ದೋ ಒಂದ್ ಮನೆ ಕಟ್ಟಿದ್ರು. ಕಟ್ಬಿಟ್ಟು ಅದಕ್ಕೂ ತುಂಬಾ ಸಾಲ ಮಾಡ್ಕೊಂಡಿದ್ರು. ಯಾವ್ದು ಆಕ್ಚುಲಿ ಅವರಿಗೆ ಯಾವ್ದು ಬೇಸಿಕ್ ನೀಡ್ಸ್ ಅನ್ನೋದೇ ಇರ್ಲಿಲ್ಲ, ಎಲ್ಲ ಕೈಯಿಂದ ಸಾಲ ತಗೊಂಡೇ ಮಾಡಿರುವಂತದ್ದು. ಸೊ ಹೀಗೆ ಆಯ್ತು. ಕಡೆಗೆ ನಮ್ ತಂಗಿಗೆ ಅನಿವಾರ್ಯ ಆಗೋಯ್ತು. ಮನೇಲಿ ಅವಳಿಗೆ ಈ ಕಡೆ ಅಪ್ಪನ್ ಬಿಡುವಾಗೂ ಇಲ್ಲ, ಈ ಕಡೆ ಬೇಡ ಅಂತ ಹೇಳೋಂಗಿಲ್ಲ ಅನ್ನೋದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅವಳು ಸಿಕ್ಕಾಕೊಂಡ್ಲು. ಸೊ ನೋಡ್ಬಿಟ್ಟು ಮನೇಲೆಲ್ಲ ನೋಡಿದ್ರು. ಕಡೆಗೆ ಅವಳದ್ದು ನಮ್ ಕಡೆ ಸ್ವಲ್ಪ ಏನಾಗುತ್ತೆ, ಈ ಹಾರೋಸ್ಕೋಪ್, ಐ ಮೀನ್ ಜಾತಕ ಸರ್. ಏನಪ್ಪ ಹಾರೋಸ್ಕೋಪ್ ಜಾತಕ ನೋಡೋದು ಅಂತ ಹೇಳ್ತಾರೆ ಸರ್ ನಮ್ಮಲ್ಲಿ. ನಿಮ್ ಕಡೆ ಅಷ್ಟಲ್ಲಪ್ಪ, ಎಲ್ಲಾ ಕಡೆ ಮಾಡ್ತಾರೆ. ಗೊತ್ತಿಲ್ಲ, ಬಟ್ ಜಾತಕ ನೋಡ್ಬೇಕಂತ ಹೇಳಿ ಕರ್ಕೊಂಡು ಹೋದ್ರು ಇಬ್ರದ್ದು. ಸೊ ಇವಳದ್ ಜಾತಕ ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು. ಇವಳು ಓದಿದ್ಲು, ಎಜುಕೇಶನ್ ಮತ್ತೆ ಆಕ್ಚುಲಿ ಎಲ್ಲ ಮನೆ ಕೆಲಸ ಏಟುದ ಪ್ರತಿಯೊಂದು ಬರ್ತಿತ್ತು ಅವಳಿಗೆ. ಇವಳದ್ದು ಕರೆಕ್ಟ್ ಆಗಿತ್ತು. ಅವನದ್ದು ಜಾತಕ ಮತ್ತೆ ಇವಳ ಜಾತಕ ತಗೊಂಡೋಗಿ ಅವ್ರಿಗೆ ಬೇಕಾದ ಒಬ್ರು ಭಟ್ರ ಹತ್ರ ತೋರ್ಸಿದ್ರು, ಅಲ್ಲೇ ಊರಲ್ಲಿ ತೋರ್ಸಿದ್ರು. ನಮ್ಮ ಅಮ್ಮಂಗೆ ಅಪ್ಪ ಏನು ಮಾತಾಡಲ್ಲ, ಬಟ್ ಅಮ್ಮಂಗೆ ಮಾತಾಡ್ಲಿಕ್ಕೆ ತುಂಬಾ ಅವಕಾಶನೇ ಕೊಡ್ಲಿಲ್ಲ ಅವ್ರು ಆಕ್ಚುಲಿ. ಸೊ ಆ ಭಟ್ರ ಹತ್ರ ತೋರ್ಸ್ಬಿಟ್ಟು, ಇಲ್ಲ ಈ ಜಾತಕ ತುಂಬಾ ಚೆನ್ನಾಗಿ ಕೂಡ್ ಬರುತ್ತೆ, ನೀವು ಮದುವೆ ಮಾಡ್ಬಿಡಿ ಅಂತ ಹೇಳಿ ಅವರು ನಮ್ಮ ಅಮ್ಮಂಗೆ ಅಪ್ಪನಿಗೆ ಅಡ್ವೈಸ್ ಮಾಡಿದ್ರು. ಸಾಮಾನ್ಯವಾಗಿ ಗಂಡಿನ ಕಡೆಯವರು ಒಂದ್ ಕಡೆ ತೋರಿಸಿದ್ರೆ ಹೆಣ್ಣಿನ ಕಡೆಯವರು ಅದನ್ನ ಬೇರೆಯವ್ರ ಕಡೆ ತೋರಿಸ್ತಾರಲ್ವಾ? ಹೌದು ಆಕ್ಚುಲಿ ಅದಕ್ಕೆ ಯಾವ್ದಕ್ಕೂ ಅವಕಾಶನೇ ಕೊಡ್ಲಿಲ್ಲ ಅವ್ರು ಅದೇ ದಿವ್ಸನೇ. ಸೊ ಮನೆ ನೋಡಿದ ದಿವ್ಸನೇ ಮಧ್ಯಾಹ್ನಕ್ಕೆಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಈ ಜಾತಕ ಚೆನ್ನಾಗ್ ಬರುತ್ತೆ ಅಂತ ಹೇಳಿಸ್ಬಿಟ್ಟು, ಅದೇ ದಿವ್ಸ ಚೌಟ್ರಿ ಮದುವೆಗೆ ಡೇಟು ಕೂಡ ಇಡ್ಸಿದ್ರು, ಚೌಟ್ರಿ ಸಹ ಬುಕ್ ಮಾಡ್ಬಿಟ್ರು. ಮದುವೆ ಅವ್ರದ್ದು ನಿಮ್ದು? ಇಲ್ಲ, ಮದುವೆ ಖರ್ಚೆಲ್ಲ ನಮ್ದೆ. ಬಟ್ ಆ ಸಮಯದಲ್ಲಿ ಅಣ್ಣನಾಗಿ ನಿಮ್ಗೆ ಎಷ್ಟು ವರ್ಷ ಅಂದ್ರೆ ಆ ಸಮಯದಲ್ಲಿ ಒಂದ್ 20 ವರ್ಷ? ಒಂದ್ 20 ವರ್ಷ ಸರ್. ತಂಗಿಗೆ? ಅವಳಿಗೆ ನನ್ಗೂ ಅವಳಿಗೆ ಒಂದು 2 years ಡಿಫ್ರೆನ್ಸ್. 2 years ಡಿಫ್ರೆನ್ಸ್. ಬಟ್ ಆಕೆ ಸ್ಪಷ್ಟವಾಗಿ ಯಾಕೋ ಆಸಕ್ತಿ ತೋರ್ತಾ ಇಲ್ಲ ಅನ್ನೋದು ಬಗ್ಗೆ ಇವತ್ ನೆನ್ಸ್ಕೊಂಡ್ರೆ ಆಕೆ ಮುಖದಲ್ಲಿ ಅದಿತ್ತ, ತಿರಸ್ಕಾರ ಇತ್ತ? ತಿರಸ್ಕಾರ ಇವಾಗೂ ಇತ್ತು, ಬಟ್ ಈಗ ಅವನು ಅವಳ ಜೊತೆಗೆ ಇಲ್ಲ ಸರ್. ನಾನು ಅದೇನೇ ಅಲ್ಲಲ್ಲ, ಈಗಿನ ಕತೆಗೆ ಬೇಡ, ನಾನು ನೀವು ಹೇಳಿದ ಮೇಲೆ ಕೇಳ್ತೀನಿ. ಬಟ್ ಆಗ ಮದುವೆ ಸಮಯದಲ್ಲಿ ಆಕೆ ಬೇಡ ಅಂತ ಹೇಳಿದ್ ನಿಮಗಿನ್ನೂ ನೆನಪಿದೆಯಾ? ಹೌದು ಸ್ಪಷ್ಟವಾಗಿ ಹೇಳಿದ್ಲು, ನಂಗೆ ಮದುವೆ ಇಷ್ಟು ಬೇಗ ಬೇಡ, ನಾನು ಇನ್ನೂ ಓದ್ಬೇಕು, ಜೀವನದಲ್ಲಿ ಅಚೀವ್ ಮಾಡ್ಬೇಕಂತ ಅವಳು ಸ್ಪಷ್ಟವಾಗಿ ಹೇಳಿದ್ಲು. ಬಟ್ ಅವಳಿಗೆ ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಹಠ ಇತ್ತು ಸರ್. ಬಟ್ ಮನೆಯವರು ಅಂದ್ರೆ ಮನೆ ಪರಿಸ್ಥಿತಿ ಮುಂದೆ ನನ್ನ ಆಸೆ ಕನಸುಗಳನ್ನೇ ನೋಡ್ಕೊಡುವಷ್ಟು, ಅಂದ್ರೆ ಮನೆತನದ ಹಿನ್ನೆಲೆ ನೋಡಿದಾಗ ಎಷ್ಟು ಹೆಣ್ಮಕ್ಳು ತಮ್ಮ ಆಸೆಗಳನ್ನು ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಅದು ಆಕ್ಚುಲಿ ಅಪ್ಪನ್ ಪ್ರೆಸರ್. ಸೊ ಅದು ಏನಾಗಿತ್ತು, ಆ ಹುಡುಗನ ತಂಗಿಗ್ ಸಹ ಅವ್ರೊಂದು ಸಂಬಂಧ ಫಿಕ್ಸ್ ಮಾಡ್ಕೊಂಡಿದ್ರು ಮೊದ್ಲೇನೆ. ಅದು ನಮ್ಮ ಅಪ್ಪನ ಅಕ್ಕನ ಮಗನ್ನೇ ಮದುವೆ ಆಗಿರೋದು, ಕೊಟ್ಟಿರೋದು ಇವನು. ನಿಮ್ದು ಆದ್ಮೇಲೆ ಅವ್ರದ್ದು ಫಿಕ್ಸ್ ಆಗಿದ್ದ ಅಥವಾ ಅವ್ರದ್ದು ಮೊದ್ಲೇ ಆಗಿ ನಿಮ್ದು ಆಮೇಲೆ ಫಿಕ್ಸ್ ಆಗಿದ್ದ? ಅಲ್ಲ, ಮೊದ್ಲೇ ಆಗಿತ್ತು. ತಂಗಿ ಮದುವೆ ಆಗ್ಬೇಕಿತ್ತು. ಸೊ ತಂಗಿ ಮದುವೆ ಆಗ್ಲಿಕ್ಕೆ ಇವನ್ ಕೈಲಿ 5 ಪೈಸೆ ದುಡ್ಡಿರ್ಲಿಲ್ಲ. ಮನೇಲಿ ಎಲ್ಲರೂ ಎಲ್ಲಾ ಕಡೆಯಿಂದನೂ ಎಲ್ಲಾ ಮೂಲದಿಂದನೂ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ತಂಗಿ ಮದುವೆ ಹೇಗಾದ್ರು ಮಾಡ್ಬೇಕಿತ್ತು. ಪ್ಲಸ್ ಇವನಿಗೆ ಒಂದ್ ಇವನಿಗೆ ಮದುವೆ ಆದ್ರೆ ಹಣ ಸಿಕ್ತಿತ್ತು ಅನ್ನೋದು ಒಂದು ಗ್ಯಾರಂಟಿ ಇತ್ತು, ಕ್ಲಾರಿಫೈ ಇತ್ತು ಅವನಿಗೆ. ಸೊ ಅದಕ್ಕೆ ಈ ತರ ಟ್ರ್ಯಾಪ್ ಅಲ್ಲಿ ನಾವು ಒಂಥರ ಈ ವಿಷವರ್ತುಲದಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಅವಾಗ ಆಕ್ಚುಲಿ ನನಗೆ ಇಷ್ಟೆಲ್ಲ ಪ್ರಪಂಚದ್ದು ಅನುಭವ ಸಹ ಎಂತದೂ ಇರ್ಲಿಲ್ಲ. ಸೊ ನಮ್ಗೆ ಹೇಳ್ಕೊಡೋರು ಇರ್ಲಿಲ್ಲ. ಸೊ ಹೀಗೆ ಆಯ್ತು. ಅದೇ ದಿವಸ ಚೌಟ್ರಿ ಬುಕ್ ಮಾಡಿದ್ರು. ಚೌಟ್ರಿ ಬುಕ್ ಮಾಡ್ಬಿಟ್ಟು ಅವಳ ಜಾತಕ ಮತ್ತೆ ಇವನ್ ಜಾತಕ ಎಲ್ಲ ಕೂಡಿ ಬರುತ್ತಂತೆ ಭಟ್ರ ಹತ್ರ ಒತ್ತಾಯ ಪೂರ್ವಕ ಹೇಳ್ತಿದ್ರು ನನಗೆ. ಆಮೇಲೆ ನಮ್ಗೆಲ್ಲಾದ್ರೂ ದೊಡ್ಡದೆಲ್ಲ ಸ್ಟೋರಿ ಗೊತ್ತಾಯ್ತು. ಸೊ ಬುಕ್ ಮಾಡಿದ್ರು. ನಂತರ ಮದ್ವೆನೂ ಆಯ್ತು. ಒಂದು ವಿತಿನ್ ಮಂತ್ 1.5 month ಅಲ್ಲ ಅನ್ಸುತ್ತೆ. ಹೌದು, ಮದ್ವೆ ಆಯ್ತು. ಮದ್ವೆ ಆದ ನಂತರ ಇವಳು ಆಕ್ಚುಲಿ ಅಲ್ಲಿ ಇಲ್ಲಿಂದ ಸುಮಾರು ನಮ್ಮೂರಿಂದ ಅವ್ರಿಗೆ ಒಂದು 50 kilometers ಆಗುತ್ತೆ ಹೆಚ್ಚು ಕಮ್ಮಿ, ಅಷ್ಟು ದೂರದಲ್ಲಿದ್ಲು. ಅವನೊಂದು ಅಂಗಡಿ ಮಾಡ್ಕೊಂಡಿದ್ದ ಇದೇ ತರ ನಮ್ಮಲ್ಲಿ ಫ್ಯಾನ್ಸಿ ಸ್ಟೋರೇ ಮಾಡ್ಕೊಂಡಿದ್ದ. ಅದನ್ನು ಸಾಲ ಮಾಡ್ಕೊಂಡಿದ್ದು. ಸೊ ಸಾಲ ಮಾಡಿದ್ರು ಅದನ್ನ ತೀರ್ಸ್ಬೋದಿತ್ತು ಅಥವಾ ಜೀವನದಲ್ಲಿ ಚೆನ್ನಾಗಿರ್ಬೋದಿತ್ತು. ಇವಳು ಆ ಮನೆಗೆ ಹೋದ್ರೆ ಆ ಮನೇಲಿ ಆ ದಿವಸ ಫಸ್ಟ್ ಡೇ ಇಂದಾನೆ ಇವಳಿಗೆ ಊಟಕ್ಕೆ ಅಥವಾ ಸಮಥಿಂಗ್ ತಿನ್ಲಿಕ್ಕೆ ಸಹ ಗೊತ್ತಿಲ್ಲ. ಅಷ್ಟು ಒಂದು ಅವ್ರ ಮನೇಲಿ ದರಿದ್ರ ಅನ್ನೋದು ಅಟ್ಕಾಯಿಸ್ಕೊಂಡಿತ್ತು. ನೋಡಕ್ ಮಾತ್ರ ಎದುರುಗಡೆ ಚೆನ್ನಾಗಿದ್ರು. ನಮ್ಮ
ಮದುವೆಗೆ ಅಮ್ಮ ಒಂದು ಅವನಿಗಂತ ಒಂದು ಹೆಚ್ಚು ಕಮ್ಮಿ ಒಂದು 8-9 ಲಕ್ಷ ಕೈಯಿಂದ ಆ ಕಾಲದಲ್ಲೇ ಮ್ಯಾಕ್ಸಿಮಮ್ ಖರ್ಚು ಮಾಡ್ಬಿಟ್ಟಿದ್ರು. ನನ್ಗಿಂತ ಆಕ್ಚುಲಿ ನಮ್ಮಮ್ಮಂಗೆ ಏನಾಗಿತ್ತು, ಒಂದು ಒಳ್ಳೆ ಹಳ್ಳಿಯ ಸಿಕ್ಕಿದ್ದಾನೆ, ನೋಡಕ್ಕೂ ಚೆನ್ನಾಗಿದ್ದಾನೆ, ಒಳ್ಳೆ ಜೋಡಿ ಆಗುತ್ತೆ, ನನ್ ಮಗಳು ಚೆನ್ನಾಗಿರ್ತಾಳೆ, ಬಡತನ ಸ್ವಲ್ಪ ಇರ್ಬೋದು ಅಂತ ಹಾಗೆಲ್ಲ ಕನ್ಸ್ಕೊಟ್ಟಿದ್ರು. ಅವಳು ಇವನಿಗೆ ಅಮ್ಮನ ಅಗತ್ಯಕ್ಕಿಂತ ಜಾಸ್ತಿ ಅವನಿಗೆ ಚಿನ್ನದ ಸರ, ಆಮೇಲೆ ಬ್ರೇಸ್ಲೈಟ್, ಅದು ಒಳಿಯಂಗ್ ಏನೇನ್ ಕೊಡ್ಬೇಕು ಜಾಸ್ತಿ ಕೊಡ್ತಿದ್ರು. ಆಕ್ಚುಲಿ ಅವನು ಮಾತಾಡೋದ್ ಶೈಲಿಗೆ ಅಥವಾ ಅವ್ನು ಯಾವ ತರ ಮರಳು ಮಾಡ್ತಿದ್ನೋ ಗೊತ್ತಿಲ್ಲ, ನನ್ಕಿಂತ ಜಾಸ್ತಿ ಅವನ್ನೇ ನಂಬ್ತಾ ಇದ್ರು ನಮ್ಮಮ್ಮ. ನನಗೂ ಒಂಥರ ಖುಷಿ ಇತ್ತು, ಹೋಗ್ಲಿ ನನ್ ತಂಗಿನಾದ್ರೂ ಚೆನ್ನಾಗಿರ್ತಾಳಲ್ಲ ನಮ್ದು ಅಂತ ಹೇಳಿ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಅಟ್ಲೀಸ್ಟ್ ತಂಗಿ ಅವರು ಚೆನ್ನಾಗಿರ್ತಾಳ ಅಂತ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ. ಹೀಗೆ 1 ವರ್ಷ ಅವಳು ಅಲ್ಲ ಆ ಮನೇಲಿದ್ದು ನಮ್ಗೆ ದೂರ ಇರೋಕ್ಕೋಸ್ಕರ ಏನು ಗೊತ್ತಾಗ್ತಿರ್ಲಿಲ್ಲ. ಅವ್ರ ಮನೇಲಿ ಹೀಗೆ ನಡೀತಾ ಇತ್ತು. ಒಂದು ಅಲ್ಲಿಂದ ಆಕ್ಚುಲಿ ಅವನಿದ್ದು ಮನೆಯಿಂದ ಅವನಿದ್ದ ಅಂಗಡಿಗೆ ಹೆಚ್ಚು ಕಮ್ಮಿ ಒಂದು 50 ಕಿಲೋಮೀಟರ್ ಆಗತ್ತೆ ಡೈಲಿ ಅಪ್ ಅಂಡ್ ಡೌನ್. ಒಂದು 30 ಕಿಲೋಮೀಟರ್ ಆಗತ್ತೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕಿತ್ತು ಇವಳು. ಇಬ್ರು ಆ ಮನೆಯಿಂದ ಈ ಅಂಗಡಿ ಬಂದು ವ್ಯಾಪಾರ ಮಾಡಿ ಆ ದಿವಸ ದುಡಿಮೆ ಮಾಡ್ಕೊಂಡು ಮತ್ತೆ ಅದೇ ಮನೆಗೆ ಹೋಗ್ತಿದ್ರು. ಮನೆ ಪೇಟೆಯಿಂದ ಮತ್ತೆ ಒಳಗಡೆ ಹೋಗ್ಬೇಕು ಅಂದ್ರೆ 2 ಬಸ್ ಚೇಂಜ್ ಮಾಡ್ಬೇಕಿತ್ತು. ಅವ್ರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅದೊಂದು ಬಿಸ್ನೆಸ್ ಮಾಡೋರಿಗೆ. ಜರ್ನಿಗಂತಾನೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ವೇಸ್ಟ್ ಆಗ್ತಾ ಇತ್ತು ಅದು. ಇವನ್ ತಂಗಿ ಮದ್ವೆ ಮತ್ತೆ ನನ್ ತಂಗಿ ಮದ್ವೆ ಒಂದೇ ಕಲ್ಯಾಣ ಮಂತಲ್ಲಿ ಒಂದೇ ಟೈಮಲ್ಲಿ ಆಯ್ತು ಊರಲ್ಲಿ. ಅವಾಗ ನಾವೇನ್ ಮಾಡಿದ್ವಿ, ನಮ್ಮಮ್ಮ ಅಗತ್ಯಕ್ಕಿಂತ ಜಾಸ್ತಿ ದುಡ್ಡು ಕೊಟ್ರು ಅವನಿಗೆ. ಇವ್ರು ದುಡ್ಮೆ ಮಾಡಿದ ದುಡ್ಡು, ಹಣ, ಆಮೇಲೆ ಇವನಿಗೆ ಬ್ರೇಸ್ಲೈಟು ಮತ್ತೆ ಅಳಿಯಂಗ್ ಏನೇನ್ ಕೊಡ್ಬೇಕು ಎಲ್ಲ ಕೊಟ್ಬಿಟ್ರು. ಅದು ಅವ್ರಿಗೆ ಏನಾಯ್ತು, ಅವ್ನ ತಂಗಿ ಕಡೆಯವರಿಗೆ ಅವನಿಗೆ ತಂದು ಕುಕ್ಕಕ್ ಶುರು ಆಯ್ತು. ಇವನಿಗೆ ಇಷ್ಟೆಲ್ಲ ಏನು ಇದ್ದಿದ್ದು, ನೀವ್ ಇಷ್ಟೆಲ್ಲ ಕೊಟ್ರಲ್ಲ, ನಂಗೆ ಏನು ಕೊಡ್ಲಿಲ್ಲ ಅನ್ನೋದು ಅವ್ರ ತಲೆ ಒಳಕ್ ಹೋಗ್ತು. ಯಾರಿಗೆ ನಮ್ಮ ಭಾವನ ತಂಗಿ ಗಂಡನ್ ಕಡೆಯವರಿಗೆ. ಓಕೆ, ಅಂದ್ರೆ ಇಬ್ರದ್ದು ಒಟ್ಟಿಗೆ ಮದುವೆ ಆಯ್ತು, ಬಟ್ ಒಂದೇ ಕಲ್ಯಾಣದಲ್ಲಿ ಒಟ್ಟಿಗೆ ಮದುವೆ ಸಿಕ್ಕಿತ್ತು ಅಂತ. ಹೌದು ಗುರುಜಿ. ಸೊ ಹೀಗೆ ಆಯ್ತು. ಅದು ಅವ್ರಿಗೆ ಆಕ್ಚುಲಿ ನಮ್ಗೆ ಈ ವಿಷಯಗಳೆಲ್ಲ, ಈ ತರ ಇಂಟರ್ನಲ್ ವಿಷಯಗಳೆಲ್ಲ, ಫ್ಯಾಮಿಲಿ ಮ್ಯಾಟರ್ಗಳೆಲ್ಲ ನಮ್ಗೆ ದೂರ ಇದ್ವಿ, ನಮ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಈ ಕಡೆ ನಾನು ನಮ್ಮಮ್ಮ ಅದೇ ಊರಲ್ಲಿ ಮೊದ್ಲಿಂದ ಅಂಗಡಿ ಅದೇ ಊರಲ್ಲಿ ಮೊದ್ಲಿದ್ದ ಊರಲ್ಲೇ ಬಂದ್ವಿ, ಅಲ್ಲೇ ನಮ್ದು ಜೀವನ ಹೋಗ್ತಾ ಇತ್ತು, ಹೀಗೆ ನಡೀತಾ ಇತ್ತು. ಇವರಿಬ್ರು ನನ್ನ ತಂಗಿ ಮತ್ತೆ ಮಾವ ಇಬ್ರು ಅದೇ ಊರಿಂದ ಅವ್ರ ಊರಿಂದ ಆ ಊರಿಗೆ ದಿವಸ ಬಿಸ್ನೆಸ್ ಅಂತ 1 ವರ್ಷ ಹೀಗೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ಆ ಮನೆನು ಆಕ್ಚುಲಿ ಕಟ್ಟಿದ್ದು ಅವ್ನ ತೋರ್ಕೆಗೆ ಅವ್ನ ತಂಗಿ ಒಂದ್ ಮದುವೆ ಮಾಡ್ಬೇಕಿತ್ತು, ಅವ್ನ್ ಸಾಲ ತೀರ್ಬೇಕಿತ್ತು. ಇದಕ್ಕೆ ಜೊತೆಗೆ ಅವನ್ ಕೈಯಿಂದ ಇನ್ನೇನು ಆಕ್ಚುಲಿ 0 ಆಗಿ ಹೋಗಿದ್ದ, ಅವನೇನು ದುಡಿಮೆ ಮಾಡ್ತಾ ಇರ್ಲಿಲ್ಲ ಅವ್ರ ಫ್ಯಾಮಿಲಿ ಯಾರು ಆಕ್ಚುಲಿ. ಯಾಕಂದ್ರೆ ತುಂಬಾ ಯಾರ್ದೋ ಮನೇಲಿ ಕೊಡ್ತಾರೆ, ಏನೋ ಒಂದಿಷ್ಟು ಕುಡಿಯಕ್ಕೆ ಅಪ್ಪ ಅಮ್ಮನೂ ಹಾಗೆ ಅವ್ರಿಗೆ ವಿಪರೀತ ಕುಡ್ತದ ಚಟ ಜಾಸ್ತಿ. ದಿವಸ ಅಲ್ಲೆಲ್ಲ ಸಣ್ಣ ಪುಟ್ಟ ಏನಾದ್ರು ದುಡಿಮೆ ಬಂದ್ರು, ಕೂಲಿ ಬಂದ್ರು, ಅದನ್ನ ಕುಡ್ದು ಅದನ್ನ ಪೂರ್ತಿ ಹಾಳು ಮಾಡ್ಬಿಟ್ಟು ಮಾಡ್ತಾ ಇದ್ರು. ಅಲ್ಲಿ ಸಾಲ ಮಾಡ್ಕೊಂಡಿದೆ ಜಾಸ್ತಿ. ಅವ್ರಿಗೆ ಸ್ವಾಭಿಮಾನ ಅನ್ನೋದು ಒಂಚೂರು ಇರ್ಲಿಲ್ಲ ಮೊದ್ಲಿಂದನು. ಅಂದ್ರೆ ಕುಡುಕ್ರೆ. ಹೌದು, ಅಪ್ಪ ಅಮ್ಮ ಸಹ ಕುಡುಕ್ರೆ. ಆಕ್ಚುಲಿ ಯಾರು ಇಲ್ಲ ಅಲ್ಲಿ. ಇಲ್ಲ, ಇವಳು ಕೇಳೋರು ಯಾರು ಇಲ್ದಿದ್ದಂಗ ಆಯ್ತು. ಇವಳೊಬ್ಳೆ ಅಲ್ಲೊಂದು ಗುಡ್ಡ, ಅದು ಗುಡ್ಡ ಸುತ್ತಮುತ್ತ ಒಂದ್ 4-5 ಮನೆ ಇದೆ, ಆ ಮನೇಲಿ ಇರ್ಬೇಕಿತ್ತು. ಇವಳಿಗೆ ಆ ಟೈಮ್ ಅಂದ್ರೆ ಇಲ್ಲಿ ಇವಳು ಜನರ ಮಧ್ಯೆ ಬೆರೆತಿದ್ಲು, ನಮ್ಮ ಮಧ್ಯೆ ಇರ್ತಿದ್ಲು, ಪೇಟಲ್ಲಿ ಇರ್ತಿದ್ಲು, ಇವಳಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಇದೆಲ್ಲ. ಸೊ ಅಲ್ಲ ಒಬ್ಳೆ ಒಂಟಿತನ ಅವಳಿಗೆ ಕಾಡಕ್ ಶುರು ಆಯ್ತು. ಇವನು ಎಷ್ಟೊತ್ತಿಗೋ ನಮ್ ಭಾವ ಎಷ್ಟೊತ್ತಿಗೋ ಹೋದ್ರೆ ಎಷ್ಟೊತ್ತಿಗೋ ಬರೋನು. ಸೊ ಈ ಮನೇಲಿ ಅನ್ನಕ್ಕೂ ಗತಿ ಇಲ್ದಿದ್ದ ಪರಿಸ್ಥಿತಿ ಮಧ್ಯೆ 1 ವರ್ಷ 2 ವರ್ಷ ಬರಕ್ ಶುರು ಆಯ್ತು. ಹೀಗೆ 1 ವರ್ಷ ಏನೋ ಕಳೆದಿದ್ದಾರ ಅದೇ ಊರಲ್ಲಿ. ಕಡೆಗೆ ಇವಳು ಪ್ರೆಸರ್ ತಾಳಕ್ಕಾಗದೆ, ನನಗೆ ಓಡಾಡ್ಲಿಕ್ಕಾಗಲ್ಲ, ನಂಗೆ ಕಷ್ಟ ಆಗತ್ತೆ ಇಲ್ಲಿ, ನಾವು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆ ದೂರ ಇರೋಣ, ಅಪ್ಪ ಅಮ್ಮ ಬೇಕಾದ್ರೆ ನೋಡ್ಕೊಳ್ಳೋಣ, ಅವ್ರಿಗೆ ಬೇಕಾದ್ರೆ ಖರ್ಚಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಂಗಡಿ ಇದ್ದ ಪ್ಲೇಸ್ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡಿದ್ರು. ಬಾಡಿಗೆ ಮನೆ ಮಾಡಿದಾಗ ಇವನು ಆಯ್ತಂತ ಒಪ್ಕೊಂಡ ಫಸ್ಟಿಗೆ. ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ರು, ದುಡಿಮೆ ಮಾಡ್ಕೊಂಡು ಸ್ವಲ್ಪ ಟೈಮ್ ಇದ್ರು. ಅಪ್ಪ ಫಸ್ಟ್ ಒಂದಂತ ನಿಮ್ಗೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆದ್ಲು. ಪ್ರೆಗ್ನೆಂಟ್ ಆದ ನಂತರ ಇವಳು ಸ್ವಲ್ಪ ನಮ್ದು ಈಚೆಗೆ ಬಂದ್ಬಿಟ್ಲು, ನಮ್ದು ಅಂದ್ರೆ ತಾಯಿ ಮನೆಗೆ ಬಂದ್ಲು. ನಮ್ ತಂಗಿ ಕರ್ಕೊಂಡ್ ಬಂದ್ವಿ ನಾವು. ಅವಾಗ ಅವನಿಗೆ ಇವಳು ಅಲ್ಲಿ ಅಂಗಡಿಗೆ ಹೋದಾಗ ಇವಳಿಗೆ ಎಜುಕೇಶನ್ ಇತ್ತು, ಎಲ್ಲ ಇತ್ತು, ಅಂಗಡಿನ ಹೇಗ್ ನೋಡ್ಕೊಬೇಕಂತ ಗೊತ್ತಿತ್ತು, ಬಿಸ್ನೆಸ್ ಹೇಗ್ ಮಾಡ್ಬೇಕನ್ನೋದು ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಬಟ್ ಇವನಿಗೂ ಐಡಿಯಾ ಇತ್ತು. ಅದು ಇದ್ರೂನು ಅಲ್ಲಿ ಇದ್ದರದ್ದು ಜೊತೆಗೆ ನಮ್ಮ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅಳ್ಕೊಳಕ್ ಶುರುವಾಯ್ತು ನಮ್ಮ ಭಾವನಿಗೆ. ಅಂದ್ರೆ ನಿಮ್ ತಂಗಿ ಮನೆ ಕಡೆಗೆ ಬಂದ ಮೇಲೆ? ಹೌದು, ನಿಮ್ ತಂಗಿ ಇಲ್ಲಿ ಈ ಕಡೆ ಡೆಲಿವರಿಗೆ ಬಂದ ನಂತರ. ಈಗ ಅಲ್ಲಿ ಬಾಡಿಗೆ ಮನೆಯಲ್ಲಿ ಈತ ಒಬ್ನೇ ಇದ್ರಾ?
ಹಾ, ಈ ಬಾಡಿಗೆ ಮನೆಲ್ಲ ಒಬ್ಬನೇ ಇದ್ದ. ಆಕ್ಚುಲಿ ಅವನು ಅಪ್ಪ ಅಮ್ಮನ ಜೊತೆಗೆ ಇವ್ಳು ಹೋದ ನಂತರ ಅಪ್ಪ ಅಮ್ಮ ಜಾಸ್ತಿ ಅಲ್ಲಿಂದ ಆ ಬಾಡಿಗೆ ಮನೆ ಬಿಟ್ಟು ಮನೆಯಿಂದಾನೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದ. ಅಪ್ಪ ಅಮ್ಮ ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಬಾಡಿಗೆ ಮನೆ ಹಾಗೆ ಇತ್ತು. ಹಾ, ಬಾಡಿಗೆ ಮನೆ ಹಾಗೆ ಇತ್ತು, ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದ. ಹೀಗೆ ಅವಳು ಈ ಕಡೆ ಇದ್ಲು, ಅವನಿಗೆ ಅಲ್ಲಿ ಬೇಡದ ದುಶ್ಚಟಗಳೆಲ್ಲ ಅಂಟಿಸ್ಕೊಳಕ್ ಶುರುವಾಯ್ತು. ದುಶ್ಚಟ ಅಂದ್ರೆ ದುಶ್ಚಟ ಅಂದ್ರೆ ಈ ಆಚೆಗೆಲ್ಲ ಈ ಇಸ್ಪೀಟ್ ಆಡೋದು, ಅದಕ್ಕೆ ದುಡ್ಡು ತಗೊಂಡು ಹಾಕೋದು. ಇಲ್ಲಿ ಅಂಗಡಿ ಬೆಳಗಿನ ಸಾಯಂಕಾಲ ತನಕ ಬಿಸ್ನೆಸ್ ಮಾಡೋನು, ಸಾಯಂಕಾಲ ಅವನದು ಫ್ರೆಂಡ್ಸ್ ಎಲ್ಲ ಸೇರ್ಕೊಳ್ಳೋದು, ಆ ಕಾರು ಯಾವ್ದೋ ಒಂದು ಬಾಡಿಗೆ ಮಾಡ್ಕೊಳ್ಳೋದು, ಎಲ್ಲಿ ಇಸ್ಪೀಟ್ ಆಡೋದು. ಆಮೇಲೆ ಇನ್ನೊಂದು ಆ ಕಡೆ ಎಲ್ಲ ಈ ಇದು ಕೋಳಿ ಅಂಕ ಅಂತ ಹೇಳ್ತಾರೆ ಸರ್, ಅದು ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಏನಪ್ಪ ಕೋಳಿ ಅಂಕ ಅಂತಾರೆ ಅವ್ರ ಕಡೆ. ಅಲ್ಲ, ಈ ಚಟಗಳೆಲ್ಲ ಅತ್ತಗು ಅಂದ್ರೆ ನಿಮ್ ತಂಗಿ ಇತ್ತಗ್ ಬಂದ್ಮೇಲೆ ಆಗಿದ್ದು ಅಥವಾ ಮುಂಚೆಯಿಂದ ಇತ್ತು ನಿಮಗೆ ಗೊತ್ತಿಲ್ಲ? ಮುಂಚೆಂದು ಅವನಿಗೆ ಇತ್ತು, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವ್ನ ಕೈಗೆ ದುಡ್ಡು ಸಿಗ್ತಿರ್ಲಿಲ್ಲ. ಅವಾಗ ಅವನೇ ದುಡಿಮೆ ಮಾಡ್ಬೇಕಿತ್ತು, ಅಪ್ಪ ಅಮ್ಮ ತಂದು ಹಾಕಿದ್ದು. ಈಗ ಹಾಗಾಗ್ತಿರ್ಲಿಲ್ಲ. ಅವನು ನನ್ನ ತಂಗಿ ಅಂಗಡಿ ಇಬ್ರು ಬಿಟ್ಟೋದ್ರ ಮೇಲೆ ಇವನಿಗೆ ಯಾವ್ದು ಜವಾಬ್ದಾರಿ ಇರ್ತಿರ್ಲಿಲ್ಲಲ್ಲ. ಇವನು ಅಲ್ಲಿ ಹೋಗಿ ಅವ್ರ ಜೊತೆ ಫ್ರೆಂಡ್ಸ್ ಜೊತೆಗೆ ಅಲ್ಲಿದ್ದಾರ ಆ ಊರ್ನಲ್ಲಿ ಇದ್ದವ್ರ ಜೊತೆಗೆ ಅಕ್ಕಪಕ್ಕದವ್ರ ಜೊತೆಗೆಲ್ಲ ಸೇರ್ಕೊಂಡು ದುಶ್ಚಟ ಅಂಟಿಸ್ಕೊಂಡ. ಇಸ್ಪೀಟ್ ಆಡೋದು, ಕುಡಿಯೋದು, ಆಮೇಲೆ ಇದಕ್ಕೆ ಬೇಡದಕ್ಕೆಲ್ಲ ಹಣ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ದ. ಹೀಗೆ ಅಂಗಡಿ ಬರ್ತಾ ಬರ್ತಾ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡ. ಮನೆಗೆ ಅಂಗಡಿನೂ ಸತ್ರ ಓಪನ್ ಮಾಡ್ತಿರ್ಲಿಲ್ಲ, ಬಾಡಿಗೆ ಕೊಡ್ತಿರ್ಲಿಲ್ಲ, ಆಮೇಲೆ ಮನೆ ಬಾಡಿಗೆ ಕೊಡ್ಲಿಲ್ಲ. ಇದೆಲ್ಲ ಪ್ರೆಸರ್ ಬೀಳ್ಲಿಕ್ಕೆ ಶುರು ಆಯ್ತು. ನಂತರ ಹೀಗೆ ಒಂದು ಡೆಲಿವರಿ ಗಂಡ್ಮಗು ಆಯ್ತು ನನ್ನ ತಂಗಿಗೆ ಇಲ್ಲೇ ಊರಲ್ಲಿ. ಆ ಟೈಮಲ್ಲಿ ಆಕ್ಚುಲಿ ನಾನು ಇರ್ಲಿಲ್ಲ. ನಾನು ಆಕ್ಚುಲಿ ಒಂದು ಫಾರಿನ್ ಅಲ್ಲಿ ಇದ್ದೆ, ಹೊರಗಡೆ ದೇಶದಲ್ಲಿ ಇದ್ದೆ. ನಾನು ಮದುವೆ ಆದ ನಂತರ ತಂಗಿ ಮದುವೆ ಆಗಿ 1 ವರ್ಷ ಮಾತ್ರ ಊರಲ್ಲಿದ್ದೆ. 1 ವರ್ಷ ಆದ ನಂತರ ಫಾರಿನ್ ಹೋದೆ. ಇವಳು ಇಲ್ಲಿ ಮಗು ಆಯ್ತು, ಅಪ್ಪ ಅಮ್ಮ ತಗೊಂಡೋಗಿ ಕರ್ಕೊಂಡೋಗಿ ಅಲ್ಲಿ ಅವ್ರ ಮನೆಗ್ ಬಿಟ್ರು. ಅಲ್ಲಿ ಇಲ್ಲೆಲ್ಲ ನಾವ್ ಏನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ನನ್ನ ತಂಗಿಗೆ ಏನ್ ಮಾಡ್ಬೇಕು ಅದೆಲ್ಲ ಅಪ್ಪ ಅಮ್ಮ ಮಾಡಿದ್ರು ಕಷ್ಟಪಟ್ಟು. ಸೊ ಅಮ್ಮ ಇಲ್ಲೇ ಒಬ್ರಾದ್ರು. ನಾನು ಆಕ್ಚುಲಿ ಊರಲ್ಲಿ ಇರ್ಲಿಲ್ಲ, ದೇಶದಲ್ಲಿ ಇರ್ಲಿಲ್ಲ, ನಾನು ವಿದೇಶದಲ್ಲಿದ್ದೆ. ತಂಗಿ ಅಲ್ಲಿ ಅವಳು ಗಂಡನ ಮನೆ ಸೇರ್ಕೊಂಡ್ಲು. ಅವಳು ಏನಾಗ್ತಿತ್ತು, ಅಲ್ಲಿ ಅವನು ಆಕ್ಚುಲಿ ಮನೇಲಿ ಅಂಗಡಿಯಲ್ಲೂ ಯಾವ್ದು ಐಟಮ್ ಇರ್ಲಿಲ್ಲ, ಎಲ್ಲ ಕೈಯೆಲ್ಲ ಖಾಲಿ ಆಗಿತ್ತು. ನನ್ನ ತಂಗಿದ ಒಂದು 8-9 ಲಕ್ಷ ರೂಪಾಯಿ ಚಿನ್ನ ಇತ್ತು, ಅಷ್ಟು ಹಾಕಿದ್ವಿ ನಾವು ಅವಾಗ. ಇವ್ರು ನಮ್ಮಮ್ಮ ಕಷ್ಟಪಟ್ಟು ದುಡಿಮೆ ಮಾಡಿ ಹಾಕಿದ್ರು ಅವಳಿಗೆ. ಅದನ್ನೆಲ್ಲ ಒನ್ ಬೈ ಒನ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಅಥವಾ ಫೈನಾನ್ಸ್ ಅಲ್ಲೆಲ್ಲ ಆಡ ಇಡ್ಲಿಕ್ಕೆ ಶುರು ಮಾಡ್ದ. ಯಾವ್ದನ್ನು ಕೇಳಿದ್ರೆ ಇಲ್ಲ, ಇಂಚೂರು ದುಡ್ಡಿನ ಸಮಸ್ಯೆ ಇದೆ, ನಂಗೆ ಬಾಡಿಗೆ ಕಟ್ಟಿಲ್ಲ, ಐಟಮ್ ತಂದೋರಿಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟಿಲ್ಲ ಅಂತ ಇದೇ ಕತೆ ಹೇಳ್ಕೊಂಡು ಒಂದು ಅವಳದೊಂದು ಸಣ್ಣ ತಾಳಿ ಒಂದ್ಬಿಟ್ಟು ಮತ್ತೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟ ತಗೊಂಡೋಗಿ. ಅದ್ರದ್ದೆಲ್ಲ ದುಡ್ಡು ತಗೊಂಡು ಹಾಳು ಮಾಡ್ಬಿಟ್ಟು ಆಕ್ಚುಲಿ ಅವನು ತನ್ನ ತಂಗಿಗಂತ ಹೇಳ್ಬಿಟ್ಟು ಈಗ ತನ್ನ ಹೆಂಡತಿಗಿಂತ ಜಾಸ್ತಿಯಾಗಿ ನಂಬ್ತಿದ್ದು ತನ್ನ ತಂಗಿನ. ಇವನು ದುಡಿಮೆ ಮಾಡಿದ್ದು ಅಥವಾ ಇವಳದ್ದು ಬಂಗಾರ ತಗೊಂಡೋಗಿ ದುಡ್ಡನ್ನೆಲ್ಲ ತಗೊಂಡೋಗಿ ಅಲ್ಲಿ ತಂಗಿ ಮನೆಯಲ್ಲಿ ತಂಗಿಗೂ ಕೊಡೋದು. ಅವ್ರು 3 ಜನ ಸೇರ್ಕೊಂಡು, ಅವ್ರ ತಂಗಿ ಭಾವ ಅವರೆಲ್ಲ ಸೇರ್ಕೊಂಡು ಅದನ್ನ ಮಜಾ ಮಾಡೋದು. ಅವ್ರಿಗೆ ಏನಾದ್ರು ಕಷ್ಟ ಇದ್ರೆ ಇವಳದೆಲ್ಲ ಮಾರಿದಂತ ತಗೊಂಡು ಅವ್ರಿಗೆ ಕೊಡ್ತಾ ಇದ್ದ. ಪ್ಲಸ್ ಇದನ್ನ ದುಶ್ಚಟಗಳ ಜೊತೆ ಸೇರ್ಕೊಂಡು ಅಷ್ಟನ್ನು ಹಾಳು ಮಾಡ್ಬಿಟ್ಟ ಎಲ್ಲದನ್ನು. ನನ್ನ ತಂಗಿ ಫಸ್ಟ್ ಇದೆಲ್ಲ ಏನು ಅರ್ಥ ಆಗ್ಲಿಲ್ಲ. ನಮ್ಮ ಅಮ್ಮನ ಹತ್ರನು ಬಂದಾಗ ಏನು ಹೇಳಿಲ್ಲ, ಎಲ್ಲದನ್ನು ಯಾವ್ದನ್ನು ಅವ್ರು ಬಿಡಿಸಿ ಹೇಳ್ತಿರ್ಲಿಲ್ಲ. ಸೊ ಹೀಗೆ 2-3 ವರ್ಷ ಕಳೀತು. ಅವನ ತಂಗಿ ಮಗನು ಒಂದು 1 ವರ್ಷನೋ 2 ವರ್ಷ ಇದ್ದು, 1.5 ವರ್ಷ ಇದ್ದ ಅವನು ಅವಾಗ. ಅವನು ಆಕ್ಚುಲಿ ಆ ಟೈಮಲ್ಲಿ ಮನೇಲಿ ಇವಳಿಗೆ ಇಲ್ಲಿ ಸಹ ಅಲ್ಲಿ ಮಾವನ ಮನೇಲಿ ಸಹ ಯಾವ್ದು ಗತಿ ಇರ್ಲಿಲ್ಲ. ಅಂದ್ರೆ ಮನೇಲಿ ಊಟಕ್ಕೆ ಸಹ ಕಷ್ಟ ಆಗ್ತಿತ್ತು. ಇಲ್ಲಿ ಸಹ ಗಂಡ ನೋಡಿದ್ರೆ ಹೊರಗಡೆ ಎನಿ ಟೈಮ್ ಅಂಗಡಿ ಬಾಗಿಲು ತೆಗಿತಿರ್ಲಿಲ್ಲ. ಇವಳು ಮಗು ಹಿಡ್ಕೊಂಡು ಅಂಗಡಿ ಬಾಗಿಲು ತೆಗೆಯೋದು ಇವಳಿಗೆ ಕಷ್ಟ ಆಗ್ತಿತ್ತು. ಅವನು ಜೊತೆಗೆ ಸಿಗ್ತಾ ಇರ್ಲಿಲ್ಲ. ಇವ್ರು ಕೆಲವೊಂದು ದಿವಸ ಉಪವಾಸ ಮಲ್ಗೋಕ್ ಶುರು ಮಾಡಿದ್ಲು. ಮನೇಲಿ ದುಡಿಮೆನೂ ಇರ್ಲಿಲ್ಲ, ಇವ್ರ ಕೈಯಲ್ಲಿ ಏನು ಇರ್ಲಿಲ್ಲ. ನಮ್ಗೆ ಇದೆಲ್ಲ ನಾವು ದೂರ ಹೇಳ್ಕೊಳ್ತಿರ್ಲಿಲ್ವಾ ವಿಚಾರವಾಗಿ? ಯಾರು ಅವಳು ಆಕ್ಚುಲಿ ನಾವು ಅವಾಗಿಂದ ತುಂಬಾ ಹೀಗೆ ಮೆಂಟಲಿ ಟಾರ್ಚರ್ ಇದ್ದು, ಮತ್ತೆ ಮದುವೆ ಆದ ನಂತರನು ಇದೇ ಆಯ್ತಲ್ಲ ಅನ್ನೋದು ಅಪ್ಪ ಅಮ್ಮ ಅನ್ನೆಲ್ಲ ಬೇಜಾರ್ ಮಾಡ್ಕೊಡ್ತಾರಂತ ನನ್ನ ಹತ್ರ ಹೌದು, ನನ್ನ ಹತ್ರ ಮತ್ತೆ ನನ್ನ ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಆಗ್ಲಿ ಯಾರ ಹತ್ರನು ಅವಳು ಏನು ಹೇಳ್ತಾ ಇರ್ಲಿಲ್ಲ. ನಮ್ಗೆ ಎಂತ ಮಾಡ್ಬೇಕಂತ ಆಕ್ಚುಲಿ ಅವಾಗ ಅವಳು ಹೇಳ್ಕೊಡ್ತಾನೆ ಇರ್ಲಿಲ್ಲ, ನಮ್ಗೆ ವಿಷಯನೂ ಗೊತ್ತಾಗ್ತಿರ್ಲಿಲ್ಲ. ಈಗ 3 ವರ್ಷದ ನಂತರ ನಾನು ಮತ್ತೆ ವಿದೇಶದಿಂದ ವಾಪಸ್ ಊರಿಗೆ ಬಂದ್ಬಿಟ್ಟು ಅವಾಗಿನ್ನು ನನ್ನ ಲೈಫ್ ಸೆಟ್ಲ್ ಆಗಿರ್ಲಿಲ್ಲ. ನಾನು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಎಂತದಂತಾನೆ ಯಾವ್ದನ್ನು ನನ್ಗೆ ಐಡಿಯಾಸ್ ಇರ್ಲಿಲ್ಲ, ಎಂತ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಮಧ್ಯದಲ್ಲಿ ಈ ತಂಗಿ ವಿಷಯದಲ್ಲಿ ಮತ್ತೆ ಸಿಕ್ಕಾಕೊಂಡೆ ನಾನು. ಆವಾಗ
ಹೀಗೆ ಅವ್ರ ಮನೇಲಿ ಅಲ್ಲೇ ಒಂದ್ ಊರಲ್ಲಿ ನಮ್ಮಮ್ಮ ಈಚೆಗೆ ಇದ್ರು, ನಮ್ಮಮ್ಮ ಊರಲ್ಲೇ ಇದ್ರು. ನನಗೂ ತಂಗಿ ಎಂತದ್ದು ಯಾವ್ದು ಸುಸೂತ್ರ ಕಾಣ್ಲಿಲ್ಲ. ಅಂದ್ರೆ ನಂಗೆ ಎಲ್ಲಿ ಏನೋ ನಡೀತಿದೆ ಅನ್ನೋದೊಂದು ಒಂದು ಸೂಕ್ಷ್ಮತೆ ನಂಗೆ ಗೊತ್ತಾಯ್ತು. ನೋಡೋಣ ಸ್ವಲ್ಪ ದಿವಸ ತಂಗಿ ಮನೇಲೇ ಇರೋಣ ಅಂತ ಹೇಳ್ಕೊಂಡು ಅವಳು ಅಲ್ಲೇ ಇರ್ಲಿಕ್ಕೆ ಹೇಳಿದ್ರಣ್ಣ, ಸ್ವಲ್ಪ ದಿವಸ ಇಲ್ಲೇ ಇರ ಅಂತ ಹೇಳ್ಬಿಟ್ಟು. ಸೊ ಆಯ್ತಮ್ಮ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ದಿವಸ ಅಲ್ಲೇ ಇದ್ದೆ. ಅಲ್ಲೇ ಇದ್ದು ಅವಳು ಅಂಗಡಿ ಬಾಗಿಲು ತೆಗಿತಿದ್ಲು. ಅಂಗಡಿಯಲ್ಲಿ ಐಟಮ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಯಾಕೋ ಬಂದವರೆಲ್ಲ ಸಾಲ ಕೇಳೋರು, ಸಾಲ ನಿಮ್ಮ ಯಜಮಾನ್ರು ಸಾಲ ಕೊಡ್ಬೇಕು, ಇನ್ನು ದುಡ್ಡು ಕೊಟ್ಟಿಲ್ಲ ಅವರು, ಎಲ್ಲಿ ಹೋಗಿದ್ದಾರೆ. ಇವ್ನು ಯಾವತ್ತೂ ಅಂಗಡಿಗೂ ಬರ್ತಿರ್ಲಿಲ್ಲ, ರಾತ್ರಿ ಎಷ್ಟೊತ್ತಿಗೂ ಮನೆಗೆ ಬರೋನು 12 ಗಂಟೆ 1 ಗಂಟೆ ಎಲ್ಲ. ಚಿಕ್ಕ ಮಗು ಬೇರೆ ಇತ್ತು, ತುಂಬಾ ಕ್ರಿಟಿಕಲ್ ಆಗ್ತಿತ್ತು ಪೊಸಿಷನ್. ಸೊ ತುಂಬಾ ಕೆಲವು ಸಾರಿ ನಾನು ಜೊತೆಗಿದ್ದೆ, ನಂಗೂ ಏನ್ ಮಾಡ್ಬೇಕಂತ, ನಮಗೂ ಹೊಸ ಊರದು, ಏನ್ ಮಾಡ್ಬೇಕು, ಯಾರು ಇವರೆಲ್ಲ ಏನು ನಮ್ಗೆ ಏನಂತ ಅಂದ್ರೆ ಗೊತ್ತಿಲ್ಲ. ನಿಮ್ಮ ಯಾಕಂದ್ರೆ ಭಾವನನ್ನ ನೀವು ಕೇಳೋ ಪ್ರಯತ್ನ ಯಾವತ್ತೂ ಮಾಡ್ಲಿಲ್ವಾ? ಅಲ್ಲ, ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಗೊತ್ತಾಗಿದ್ದೆ ನನ್ಗೆ. ಒಂದು ಇಷ್ಟೆಲ್ಲ ಆಗಿ ಎಲ್ಲ ನಮ್ಗೆ ಅಂದ್ರೆ ನಮ್ ಪರಿಸ್ಥಿತಿ ಕೈ ಮೀರಿ ಹೋದ್ರ ಮೇಲೆ ನಮ್ಗೆ ಗೊತ್ತಾಗಿರೋದು. ಅಷ್ಟೋ ತನಕ ಏನೂ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಯಾವಾಗ ನಾವು ಅಂಗಡಿಗೆ ಹೋಗಿ, ನಾನು ಮತ್ತೆ ನಮ್ ತಂಗಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಹೋದಾಗ ಕುತ್ಕೊಂಡಾಗ, ಇಲ್ಲ ನಿಮ್ ಯಜಮಾನ್ರು ನಮ್ಗೆ ಇಷ್ಟು ಸಾಲ ಕೊಡ್ಬೇಕು, ನಮ್ಗೆ ಫೈನಾನ್ಸ್ ಇಂದ ಇಷ್ಟು ದುಡ್ಡು ಕೊಡ್ಬೇಕು, ಈ ಬಂಗಾರ ಇಟ್ಟಿದಾರೆ, ಇದನ್ನ ಬಿಡ್ಸ್ಕೊಂಡಿಲ್ಲ, ಇದ್ರದ್ ಬಡ್ಡಿ ಕಟ್ಟಿಲ್ಲ ಅಂತ ಯಾವಾಗ ಬಂದು ನಮ್ಮ ಅಂಗಡಿ ಹತ್ರಗಡೆ ನೋಟಿಸ್ ಮತ್ತೊಂದು ಬರ್ಲಿಕ್ಕೆ ಶುರುವಾಯ್ತು, ಅವಾಗೆಲ್ಲ ನಮ್ಗೆ ಒನ್ ಬೈ ಒನ್ ವಿಷಯ ಗೊತ್ತಾಗಕ್ ಶುರುವಾಯ್ತು. ಅದಕ್ಕೆ ನಾವು ಸ್ವಲ್ಪ ಬುದ್ಧಿವಂತಿಕೆ ಮಾಡ್ಬಿಟ್ಟು ಅವ್ನು ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನಂತ ಅವ್ರದ್ದು ದೂರದಿಂದ ಎಲ್ಲ ಸ್ವಲ್ಪ ಪರಿಚಯ ಮಾಡ್ಕೊಂಡು ವಿಚಾರಿಸೋಕೆ ಶುರು ಮಾಡಿದ್ವಿ. ಅವಾಗೆಲ್ಲ ವಿಷಯ ಒನ್ ಬೈ ಒನ್ ಗೊತ್ತಾಗ್ಲಿಕ್ಕೆ ಶುರುವಾಯ್ತು. ಅವನು ಹೀಗೆ ದುಡ್ಡು ತಗೊಂಡೋಗಿ ಹಾಳು ಮಾಡ್ತಿದ್ದಾನೆ, ಅದನ್ನ ಇಸ್ಪಿಟ್ ಆಡಕ್ ತಗೊಂಡ್ ಹೋಗ್ತಾರೆ, ಅವ್ನ ಫ್ರೆಂಡ್ಸಿಗೆ ಮಜಾ ಮಾಡ್ಲಿಕ್ಕೆ ಉಟಾಯಿಸ್ತಾರೆ, ಯಾವ್ದನ್ನು ಜವಾಬ್ದಾರಿ ತಗೊಳಲ್ಲ. ಅವ್ನಿಗೆ ಮೊದ್ಲಿಂದನು ಇಲ್ಲಿ ಇದ್ದಾಗ್ಲೂ ಯಾವ್ದು ಜವಾಬ್ದಾರಿ ಇರ್ಲಿಲ್ಲ. ಅವ್ನಿಗೆ ತೋರ್ಕೆಗೆ ಮಾತ್ರ ಅವ್ನ ಮದುವೆ ಅಂತ ಆಗ್ಬೇಕಿತ್ತು, ಅವ್ನಿಗೆ ಯಾವ್ದು ಅಗತ್ಯನೂ ಇರ್ಲಿಲ್ಲ. ತಂಗಿ ಮದುವೆ ಮಾಡಕ್ ಅವನ ಹತ್ರ ಕಾಸು ಇರ್ಲಿಲ್ಲ, ಅವ್ರ ಅಪ್ಪ ಅಮ್ಮನ ಹತ್ರ. ಅವ್ನು ಅದನ್ನ ಉಳಿಸ್ಕೊಳಕೋಸ್ಕರ ನಿನ್ ಮದುವೆ ಆದ. ಈಗ ನಿನ್ ಹೆಂಡತಿದೆಲ್ಲ ತಕೊಂಡೋಗಿ ನಿನ್ ತಂಗಿದ ಆಭರಣ ಎಲ್ಲ ತಗೊಂಡು ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾನೆ, ಅದ್ರದ್ದು ದುಡ್ಡೆಲ್ಲ ಅವ್ನ ತಂಗಿ ಕೊಟ್ಟಿದ್ದಾನೆ, ಅಲ್ಲಿ ಸಾಲ ತೀರ್ಸಿದ್ದಾರೆ ಅಂತೆಲ್ಲ ನಮ್ಗೆ ದೂರದಿಂದ ವಿಷಯ ಗೊತ್ತಾಯ್ತು. ನಮ್ಗೆ ಏನ್ ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ. ಆಕ್ಚುಲಿ ನಾನು ಮತ್ತೆ ನನ್ನ ತಂಗಿ ಮಾತ್ರ ಇವ್ರ ಮನೇಲಿ ಇದ್ವಿ, ತಂಗಿ ಮನೇಲಿ. ಯಾಕೊಂದ್ ದಿವಸ ಹೀಗೆ ಬಂದ, ಅವನ ಹತ್ರ ಕೇಳ್ದೆ, ಏನ್ ಬಾವ ನೀವ್ ಹೀಗ್ ಮಾಡ್ತಿದ್ದೀರಾ, ಆಕ್ಚುಲಿ ನಿಮ್ ತಂಗಿ ಆಗೋ ನನ್ಗೂ ಇವಳು ತಂಗಿನೇ, ಇವಳಿಗೆ ಕಷ್ಟ ಆದ್ರೆ ನಮ್ಗೂ ಕಷ್ಟ ಆಗತ್ತೆ, ನಿಮ್ಗೇನು ಕಮ್ಮಿ ಮಾಡಿಲ್ಲ, ಪ್ರತಿಯೊಂದ್ರಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ಜಾಸ್ತಿಯಾಗಿ ಮದುವೆ ಮಾಡ್ಕೊಟ್ಟಿದೀವಿ, ನೀವು ಜಾಸ್ತಿ ಇಷ್ಟ ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ನಿಮ್ಗೆ ಹಣ ಒಡವೆ ಎಲ್ಲ ಕೊಟ್ಟಿದ್ದೀವಿ, ಪ್ರತಿಯೊಂದು ನಿಮ್ಗೆ ಅವಳು ಅಷ್ಟೇ ನಿಮ್ ಜೊತೆಗೆ ಕಷ್ಟಕ್ಕೆಲ್ಲ ಹಾಕೊಂಡಿದ್ದಾಳೆ, ನೀವ್ ಹೀಗ್ ಮಾಡಿದ್ರೆ ಮುಂದಕ್ಕೆ ಜೀವನ ಹೇಗ್ ನಡೆಸ್ತೀರಿ ಅಂತೆಲ್ಲ ಕೇಳ್ದೆ. ಯಾವ್ದಕ್ಕೂ ಅವನು ಉತ್ತರನೂ ಕೊಡ್ಲಿಲ್ಲ. ಹೀಗೆ ಆಯ್ತು, ಪ್ರತಿ ಸರಿ ನನ್ ತಂಗಿ ನನ್ನೊಂದು ಸರ ಬಿಡಿಸ್ಕೊಡಿ, ಅಪ್ಪ ಅಮ್ಮಂಗ್ ನಾನು ಉತ್ತರ ಕೊಡ್ಬೇಕು, ನನ್ ಚಿನ್ನ ಇಲ್ಲಿ ಇಟ್ಟಿದ್ದೀರಿ ಅಂತ ಕೇಳಕ್ ಶುರು ಮಾಡಿದ್ಲು. ನಾನು ಆಕ್ಚುಲಿ ಅಲ್ಲಿ ಆ ಟೈಮಲ್ಲಿ ನನಗೆ ಮನೇಲಿ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಅಲ್ಲೇ ಒಂದು ಕೆಲಸ ಹುಡ್ಕೊಂಡೆ, ಒಂದು ಸೇಲ್ಸ್ಮನ್ ಕೆಲಸ, ಅದೇ ಊರಿಂದ ಸ್ವಲ್ಪ ಒಂದು 10 ಕಿಲೋಮೀಟರ್ ಮುಂದೆ. ನೀವು ಹೊರದೇಶದಲ್ಲಿ ಮಾಡ್ತಿದ್ ಕೆಲಸ? ಹೊರದೇಶದಲ್ಲಿ ಬಿಟ್ಟು ಬಂದೆ ಸರ್ ನಾನು. ಆಕ್ಚುಲಿ ಒಂದು 3 years ವೀಸಾ ಕಂಪ್ಲೀಟ್ ಆಯ್ತು. ಅಂದ್ರೆ ಈ ಕಾರಣಕ್ಕೆ ಬಿಟ್ಟು ಬಂದಿದ್ದ ಅಥವಾ? ಇಲ್ಲ, ನಂದು ವೀಸಾ ಕಂಪ್ಲೀಟ್ ಆಯ್ತು, ನಾನು ಬಿಟ್ಟು ಬರ್ಬೇಕಿತ್ತು. ಬಟ್ ಬೇರೆ ವೀಸಾ ತಗೊಳ್ಬೋದಾ? ವೀಸಾ ತಗೊಳ್ಬಹುದು, ಮತ್ತೆ ವೀಸಾ ನಂಗೆ ರಿನ್ಯೂವಲ್ ಇತ್ತು. ಬಟ್ ನನಗೆ ಆಕ್ಚುಲಿ ಬಂದ ನಂತರ ರಿಟರ್ನ್ ಹೋಗೋದ್ ಮನ್ಸು ತುಂಬಾ ಇತ್ತು, ವಾಪಸ್ ಹೋಗ್ಬೇಕು ಅನ್ನೋದಿತ್ತು, ನಂಗೆ ಇನ್ನು ದುಡಿಮೆ ಮಾಡ್ಬೇಕು ಅನ್ನೋದಿತ್ತು. ಬಟ್ ನನಗೆ ಅದಕ್ಕೆ ಇಲ್ಲಿ ದುಡಿಮೆ ಚೆನ್ನಾಗಿತ್ತಾ? ಅಲ್ಲಿ ದುಡಿಮೆ ಚೆನ್ನಾಗಿತ್ತು ಸರ್. ಓಕೆ, ಬಟ್ ಮನೆ ಪರಿಸ್ಥಿತಿ ನನ್ನ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕ. ಇಲ್ಲಿ ಅಮ್ಮ ಒಬ್ರೇ ಆಗ್ಬಿಟ್ರು, ಅವ್ಳ ತಂಗಿ ಜೀವನ ಹೀಗಾಯ್ತು. ತುಂಬಾ ಅಂದ್ರೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟೆ. ಅವಾಗ ಆಕ್ಚುಲಿ ನನ್ನ ಹತ್ರ ನಾನ್ ದುಡಿಮೆ ಮಾಡಿದಂತ ದುಡ್ಡು ಇತ್ತು, ಅದನ್ನೆಲ್ಲ ನನ್ನ ಅಮ್ಮನಿಗೆ ಇದು ಬ್ಯಾಂಕಿಗೆ NRI ಅಕೌಂಟ್ ಮಾಡಿಸಿದ್ವಿ, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ ಪ್ರತಿ ತಿಂಗಳು ಇಷ್ಟ ಅಂತ. ನಾನು ಉಳಿದಿದ್ದ ಹಣನ ನಮ್ ಖರ್ಚಿಗೆ ಹೋಗ್ಬಿಟ್ಟು ಮಿಕ್ಕಿದ್ ನಮ್ದು ಏನು ಸೇವಿಂಗ್ಸ್ ಉಳಿಯುತ್ತೆ ಅದನ್ನ ಅಮ್ಮನ ಅಕೌಂಟ್ಗೆ ಹಾಕ್ತಾ ಇದ್ದೆ. ಅಲ್ಲಿಂದಾನೆ ಆ ದುಡ್ಡು ನನ್ನ ಹತ್ರ ಉಳ್ಕೊಂಡಿತ್ತು, ನಾನೆಲ್ಲೂ ವೇಸ್ಟ್ ಮಾಡ್ಕೊಳಕ್ ಹೋಗಿರ್ಲಿಲ್ಲ. ಕಷ್ಟ ಗೊತ್ತಿತ್ತು ನಂಗೆ, ತುಂಬಾ ಕಷ್ಟಪಟ್ಟೆ ಅಲ್ಲಿ ಸರ್, ತುಂಬಾ ಕಷ್ಟಪಟ್ಟೆ. ಆಕ್ಚುಲಿ ನಂದು ಈ ಹೊರದೇಶ ಅಂತ ಹೇಳ್ತಾರಲ್ಲ ಸರ್, ಹೊರದೇಶ ಯಾವುದೇ ದೇಶ ಆಗ್ಲಿ ನಾವು ಸಫರ್ ಪಡೆದ ಯಾವ್ದು ಸಿಗಲ್ಲ ಸರ್. ನಾವ್ ಎಷ್ಟು ಕಷ್ಟ ಪಡ್ತೀವೋ ಅಷ್ಟೇ ನಮ್ ಜೀವನದಲ್ಲಿ ಚೆನ್ನಾಗಿರ್ತೀವಿ. ಹೊರದೇಶದಲ್ಲಿ ಇರೋರೆಲ್ಲ ಚೆನ್ನಾಗಿರ್ತಾರೋ ಅನ್ನೋದು ಖಂಡಿತ ಸುಳ್ಳು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರಲ್ಲ ಹಾಗೆ ನಾವ್ ಎಲ್ಲೋದ್ರೂ ಕಷ್ಟಪಡ್ಲೇಬೇಕು, ಕಷ್ಟಪಟ್ರೆ ಮಾತ್ರ ನಮ್ಗೆ ಅದ್ರದ್ದು ಸುಖ ಸಿಗುತ್ತೆ. ಊರಿಗೆ ಬರ್ಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬರ್ತಿರಲ್ಲ, ಅದೇ ತಪ್ಪು. ಹಾಗೆ ಅನ್ಕೊಳ್ಳುತ್ತೆ ಸಮಾಜ. ಇವ್ನು ಫಾರಿನ್ ಅಲ್ಲಿ ಇದ್ದಾನೆ, ತುಂಬಾ ಹಣ ಇರುತ್ತೆ, ಗುಷ್ಟನ್ನ ಭೋಜನ ಮಾಡ್ತಾನೆ ಅಂತ. ಬಟ್ ಫಾರಿನ್ ಅಲ್ಲಿ ವಿದೇಶದಲ್ಲಿ ಇರೋರಿಗೆ ಅವ್ರ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ.
ಖಂಡಿತ ಒಂದು ಅನ್ನದ ಋಣ ಬೇಕಂದ್ರು ಅದಕ್ಕೆ ಬರ್ದಿರ್ಬೇಕು ಭಗವಂತ ಬರ್ದಿದ್ರು ಮಾತ್ರ ಸಾಧ್ಯ. ಸತ್ಯ ಸತ್ಯ. ಅದು ನಂಗೆ ಆ ಅನುಭವ ಆಗ್ಲೇ ಆಗೋಗಿತ್ತು ಸರ್, ತುಂಬಾ ಆಗೋಗಿತ್ತು. ಇಲ್ಲಿ ನೀವು ನಿಮ್ ಭಾವನ ಪ್ರಶ್ನೆ ಮಾಡಿದ್ರಿ, ಬಟ್ ಅವ್ರ ಅದಕ್ಕೇನು ಹೇಳಿದ್ರು? ಇಲ್ಲ, ಏನು ರಿಪ್ಲೈ ಮಾಡ್ಲಿಲ್ಲ. ನನಗೆ ಆಕ್ಚುಲಿ ಅಲ್ಲಿ ಸುಮ್ನೆ ನಾನೀಗ ಆಕ್ಚುಲಿ ಹೊರಗಡೆ ಕೆಲಸ ಮಾಡ್ಕೊಂಡು ಏನೋ ಕೆಲಸ ಇಲ್ಲದೆ ಮನೇಲಿ ಕುತ್ಕೊಳ್ಳೋದು ನನಗೆ ತುಂಬಾ ಹಿಂಸೆ ಆಗ್ತಿತ್ತು. ನಾನು ಅಲ್ಲೇ ಒಂದು ಸೇಲ್ಸ್ಮನ್ ಕೆಲಸ ಕಟ್ಕೊಂಡು ಅದೇ ಊರಿಂದ 10 ಕಿಲೋಮೀಟರ್ ಆಚೆ ಹೇಳ್ಕೊಂಡ್ಬಿಟ್ಟು ಇವಳು ಮನೆಗೆ ಬರ್ತಾ ಇದ್ದೆ, ಊಟಕ್ಕೆ ಬರ್ತಾ ಸಾಯಂಕಾಲ ಮಾತ್ರ ಬರ್ತಿದ್ದೆ. ಅಂಗಡಿ ನಾನು ಹೊರಗಡೆ ಕೆಲಸ ಮಾಡ್ಕೊತಾ ಇದ್ದೆ, ಇವಳು ಅಂಗಡಿ ಹೋಗ್ತಾ ಇದ್ಲು. ಹಾಗೂ ಇದು ನಡೀತಾ ಇತ್ತು. ಒಂದ್ ದಿವಸ ಮಧ್ಯದಲ್ಲಿ ನಾನಿಲ್ದ ಸಮಯದಲ್ಲಿ ನಮ್ಮ ತಂಗಿಗೆ ಮತ್ತೆ ತಂಗಿ ಮಗನಿಗೆ ಹೀಗೆ ತಂಗಿ ಹೇಳಿದಾಳೆ, ನೀನು ನಮ್ದು ಚಿನ್ನ ಎಲ್ಲ ಬಿಡಿಸ್ಕೊಡು, ಅಪ್ಪ ಅಮ್ಮ ಪ್ರತಿ ಟೈಮ್ ಬಂದಾಗ್ಲೆಲ್ಲ ಕೇಳ್ತಿರ್ತಾರೆ, ಎಲ್ಲಿಟ್ಟಿದ್ದೀರಾ ನೀವು, ಅದನ್ನೆಲ್ಲ ತಂದ್ಕೊಡಿ ಅಂತ ಪ್ರೆಸರ್ ಹಾಕಿದ್ಲು. ಇವನು ಹೊಡೆದ್ಬಿಟ್ಟಿದ್ದಾನೆ ಸರ್, ಅವಳಿಗೆ ತುಂಬಾ ಹೊಡೆದ್ಬಿಟ್ಟಿದ್ದಾನೆ. ಇವಳು ಆ ದಿವಸ ಅಂಗಡಿಗೂ ಹೋಗಿಲ್ಲ, ಮಗುಗೆ ಆ ಮನೇಲಿ ಏನೂ ಇಲ್ಲ, ತಿನ್ಲಿಕ್ಕೂ ಇವಳಿಗೆ ಏನೂ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ನಾವೇನಾದ್ರು ಹೊರಗಡೆ ಬರ್ತಾ ನಾವೇ ರೇಷನ್ ಎಲ್ಲ ತಂದಾಕ್ತಾ ಇದ್ವಿ. ಸ್ವಲ್ಪ ನಾನ್ ತಂದಾಕ್ತಿದ್ದೆ, ಅಮ್ಮ ತಂದಾಕ್ತಿದ್ರು. ಅಪ್ಪ ಬಂದ್ರೆ ಅಪ್ಪ ಸ್ವಲ್ಪ, ಅಪ್ಪನಿಗೂ ಅಮ್ಮ ತಂಗಿ ಅಂದ್ರೆ ಪ್ರೀತಿ ಇತ್ತು, ಅವರು ತಂದಾಕ್ತಿದ್ರು. ಗೊತ್ತಿತ್ತು ಅವ್ರಿಗೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳಿ ತಂದಾಕ್ತಿದ್ರು. ಅದ್ರಲ್ಲಿ ನಡೀತಿತ್ತು. ತುಂಬಾ ಹೊಡೆದ್ಬಿಟ್ಟಿದ್ದಾನೆ. ಇವಳು ಒಪ್ಕೊಂಡು ಇವಳಿಗೆ ನೋಡಿ ಬೇಜಾರಾಗಿ, ಇಲ್ಲ ನಾನು ಏನ್ ಜೊತೆ ಬದುಕಲ್ಲ, ನಾನು ಇನ್ನು ನಮ್ಗೆ ಏನಂತ ಹೇಳಿ, ಇಲ್ಲ ನೀನು ನನ್ ಜೊತೆಗೆ ಇರ್ಬೇಕಂತಿದ್ರೆ ನೀವು ನಮ್ದು ಒಳ್ಳೆ ರೀತಿಯಲ್ಲಿ ಬದುಕೋದ್ ಕಲಿಬೇಕು, ಇದನ್ನೆಲ್ಲ ಮಾಡ್ತಾ ಇಟ್ಕೊಂಡ್ರೆ ಆಗೋದಿಲ್ಲ, ಇಲ್ಲಾಂದ್ರೆ ನಾನ್ ನಿನ್ ಜೊತೆಗೆ ಇರಲ್ಲ, ಇಲ್ಲ ನೀನೇ ನನ್ ಜೊತೆಗೆ ಇರ್ಬೇಡ ಅಂತ ಹೇಳ್ಬಿಟ್ಟಿದೆ. ಮಧ್ಯದಲ್ಲಿ ಆಕ್ಚುಲಿ ಗೊತ್ತೇ ಆಗ್ಲಿಲ್ಲ ನಂಗೆ ಅಂತ ಸುಮಾರು ಸರಿ ಆತರ ಮೈಮೇಲೆ ಕೈ ಮಾಡಿ ಅವಳಿಗೆ ತುಂಬಾ ಟಾರ್ಚರ್ ಮಾಡಿದ್ದಾನ ಅವನು. ಇದನ್ನ ಯಾವ್ದು ನನ್ನ ಹತ್ರ ಹೇಳ್ಕೊತಾನೆ ಇರ್ಲಿಲ್ಲ ಅವಳು. ಸೊ ಹಾಗಾಯ್ತು. ಅವಾಗ ಏನಾಯ್ತು, ಇವರಿಗೆ ಇನ್ನು ಎಲ್ಲ ಸೇರ್ಕೊಂಡು ನನ್ಗೆ ಪೊಲೀಸ್ ಕಂಪ್ಲೇಂಟ್ ಮತ್ತೊಂದು ಮಾಡ್ತಾರೆ, ನನ್ಗೆ ಇದು ಹಾಕ್ತಾರೆ ಅಂತ ಹೇಳಿಬಿಟ್ಟು ಅವನು ಇವಳು ಬಿಟ್ಬಿಟ್ಟು ರಾತ್ರಿ ಬಿಟ್ಟು ಓಡೋಗ್ಬಿಟ್ಟ ಸರ್. 2-3 years ಊರಲ್ಲೇ ಇರ್ಲಿಲ್ಲ, ಇವ್ರ ಜೊತೆಗೆ ಇರ್ಲಿಲ್ಲ. ಹೀಗೆ ನಮ್ಗೆಲ್ಲ ಇನ್ನು ತಂಗಿಗೆಲ್ಲ ಹೊಡೆದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಅವಳಿಗೆ ಅನಿವಾರ್ಯ ಆಗೋಯ್ತು ನಮ್ಗೆ ಆ ಟೈಮಲ್ಲಿ. ಅವನು ಊರಲ್ಲೂ ಇರ್ಲಿಲ್ಲ, ಫೋನು ಸ್ವಿಚ್ ಆಫ್. ಒಂದು ಮ್ಯಾಕ್ಸಿಮಮ್ ಸಾಲನೇ ಒಂದು 10-13 ಲಕ್ಷದ ಹತ್ರ ದಾಟಿತ್ತು. ನಮ್ ತಂಗಿದು ಒಡವೆ ಅದೆಲ್ಲ ಸೇರಿ ಇಟ್ಬಿಟ್ಟು ಮತ್ತೆ ಅಂಗಡಿ ಮೇಲೆ ಮಾಡಿ ಸಾಲ ಅದು ಇದು ಅಂತೇಳಿ ಒಂದು 13 ಲಕ್ಷ ಹತ್ರ ದಾಟಿತ್ತು. ಅದೆಲ್ಲ ಜವಾಬ್ದಾರಿ ನಮ್ಮಲ್ಲಿತ್ತು. ಇವಳು ಏನ್ ಮಾಡ್ಬೇಕಂತ ಇವಳಿಗೆ ಗೊತ್ತಿರ್ಲಿಲ್ಲ. ನಾವು ಅಷ್ಟು ಫೈನಾನ್ಷಿಯಲಿ ಅವಾಗ ಅಷ್ಟೊಂದು ಸಪೋರ್ಟ್ ಇರ್ಲಿಲ್ಲ ನಮ್ಗೆ. ಅವನು ಹಾಗೆ ಮಾಡ್ಬಿಟ್ಟು ಓಡೋದ. ಪೊಲೀಸ್ನವರು ತುಂಬಾ ಹುಡುಕ್ತಿವಿ ಅಂತೇಳಿ ಅದ್ ಮಾಡಿದ್ರು. ಕಡೆಗೆ ಗಂಡ ಹೆಂಡತಿ ಮ್ಯಾಟ್ರು, ಇನ್ನೇನ್ ಮಾಡಕ್ಕಾಗತ್ತಮ್ಮ ಅಂತ ಹೇಳಿ ಒಂದ್ ಸ್ವಲ್ಪ ಟೈಮ್ ನೋಡಿದ್ರು, ಹುಡ್ಕೋ ಯೋಚನೆ ಮಾಡಿದ್ರು. ಆಮೇಲೆ ಅವ್ನು ಯಾವ ಕಾರಣಕ್ಕೂ ನಮ್ ಕೈಗೂ ಸಿಗ್ಲಿಲ್ಲ. 3-4 ವರ್ಷ ಊರ್ ಕಡೆ ಎಲ್ಲಿದಾನಂತ ಯಾರಿಗ್ ಸಹ ಗೊತ್ತಿರ್ಲಿಲ್ಲ. ಬಟ್ ಅವ್ರ ರಿಲೇಷನ್ಗೆಲ್ಲ ಗೊತ್ತಿತ್ತು. ಅವರೆಲ್ಲ ಯಾರು ಬಾಯ್ ಬಿಡ್ಲಿಕ್ಕೆ ತಯಾರಿಲ್ಲ. ಇಲ್ಲ ಅವನು ಹೀಗೆ ಏನೋ ತಪ್ಪು ಮಾಡ್ಕೊಂಡು ಓಡಿದಾನೆ, ಬರ್ತಾನೆ ಮತ್ ಸರಿ ಹೋಗ್ತಾನೆ ಅವನಂತ ಅವನು ವಹಿಸ್ಕೊಂಡೇ ಮಾತಾಡ್ತಾ ಇದ್ದು. ಕಡೆಗೆ ಇನ್ನು ನಮ್ ಬದುಕು, ಇನ್ನು ನನ್ ತಂಗಿ ಬದುಕು ಕಟ್ಕೊಬೇಕು, ಈಗ ನಾವ್ ಬದುಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇದು ವಿಷಯ ಎಲ್ಲ ಆಮೇಲೆ ನಮ್ ತಂಗಿ ಇದಾದ ನಂತರ ಇವನ್ನೆಲ್ಲ ಬಿಟ್ಟೋದ್ ನಂತರ, ಇಲ್ಲ ಹೀಗಾಯ್ತು, ನನ್ ಮದುವೆ ಆದ ನಂತರ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ, ನನ್ನ ಮನೆಯಿಂದ ಅತ್ತೆ ಮಾವ ಈ ತರ ನೋಡ್ಕೋತಾ ಇದ್ರು, ಅವ್ನ ತಂಗಿ ಬಂದ್ರೆ ಅವಳನ್ನ ಪಾರ್ಟಿಷನ್ ಮಾಡ್ತಿದ್ರು, ಅವಳ ಎದುರುಗಡೆ ನನ್ನನ್ನು ಕಿಂಡಲ್ ಮಾಡ್ತಿದ್ರು ಅಂತೆಲ್ಲ ತುಂಬಾ ಕಷ್ಟ ಹೇಳ್ಕೊಂತ ಇದ್ರು. ಹೇಳಿದ್ಲು ಎಲ್ಲ ಮನೆ ಅಷ್ಟು ವರ್ಷದಿಂದ ಅವ್ರ ಮನೇಲಿ ಏನ್ ಟಾರ್ಚರ್ ಆಯ್ತು ಅದೆಲ್ಲ ಹೇಳಿದ್ಲು. ಅವಾಗ ನಮ್ಗೆ ಅದರದ್ದು ವಸ್ತು ಸ್ಥಿತಿ ಏನಂತ ಗೊತ್ತಾಯ್ತು ಸರ್. ಅವನು ಹೋದ ಬರ್ಲಾ ಇಲ್ಲ. ಎಷ್ಟ್ ಮಾಡಿದ್ವಿ ನಾವು, ಇವರೆಲ್ಲ ದೊಡ್ಡವ್ರನ್ನೆಲ್ಲ ಸೇರ್ಸ್ಬಿಟ್ಟು 7 ಸಲ ಹೇಳಿಸ್ವಿ, ಅದಕ್ಕೆಲ್ಲ ಯಾರು ತಲೆ ಕೊಡ್ಲೇ ಇಲ್ಲ. ನಮ್ ಸಪೋರ್ಟಿಗೆ ಯಾರು ಬರ್ಲೂ ಇಲ್ಲ. ನಮ್ಗೆ ಯಾವಾಗ ಎಂತ ಮಾಡ್ಬೇಕು, ಇವನಿಗೆ ಬಿಟ್ಟು ಹೋಗಿದ್ದಾನೆ, ನನ್ ಲೈಫ್ ಸೆಟ್ಲ್ ಆಗಿಲ್ಲ, ನನ್ಗೆ ಯಾರ ಕೈಯಲ್ಲಿ ಯಾವ್ದು ಸುಸೂತ್ರ ಕೆಲಸ ಇಲ್ಲ, ಅಮ್ಮ ಊರಲ್ಲಿದ್ದಾರೆ, ಅಪ್ಪ ಒಂದ್ ಕಡೆ ಇದ್ದಾರೆ, ನನ್ ಲೈಫ್ ಯಾಕೆ ಸೆಟ್ಲ್ ಮಾಡ್ಕೊಳ್ಳೋದು ಅಥವಾ ತಂಗಿ ಲೈಫ್ ಯಾಕೆ ಸೆಟ್ಲ್ ಮಾಡೋದು ಅನ್ನೋದೊಂದು ಒಂಥರ ತ್ರಿಶಂಕು ನರ್ಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನ ಒಂದು 5-6 ತಿಂಗಳು. ಏನ್ ಮಾಡ್ಬೇಕನ್ನೋದು ಯೋಚನೆ ಆಗ್ತಾ ಇರೋದು ಗೊತ್ತಿರ್ತಿರ್ಲಿಲ್ಲ ನಮ್ಗೆ. ಆಕ್ಚುಲಿ ಅಂಗಡಿ ಒಂದಿತ್ತು, ಅದನ್ನು ಅವನ ಹೆಸರಲ್ಲೇ ಇತ್ತು. ಅದಕ್ಕೂ ಇವಳು ಬಾಡಿಗೆ ಕಟ್ಕೊಂಡು ಹೇಗ ಮಾಡ್ಕೊಂಡು ಹೋಗೋಣ ಅಂದ್ರೆ ಅಂಗಡಿಯಲ್ಲಿ ಐಟಮ್ ಇರ್ಲಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅವಳ ಹತ್ರ ಇವಳ ಹತ್ರ ದುಡ್ಡಿರ್ಲಿಲ್ಲ. ಸೊ ಅವಾಗ ನಮ್ಗೆ ಇನ್ನೇ ಬದುಕೋದು, ಇನ್ನು ಏನು ಮನೇಲಿ ಹೋದ್ರೆ ಅಲ್ಲೊಂಥರ ಟಾರ್ಚರ್, ಇಲ್ಲಿ ಈ ತರ ಟಾರ್ಚರ್ ಆಗಿದೆ, ಬದುಕೊಂಥರ ನರಕ ಆಗೋಗಿತ್ತು ಸರ್. ಸೊ ಅವಾಗ ನಮ್ಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿಗೆ ಹೇಳಿದೆ, ಮೇಡಮ್ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಯೋಚನೆ ಮಾಡ್ಬೇಡ, ಇದೇ ಅಂಗಡಿ ನೀನ್ ಇಂಪ್ರೂವ್ ಮಾಡು,
ಏನ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು ನಾನು ಮಾಡ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಯಾರ್ಯಾರಿಗೆ ಹಣ ಕೊಡ್ಬೇಕು ಅವ್ರಿಗೆಲ್ಲರಿಗೂ ಕೊಡೋಣ ಅಂತ ಹೇಳಿ ಹೇಳ್ದೆ. ಇವಳು ಒಪ್ಕೊಂಡ್ಲು. ನಮ್ಮಮ್ಮ ಅವಳ ಜೊತೆಗಿದ್ರು ಸ್ವಲ್ಪ ದಿವಸ. ನಾನು ಊರಲ್ಲಿದ್ದೆ. ನಾನು ಇಲ್ಲಿ ಬಂದು ಇವ್ರ ಅಮ್ಮ ಮಾಡಿಟ್ಟಿದ್ದು ಒಂದು ಸಣ್ಣದೊಂದು ಚಿಕ್ಕದೊಂದು ಅಂಗಡಿ ಇತ್ತು, ಅದ್ ನಡೆಸ್ಕೊಂಡಿದ್ದೆ. ಅಮ್ಮ ಊರಲ್ಲಿದ್ರು ಇವ್ರ ಜೊತೆ, ನನ್ನ ತಂಗಿ ಜೊತೆಗೆ. ಸೊ ಹಾಗೇನೆ ಅವರಿಗೆ ನನಗೇನಾಗ್ತಿತ್ತು, ಆಕ್ಚುಲಿ ಇಲ್ಲೂ ನೋಡ್ಕೊಂಡು ಮತ್ತೆ ತಂಗಿದೇನಾದ್ರು ಆವಾಗ ಕೋರ್ಟು ಕೇಸು ಅದಂತೆಲ್ಲ ನಮ್ಗೇನೂ ಗೊತ್ತಿರ್ಲಿಲ್ಲ ಸರ್. ಅದೆಲ್ಲ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಯೋರು, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾಕೆ ಹಿಂಗ್ ಬಿಟ್ಟೋದ, ಏನಾಯ್ತು ಎಲ್ಲದೂ ಕೇಳೋರು. ಮತ್ತೆ ನಮ್ಮ ಅಂಗಡಿ ಎದುರುಗಡೆ ಪೊಲೀಸ್ನವ್ರು ಬರೋರು ಸರ್. ನಮ್ಗೊಂಥರ ಇರಿಟೇಷನ್ ಆಗ್ತಿತ್ತು. ನಾವ್ ಇಂಥದ್ದೆಲ್ಲ ಲೈಫಲ್ಲೇ ನೋಡಿರ್ಲಿಲ್ಲ. ಏನೋ ಜಗಳ ಆಗ್ತಿತ್ತು ಅಪ್ಪ ಅಮ್ಮಂಗೆ, ಓಕೆ ಫೈನಲಿ ಅಲ್ಲಿಗಲ್ಲಿ ಕ್ಲೋಸ್ ಆಗ್ತಿತ್ತು ಗಂಡ ಜಗಳ ಅಂತ. ಬಟ್ ಈ ಮಟ್ಟಕ್ಕೆಲ್ಲ ಹೋಗಿರ್ಲಿಲ್ಲ ಅದು. ನಮ್ಗೆ ಒಂಥರ ಅಲ್ಲೂ ಒಂಥರ ಮರ್ಯಾದೆ ಅನ್ನೋದು ತೋರಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ತುಂಬಾ ಹಿಂಸೆ ಆಗ್ತಿತ್ತು, ಮನ್ಸಿಗೆ ನೆಮ್ಮದಿ ಅನ್ನೋದೇ ಇರ್ಲಿಲ್ಲ. ಹಾಗೂ ಹೀಗೂ ಅವಳ ಅಂಗಡಿಗೆ ಸ್ವಲ್ಪ ಐಟಮ್ ಎಲ್ಲ ಹಾಕ್ಬಿಟ್ಟು ಅಮ್ಮ ಮತ್ತೆ ತಂಗಿ ಇಬ್ರು ಅಲ್ಲೇ ಇದ್ರು. ಆ ಬಾಡಿಗೆ ಮನೇಲಿ ಬಾಡಿಗೆ ಕಟ್ಕೊಂಡು, ಅಂಗಡಿ ಬಾಡಿಗೆ ಕಟ್ಕೊಂಡು, ಒಂದು ಮಗು ಬೇರೆ ಇದ್ದ, ಅವನ್ನ ನೋಡ್ಕೊಂಡು ಅವ್ರು ಇದ್ರು. ನಾನು ಅವಳಿಗೆ ಹೇಳ್ದೆ, ಒಂದೇ ಮಾತು ಹೇಳ್ದೆ, ಮೇಡಮ್ಮ ನೀಗೀಗ ಇದ್ರಲ್ಲಿ ಈಗ ನಾಳೆ ದೇವ್ರಿದ್ದಾನೆ, ನಮ್ ಕಷ್ಟನೋ ಸುಖನೋ ಇದ್ರಲ್ಲಿ ಕಷ್ಟಪಡೋಣ. ಇನ್ನು ಫಲ ದೈವಕ್ಕೆ ದೇವ್ರಿಗೆ ಬಿಟ್ಟಿದ್ದು. ಅವ್ನು ನಮ್ಮನ್ನು ಹೊಳೆಗಾರು ಹಾಕ್ಲಿ ಮೇಲಕ್ಕಾರು ಎತ್ಲಿ, ಏನೇನು ಏನು ಧೈರ್ಯ ತಿರ್ಬೇಡ, ಮಾಡ್ಕೊಂಡು ಹೋಗೋ ಅಂತ ಹೇಳಿ ಅವಳಿಗೆ ಬಿಟ್ಟೆ. ದಿವ್ಸಕ್ಕೆ ನಿಂದಿಟ್ಟು ವ್ಯಾಪಾರ ಆಗಿದ್ರೆ ನಿಂದು ಅಂತ ಇಂತಿಷ್ಟಾರು ಒಂದ್ ಸ್ವಲ್ಪನಾದ್ರೂ ನೀನ್ ಸೇವಿಂಗ್ಸ್ ಅಂತ ಮಾಡ್ಕೊ, ಮತ್ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ದೆ. ಅವಳಿಗೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಟೆಕ್ನಿಕಲಿ ಸ್ವಲ್ಪ ಐಡಿಯಾಸ್ ಇತ್ತು. ಸೊ ಹೀಗೆ ಆಗ್ತಾ ನಮ್ ಬಿಸ್ನೆಸ್ ಚೆನ್ನಾಗಾಯ್ತು. ನಾನು ನಮ್ದು ಕೆಲಸ ಬಿಟ್ಕೊಂಡು ಏನಾದ್ರು ಅರ್ಜೆಂಟ್ ಇದ್ರೆ ರಾತ್ರಿ ಬಸ್ಸಿಗೆ ಓಡ್ತಿದ್ದೆ. ರಾತ್ರಿ ಹೋಗ್ಬಿಟ್ಟು ಹಗಲಿಗೆಲ್ಲ ನನ್ ಕೆಲಸ ಮುಗಿಸ್ತಿದ್ದೆ. ಅವಳದ್ದು ಏನಾದ್ರು ಇದ್ರೆ ಕೋರ್ಟ್ ಇದು ಕಚೇರಿ ಅವಳ ಜೊತೆ ಓಡಾಡ್ತಿದ್ದೆ. ಮತ್ತೆ ಅದೇ ಬಸ್ಸಿಗೆ ರಾತ್ರಿ ಬಂದ್ಬಿಟ್ಟು ನಾನು ಅಂಗಡಿ ಓಪನ್ ಮಾಡ್ಕೊತಿದ್ದೆ. ಹೀಗೆ ಮ್ಯಾಕ್ಸಿಮಮ್ 5 ರಿಂದ 6 ವರ್ಷ ನಡೀತು ಸರ್. ನಡೀತು. ಸೊ ಹೀಗೆ ಆಗ್ತಾ ನಮ್ಗೆ ಕೈಯಲ್ಲಿ ಸ್ವಲ್ಪ ಕಾಸು ಆಯ್ತು. ಅವಳಿಗೆ ಜೀವನ ಹೇಗ್ ಲೀಡ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾಸು ಸಿಕ್ತು. ನಮ್ಗೊಂದು ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಒಂದು ಅಚೀವ್ ಮಾಡ್ಬೇಕು ಅನ್ನೋದೊಂದು ಇಬ್ರಲ್ಲೂ ಒಂದ್ ಮನ್ಸಿತ್ತು. ನೋಡೋಣ, ನಮ್ಮನ್ನೆಲ್ಲರೂ ಕೈ ಬಿಟ್ಟಿದ್ದಾರೆ, ದೇವ್ರ ಕೈ ಬಿಡಲ್ಲ ಖಂಡಿತ, ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಅಂಗಡಿಯಲ್ಲಿ ದುಡಿದ್ಲು ಅವಳು. ತುಂಬಾ ಕಷ್ಟಪಟ್ಲು ಹಗಲು ರಾತ್ರಿ. ನಾವು ಅದಕ್ಕೆ ಸಾಥ್ ಕೊಟ್ವಿ. ಅಮ್ಮ ತಂಗಿ ಅಪ್ಪ ಎಲ್ಲ ಅಪ್ಪ ಸಹ ಮಧ್ಯೆ ಬರ್ತಾ ಇದ್ರು, ಅವರು ಸಾಥ್ ಕೊಟ್ರು. ಹಾಗೆ ಲೈಫ್ ಲೀಡ್ ಆಯ್ತು. ಒಂದಿಷ್ಟು ವರ್ಷ ಕಳೆದ್ಬಿಟ್ಟು ಮಧ್ಯದಲ್ಲಿ ಅವಳ ಹತ್ರ ಒಂದಿಷ್ಟು ದುಡ್ಡು ಆಯ್ತು. ದುಡ್ಡಾದಾಗ ನಾವು ಅವಳಿಗೆ ಹೇಳಿದ್ವಿ, ನೀನು ಇಷ್ಟೆಲ್ಲ ಮಾಡ್ಕೊಂಡು ಕಷ್ಟಪಡೋಕ್ಕಿಂತ ನಮ್ಮ ಊರಿಗೆ ಬಂದ್ಬಿಡಮ್ಮ, ಅಲ್ಲಿ ನಮ್ ಜನ ಅಂತಿದ್ದಾರೆ, ನಮ್ಮ ಮನೆ ಇದೆ, ನಾವ್ ಅಲ್ಲೇ ಇರೋಣ, ನಿನ್ನೆ ಅದು ಸಾಕೋತೀವಿ ಅಂತ ಹೇಳಿ. ಬಟ್ ಅವಳು ಹೇಳಿದ್ಲು, ಒಂದೇ ಮಾತು ಹೇಳಿದ್ಲು, ನಾನು ಇವತ್ತು ಗಂಡ ಬಿಟ್ಟು ಹೊರಗಡೆ ಬಂದೆ ಅಂದ್ರೆ, ಅಥವಾ ಊರಿಗೆ ಬಂದೆ ಗಂಡ ಬಿಟ್ಟಳು ಅಂತ ಊರು ತುಂಬಾ ಆಗುತ್ತೆ, ನಾನು ಇಲ್ಲೇ ಏನಾದ್ರು ಸಾಧನೆ ಮಾಡ್ತೀನಿ ಅಣ್ಣ, ನಂಗೆಲ್ಲ ನೀವ್ ಹೆಲ್ಪ್ ಮಾಡಿ ಸಾಕು, ದುಡಿಮೆ ನಾ ಮಾಡ್ತೀನಿ ಅಂತ ಹೇಳಿ ಧೈರ್ಯ ತಕೊಂಡ್ಲು ಅವಳು. ಆಯ್ತಮ್ಮ, ನಿಮ್ಗೆ ಹೆಂಗನ್ಸುತ್ತೆ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ನಾವು ಅವಳಿಗೆ ತುಂಬಾ ಸಪೋರ್ಟ್ ಮಾಡಿದ್ವಿ, ತುಂಬಾ ಸಪೋರ್ಟ್ ಆಗಿದ್ವಿ. ನಾನು ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ 5 ರಿಂದ 6 ಸಾರಿ ಅವಳು ಊರಿಗೆ ಓಡ್ತಿದ್ದೆ ರಾತ್ರಿ. ಮತ್ತೆ ಅವ್ಳಿಗೆ ಏನಾದ್ರು ಕೆಲಸ ಇದ್ರೆ ಮುಗಿಸ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇದ್ದೆ. ಹೀಗೆ ಜೀವನ ಸಾಗ್ತಾ ಇತ್ತು ಸರ್. ಅದೇ ಊರಲ್ಲಿ ನಮಗೂ ದೇವ್ರು ಚೆನ್ನಾಗ್ ಮಾಡ್ದ. ಅವಾಗ ಬಿಸ್ನೆಸ್ ಚೆನ್ನಾಗಾಯ್ತು. ಅವರಿಗೆ ಅವಳದ್ದು ಬಿಸ್ನೆಸ್ ಟ್ರ್ಯಾಕ್ ನೋಡ್ಕೊಂಡ್ಬಿಟ್ಟು ಅವರಿಗೆ ಐಟಮ್ ಸ್ವಲ್ಪ ಜಾಸ್ತಿ ಕೊಟ್ರು, ಬ್ಯಾಂಕ್ನವ್ರು ಸಪೋರ್ಟ್ ಮಾಡಿದ್ರು, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ಮಧ್ಯದಲ್ಲಿ ಅವಳದ್ದು ಆಭರಣ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಲ್ಲ ಸರ್, ಅವನು ಆ ಬ್ಯಾಂಕ್ ಅಲ್ಲಿ ಇದ್ದದ್ದು ಆಭರಣ ಎಲ್ಲ ಅವಳು ಬಿಡಿಸ್ಕೊಂಡ್ಲು. ಸುಮಾರು 7 ರಿಂದ 8 ಲಕ್ಷದ ಹತ್ರ ಇತ್ತು ಚಿನ್ನ. ಅದನ್ನೆಲ್ಲ ದುಡ್ಡು ಕೊಟ್ಟು ಇವಳೇ ಬಿಡಿಸ್ಕೊಂಡ್ಲು. ಆಮೇಲೆ ಅದೇ ಊರಲ್ಲಿ 10 ರಿಂದ 20 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಂಡ್ಲು. ಇದೆಲ್ಲ ದಯವಿಚ್ಛೆ ಸರ್. ನಾವು ಕನ್ಸಲ್ಲೂ ಎಣ್ಸಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತೇಳಿ. ಕೆಲವು ಸರಿ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ ಆಗಿನ ಕಷ್ಟಗಳನ್ನ ಎಲ್ಸ್ಕೊಂಡು. ಸೊ ಕಷ್ಟಪಟ್ಲು, ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸೈಟ್ ತಗೊಂಡ್ಲು. ಮೊನ್ನೆ ರೀಸೆಂಟ್ ಆಗಿ ಸರ್, ತುಂಬಾ ರೀಸೆಂಟ್ ಆಗಿ ಮನೆ ಮಾಡಿದ್ಲು ಅವಳು ಅಲ್ಲೇನೆ. ಇವತ್ತು ನಾವು ಚೆನ್ನಾಗಿದ್ದೀವಿ. ಆಕ್ಚುಲಿ ಮಧ್ಯದಲ್ಲಿ ನನಗೆ ಮದುವೆ ಆಯ್ತು. ಆ ಟೈಮಲ್ಲಿ ನನಗೂ ಇಬ್ಬರು ಮಕ್ಕಳಿದ್ದಾರೆ. ಇವಾಗ ನಾನು ಇಲ್ಲೇ ಊರಲ್ಲಿ ಸೈಟ್ ತಗೊಂಡು ಇಲ್ಲೇ ಮನೆ ಮಾಡಿದೆ. ನಾನು ಹೊಸ ಮನೆ ಮಾಡಿದ್ದು. ಆಫ್ಟರ್ 1 year ಅವಳು ಹೊಸ ಮನೆ ಮಾಡಿದ್ಲು. ಬಟ್ ಏನಾಗುತ್ತೆ ಗೊತ್ತಾ ಸರ್, ನಾನು ಇವತ್ತು ಎದಕ್ಕೆ ಹೇಳ್ತಾ ಇದ್ದೆ ಅಂದ್ರೆ, ಒಂದ್ ಹೆಣ್ಣು ಮದುವೆ ಆಗಿ ಹೀಗೆಲ್ಲ ಆಗಿ ಊರಿಗೆ ಬಂದಾಗ ಏನು ಸಾಧನೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಂದು ಕುತ್ಕೋತಾಳಲ್ಲ ಸರ್, ಅವರಿಗೆಲ್ಲ ಯಾರು ಕತ್ತಿಳ್ಕೊಳಕ್ ಹೋಗ್ಬಿಡಿ. ದಯವಿಟ್ಟು ಒಂದು ಪಾಠ ಇದೆಲ್ಲ ಸಾಧ್ಯ ಇದೆ ಸರ್. ಹೆಣ್ಣು ಯಾವತ್ತು ಅಬಲೆ ಅಲ್ಲ ಸರ್, ಸಬಲೆ ಖಂಡಿತ. ಅದ್ ನನ್ನ ತಂಗಿ ತೋರಿಸಿದಾಳೆ.
ಚಾನ್ಸಸ್ ಇದೆ ಸರ್ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿರಲ್ಲ, ಯಾವ್ದಾದ್ರು ಒಂದ್ ತರದೇ ಇರುತ್ತೆ. ಬಟ್ ನಾವು ಹುಡ್ಕೋ ಪ್ರಯತ್ನ ಮಾಡ್ಬೇಕು. ಸೊ ಇವತ್ತು ಅವಳು ಅದೇ ಊರಲ್ಲಿ ಮೊನ್ನೆ ರೀಸೆಂಟ್ ಮನೆ ಕಟ್ಟಿದ್ಲು ಸರ್, ತುಂಬಾ ಚೆನ್ನಾಗಿ ಕಟ್ಟಿದ್ಲು ಗ್ರ್ಯಾಂಡ್ ಆಗಿ. ಒಬ್ಬ ಮಗ ಇದ್ದಾನೆ, 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಇವಾಗ. ಮಕ್ಳು ಎಷ್ಟು ಜನ? ಒಬ್ಬನೇ ಮಗ ಸರ್, ಒಬ್ಬನೇ ಮಗ. ಅವನೀಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅದ್ಭುತ. ಈಗ ಏನಾಗಿದೆ ಗೊತ್ತಾ ಸರ್, ಈಗ ನಾನು ಮನೆ ಕಟ್ಟಿದೆ, ನನ್ನ ಹತ್ರನು ಕಾರು ಬಂಗ್ಲೆ ಎಲ್ಲ ಇದೆ ಸರ್. ನನಗೂ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಅವಳಿಗೂ ಚೆನ್ನಾಗಿಟ್ಟಿದ್ದಾನೆ, ಎಲ್ಲದೂ ಚೆನ್ನಾಗಿದೆ. ನಮ್ಮ ಅಪ್ಪ ಇಲ್ಲ ಸರ್. ಅಪ್ಪ ರೀಸೆಂಟ್ ಆಗಿ 1-2 years ಆಯ್ತು ಮಧ್ಯದಲ್ಲಿ ಡೆತ್ ಆದ್ರು. ಅಮ್ಮ ಮಾತ್ರ ನಮ್ ಜೊತೆಗಿದ್ದಾರೆ. ಅಮ್ಮ ಅವ್ರ ಮನೇಲೂ ಇರ್ತಾರೆ, ನಮ್ಮ ಮನೇಲೂ ಇರ್ತಾರೆ. ಅವಳು ಬಿಸ್ನೆಸ್ ಮಾಡ್ತಾಳೆ, ಅಮ್ಮನ್ ನೋಡ್ಕೋತಾಳೆ. ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಅಮ್ಮನ್ ನೋಡ್ಕೋತೀನಿ. ಇಲ್ಲಿ ಬಂದ್ರೆ ಇಲ್ಲೂ ಇರ್ತಾರೆ, ಅಲ್ಲಿ ಬಂದ್ರು ಅಲ್ಲೂ ಇರ್ತಾರೆ ಸರ್. ನನ್ಗಂತ ನಾನು, ನನ್ನ ತಂಗಿ, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂಗಿ ಮಗ ಸರ್ ನನ್ನ ಫ್ಯಾಮಿಲಿ. ಅಲ್ಲಿ ಇವಾಗ ಅವಳಿಗೆ ಆಕ್ಚುಲಿ 5 ವರ್ಷದ ಆಯ್ತು ರೀಸೆಂಟ್ ಆಗಿ ಡಿವೋರ್ಸಿಗೆ ಅಪ್ಲೈ ಮಾಡಿದ್ರು, ಡಿವೋರ್ಸ್ ಸಿಕ್ತು ಸರ್. ಇವಾಗ ಏನಾಗಿದೆ, ಇವಳು ಊರಲ್ಲಿ ನಮ್ದು ಆಕ್ಚುಲಿ ನಮ್ಮ ಕಾಸ್ಟ್ ಇದ್ರಲ್ಲಿ ನಮ್ಮ ಸಮುದಾಯದಲ್ಲಿ ಅವಳು ಒಂದು ಗಟ್ಟಿ ಹೆಣ್ಣಾಗಿ ನಿಂತ್ಕೊಂಡಿದ್ದಾಳೆ ಸರ್. ಅವಳ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಆ ಊರಲ್ಲಿ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅವಳು ಅಂದ್ರೆ. ಇವನು ಇಲ್ಲ, ನಂದೇನೋ ತಪ್ಪಾಗೋಯ್ತು, ಡಿವೋರ್ಸ್ ಆದ್ರೆ ಆಗ್ಲಿ, ನನ್ ಜೊತೆ ಬಂದ್ಬಿಟ್ಟೆ ನಾನು, ನಂಗೀಗ ಯಾರು ಇಲ್ಲ ಅಂತೇಳಿ ನಮ್ದು ದೂರದ ರಿಲೇಷನ್ ಜೊತೆಗೆಲ್ಲ ಪ್ರೆಷರ್ ಹಾಕ್ತಾ ಇದ್ದಾನೆ. ಬಂದ್ಬಿಡ್ತೇನೆ ನಾನು, ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದೆ. ಅವಾಗ ನನ್ನ ಹತ್ರ ಕೇಳಲ್ಲ, ನಮ್ಮ ಅಮ್ಮನ ಹತ್ರ ಕೇಳಲ್ಲ, ನನ್ನ ತಂಗಿ ಹತ್ರ ಕೇಳಲ್ಲ, ಬಟ್ ಬೇರೆಯವರಿಂದ ಪ್ರೆಷರ್ ಹಾಕ್ತಾ ಇದ್ದಾನೆ. ಇಲ್ಲ ಅಂತ ನಾನು ತಪ್ಪಾಯ್ತು ಬಂದ್ಬಿಡ್ತೆ, ಇವಾಗ ಸರಿ ತಿದ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅವಳಿಗೆ ಯಾವ್ದು ಬೇಡ ಆಗಿದೆ ಸರ್. ಅವಳಿಗೆ ತಂಗಿ ಗಂಡನು ಬೇಡ ಆಗಿದೆ, ಯಾವ್ದು ಬೇಡ ಆಗಿದೆ. ಅಲ್ಲಿ ಇವಾಗ ನಮ್ದು ಮತ್ತೆ ಅಮ್ಮನ್ನು ಮತ್ತೆ ಅಂತೀವಿ ಸರ್. 3 ಜನದ್ದು ಏನ್ ಡಿಸಿಷನ್ ತಗೊಳುತ್ತೆ, ನಾವೇನ್ ತಗೋತೀವಿ, ಅವಳು ಅದಕ್ಕೆ ಒಪ್ಕೋತಾಳೆ ಸರ್. ಅವಳು ಯಾವತ್ತು ಅವ್ನು ಬೇಕಂತ ಹಿಂದ್ ಬೀಳು ಇಲ್ಲ. ನನ್ಗೆ ಇವತ್ತಿಗೂ ಅವ್ನು ಬೇಡ, ಮತ್ತೆ ನನ್ನ ಜೀವನ ಮತ್ತೆ ಹಾಳು ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಇವಾಗ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನನ್ನ ಮಗನೂ ಒಳ್ಳೆ ಸ್ಕೂಲ್ ಓದ್ತಾ ಇದ್ದಾನೆ ಸರ್ ಅಲ್ಲೇ ಊರಲ್ಲಿ. ಅವನು ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಓದ್ತಾ ಇದ್ದಾನೆ, ಜೀವನ ಚೆನ್ನಾಗಿದೆ. ಮತ್ತೆ ನಂಗೆ ಇನ್ನೊಂದ್ಸರಿ ಬಂದು ಅವ್ನು ನನ್ನ ಜೀವನ ಹಾಳಾದ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ನಮ್ಗೆ ನಾವು ಕನ್ಸಲ್ಲೂ ಎಣಿಸಿರ್ಲಿಲ್ಲ ಸರ್ ಈ ತರದ್ದು ಜೀವನದಲ್ಲಿ ನಮಗೂ ಒಂದು ತಿರುವು ಬರುತ್ತೆ ಅಂತ ಹೇಳ್ಬಿಟ್ಟು. ನಾವು ಇನ್ನೇನಾಗ ಹೋಗ್ತಿದ್ವಿ, ಏನೋ ಹೋಗ್ತಿದ್ವಿ, ನಮ್ ಜೀವನ ಹೇಗೋ ಹೋಗುತ್ತೆ ಅಥವಾ ನಮ್ ಜೀವನ ಹಾಳಾಗಿ ಹೋಗುತ್ತೆ ಅನ್ಕೊಂಡಿವಿ. ನಮ್ಗೆ ದೇವ್ರು ಅವ್ರಿಗೆ ಯಾವ್ದಕ್ಕೂ ಅವಕಾಶ ಕೊಡ್ಲಿಲ್ಲ. ದೇವ್ರು ನಮಗೆ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಸರ್. ದುಡಿಮೆ ಮಾಡ್ಕೊಂತಿರ್ತೀವಿ. ಕಷ್ಟ ಅನ್ನೋದು ಅವಾಗ ತುಂಬಾ ಇತ್ತು, ಬಟ್ ಈಗ ಆ ತರ ಕಷ್ಟಗಳಂತೂ ಯಾವ್ದು ಇಲ್ಲ ಸರ್. ಅವನಿಗೆ ನಮ್ಗೀಗ ಆಕ್ಚುಲಿ ತುಂಬಾ ಕೆಲವು ಸರಿ ನೋವಾಗೋದು ಏನ್ ಗೊತ್ತಾ ಸರ್, ನನ್ನ ತಂಗಿ ನಾನಿರೋ ತನಕ ನನ್ನ ತಂಗಿಗೆ ಒಬ್ರು ನೋಡ್ಕೊಳ್ಳೋರು ಅಥವಾ ಏನಾದ್ರು ನಂಗೆ ಅರ್ಜೆಂಟ್ ಇದ್ರೆ ನಾನು ಇವತ್ತು ರಾತ್ರಿ ಕಾರ್ ತಗೊಂಡು ಹೊರಗೆ ಬಿಡ್ತೆ ಸರ್ ಅವ್ರನ್ನ ನೋಡ್ಲಿಕ್ಕೆ. ಅಥವಾ ಏನಾದ್ರು ಕೆಲ್ಸಗಳಿದ್ರೆ, ಯಾವ್ದಾದ್ರು ಫಂಕ್ಷನ್ಗಳಿದ್ರೆ, ಅಥವಾ ಏನಾದ್ರು ಮನೇಲಿ ಕೆಲಸ ಅರ್ಜೆಂಟ್ ಇದ್ರೆ ಅಲ್ಲಿ ನಾನು ರಾತ್ರಿ ಹೊರಟ್ಬಿಡ್ತೆ ಸರ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿದೆಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ನಂದು ಉದ್ಯೋಗ ಏನಿದೆ ಅದಕ್ಕೆ ಬಂದ್ಬಿಡ್ತೆ ಸರ್ ಇಲ್ಲಿ. ಬಟ್ ಅವಳಿಗೆ ನನ್ನನ್ನ ಮತ್ತೆ ನಮ್ಮ ಅಮ್ಮನ್ ಬಿಟ್ರೆ, ನಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ನಾಳೆ ನಮ್ಮ ಅಮ್ಮನ ನಂತರನೋ ಅಥವಾ ನನ್ನ ನಂತರನೋ ಅವಳೊಬ್ಳೆ ಆಗ್ತಾಳೆ ಅನ್ನೋದು ಒಂದು ಮನ್ಸು ನೋವು ಇದೆಯಲ್ಲ ಸರ್, ಅದು ಯಾವಾಗೂ ನನಗೆ ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ತುಂಬಾ ದಿವಸದಿಂದ ಮೊನ್ನೆ ತುಂಬಾ ಲಾಸ್ಟ್ ವೀಕ್ ಅಷ್ಟೇ ನಿಮ್ದು ಕೆಲವು ಸ್ಪೀಚ್ ಎಲ್ಲ ಕೇಳಿದೆ. ಒಂದ್ ಸ್ವಲ್ಪ ಮೋಟಿವೇಶನ್ ಅನ್ಸ್ತು, ತುಂಬಾ ಮೋಟಿವೇಶನ್ ಅನ್ಸ್ತು, ಕೇಳ್ಕೋಬೇಕು ಅನ್ಸ್ತು. ನಾನು ಯಾರ ಹತ್ರ ಆಕ್ಚುಲಿ ಇಷ್ಟೆಲ್ಲ ಲಾಂಗ್ ಟೈಮ್ ಮಾತಾಡಿ ಅಭ್ಯಾಸ ಇಲ್ಲ, ಮಾತಾಡಿ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ನಿಮ್ದು ನೀವು ಹೆಣ್ಮಕ್ಳಿಗೆಲ್ಲ ಕೆಲವು ತುಂಬಾ, ನಾನು ಹೇಳ್ದು ಮೊನ್ನೆ ಕ್ಯಾಲಿಫೋರ್ನಿಯಾದೊಂದು ಅದೊಂದು ಆಕ್ಚುಲಿ ನಾನು ಸೋಷಿಯಲ್ ಮೀಡಿಯಾ ತುಂಬಾ ನೋಡ್ತೇನೆ ಸರ್. ಬಟ್ ನಂಗೆ ಇತ್ತೀಚೆಗೆ ರೀಸೆಂಟ್ ಆಗಿ ನಿಮ್ದು ಫೇಸ್ಬುಕ್ ಕ್ಲಿಪ್ಸ್ ಏನಿದೆ ಅದೆಲ್ಲ ಸಿಕ್ತು, ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲೂ ನೋಡಿದೆ, ಅದ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಆ ಕ್ಯಾಲಿಫೋರ್ನಿಯಾದೊಬ್ಳು ಹೆಣ್ಮಕ್ಳು ಮತ್ತೆ ನಮ್ದು ಆ ಕಡೆ ಮೊನ್ನೆ ರೀಸೆಂಟ್ ಆಗಿ ಅದು ಯಾವ್ದೋ ಬಾಂಬೆದು ಒಂದು ಸ್ಟೋರಿ ಹೇಳಿದೆ ಸರ್. ಅದನ್ನೆಲ್ಲ ಕೇಳಿ ತುಂಬಾ ಕಣ್ಣಲ್ಲಿ ನೀರ್ ಬಂದು ಹೋಯ್ತು. ಹೀಗೂ ಇರ್ತಾರೆ ಅದನ್ನ ಅನ್ಸಿ ಹೋಯ್ತು. ಬಟ್ ಜೀವನ ಯಾವುದು ಯಾರಿಗೂ ಶಾಶ್ವತ ಅಲ್ಲ ಸರ್. ಇವತ್ತಿದ್ದವ್ರು ನಾಳೆ ಹೀಗೆ ಇರ್ತಿದ್ದೆ ಅನ್ನೋ ಸುಳ್ಳು. ನಾಳೆ ಅನ್ನೋದು ನಮ್ ಜೀವನ ಇದೆ. ನಮ್ಗೆ ಇವಾಗ ಅನ್ಸ್ತಾ ಇದೆ, ನಾವು ಅವತ್ತೇನಾದ್ರು ಕೆಟ್ಟ ದಾರಿ ಹಿಡ್ದಿದ್ರೆ ಅಥವಾ ನಾವೇನಾದ್ರು ಬ್ಯಾಡ್ ಡಿಸಿಷನ್ ತಗೊಂಡಿದ್ರೆ ನಾವ್ ಇವತ್ತಿಂದ ಏನು ನೋಡಕ್ ಆಗ್ತಿರ್ಲಿಲ್ಲ ಸರ್. ನಮ್ಮ ಅಮ್ಮನೂ ನಾನು ಚೆನ್ನಾಗಿ ನೋಡ್ಕೋತೀವಿ, ಅವಳು ನೋಡ್ಕೋತಾಳೆ, ನಾನು ನೋಡ್ಕೋತೀನಿ. ನನ್ನ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ ಸರ್.
ಬಟ್ ನಂಗೆ ಅವಳ ಜೊತೆಗೆ ಯಾರು ಇಲ್ಲಲ್ಲ ಅನ್ನೋದು ಒಂದು ಸ್ವರ್ಗ ಅಣ್ಣ ಸರಿ, ಆಗಿ ಈಗ ಇವತ್ತಿಗೂ ಕಾಡ್ತಾ ಇದೆ ಸರ್. ಇಲ್ಲಿ ನನಗೆ ಕಂಡು ಬರ್ತಾ ಇರತಕ್ಕಂಥ ಬಹಳ ಪ್ರಮುಖ 2 ಪ್ರಶ್ನೆಗಳಿಗೆ ನಾನು ನಿಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇದು, ಅದಕ್ಕೂ ಮುಂಚೆ ಬಹುಶಃ ಕಷ್ಟಗಳು ಬಂದಾಗ ಅಣ್ಣ ತಂಗಿ ಅನ್ನೋ ಈ ಭಾವನೆಯಲ್ಲೇ ಕೂಡ, ಅಂದರೆ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಕಾರಣಾಂತರಗಳಿಂದ ಒಡ ಹುಟ್ಟಿದವರೇ ಶತ್ರುಗಳಾಗ್ಬಿಡ್ತಾರೆ. ಇಲ್ಲಿ ಈ ಪರಿಸ್ಥಿತಿಗಳೆಲ್ಲವೂ ಸಮಯದಲ್ಲೂ ಕೂಡ ಸ್ವಯಂ ನಿಮ್ಮ ಬದುಕನ್ನು ಸ್ವಲ್ಪ ಬದಿಗಿಟ್ಟು ಆಕೆಯ ಬದುಕನ್ನು ಅಥವಾ ಆಕೆಯ ಸಂಕಷ್ಟಗಳಲ್ಲಿ ಒಬ್ಬ ಅಣ್ಣನಾಗಿ ನಿಂತಿದ್ದೀಯಲ್ಲ, ಬಹುಶಃ ತಂದೆ ಮಾಡಬೇಕಾದ ಕೆಲಸವನ್ನು ಒಬ್ಬ ಅಣ್ಣನಾಗಿ ನೀವು ಮಾಡಿದ್ದೀರ. ಮೇಲ್ನೋಟಕ್ಕದು ಅರೇ ಅವ್ರ ತಂಗಿಗೆ ಮಾಡಿದ್ದಾನೆ ಇನ್ಯಾರಿಗೆ ಅಂದರೆ ಅದು ಕರ್ತವ್ಯ ಅಂತ ಅನಿಸಿದ್ರು ಕೂಡ ಇವತ್ತು ಅದೂ ಕೂಡ ಈ ಸಮಾಜದಲ್ಲಿ ದುರ್ಲಭ, ಎಲ್ಲಿ ನೋಡಿದ್ರು ಅದು ಸಿಗ್ತಾ ಇಲ್ಲ. ಯಾಕೆ ನೀವು ಬಹಳ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ತೀರಿ ಅಂದರೆ, ಆ ಗಂಡ ಅನಿಸಿಕೊಂಡಂತಹ ಆತ ಬೆನ್ನಿಗೆ ಚೂರಿ ಹಾಕಿದಾಗ ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಲ್ಲಿ ವಿಫಲವಾದಾಗ ಅಥವಾ ಯಾವುದೋ ಚಟಕ್ಕೆ ದಾಸರಾಗಿ ಸಂಸಾರವನ್ನು ಬೀದಿಗೆ ತರೋ ಹಂತಕ್ಕೆ ಹೋದಾಗ ನನ್ನ ತಂಗಿಯನ್ನು ನಾನಲ್ಲದೆ ಇನ್ಯಾರು ಆಕೆ ಕೈ ಹಿಡಿಬೇಕು ಅಥವಾ ಆಕೆಯನ್ನು ಸಲುಹಬೇಕು ಅಂದ್ಕೊಂಡು ಆ ಸಮಯದಲ್ಲಿ ನೀವು ಅಂಗಡಿಯನ್ನು ಮತ್ತೆ ಇನ್ವೆಸ್ಟ್ ಮಾಡಿ ನಿಮ್ಮದೇ ಹಣ ಹಾಕಿ ಅವರಿಗೆ ಅಂಗಡಿ ಶುರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತು ರಾತ್ರೋರಾತ್ರಿ ಬಂದು ಆಕೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆಕೆಗೆ ತಂದೆಯ ಜಾಗದಲ್ಲಿ ನಿಂತು ನೀವೆಲ್ಲವನ್ನು ಮಾಡಿದ್ದೀರಿ. ಅದು ಬಹಳ ಅದ್ಭುತವಾದದ್ದು. ಬಟ್ ಈಗಿರೋದು 2 ಪ್ರಶ್ನೆ. ಒಂದು, ಈಗ ಆತ ಮತ್ತೆ ಮರಳಿ ಬರ್ತಿದ್ದಾನೆ, ಈತನ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಂಡ್ರೆ ಧರ್ಮ ಅಥವಾ ಈ ಸಮಯದಲ್ಲಿ ಹೇಗಿರಬೇಕು. ಆ್ಯಂಡ್ 2, ನನ್ನ ನಂತರ, ನನ್ನ ತಾಯಿ ನಂತರ ನನ್ನ ತಂಗಿಗೆ ಯಾರು ಅಂದರೆ, ಈ ಪ್ರಶ್ನೆಯನ್ನು ಸ್ವಲ್ಪ ಸ್ಪಿರಿಚುವಲ್ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಿಮಗೆ ಸತ್ಯದ ದರ್ಶನವಾಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅರ್ಥ ಆಯ್ತಲ್ಲಪ್ಪ? ಮೊದಲನೇ ವಿಚಾರ ತಗೊಳ್ಳಿ, ಅಂದರೆ ಡೈವರ್ಸ್ ಆಗೋ ಮತ್ತೆ ಅಂದರೆ ಬಿಟ್ಟು ಹೋಗಿ ಡೈವರ್ಸ್ ಆಗೋ ನಡುವೆ ಏನು ಅಬ್ಬಬ್ಬ ಅಂದ್ರೆ ಒಂದು 5-6 ವರ್ಷ ಗ್ಯಾಪ್ ಇತ್ತು, ಹೌದಲ್ಲಪ್ಪ? ಒಂದು ಮ್ಯಾಕ್ಸಿಮಮ್ 2007-24 ಇಲ್ಲ ಸರ್, ಒಂದು 10 to 12 years ಆಯ್ತು. ಸರಿ, ಆಯ್ತು. 12 ಅಥವಾ 10ರಿಂದ 12 ವರ್ಷ ಯಾವ ಮನುಷ್ಯ ತನಗೆ ಹಣ ಜೇಬಲ್ಲಿ ಇರಬೇಕಾದ್ರೆ, ತೋಳಲ್ಲಿ ಶಕ್ತಿ ಇರಬೇಕಾದ್ರೆ, ಕೇಳಿದಾಗ ಸಾಲ ಕೊಡೋಕೆ ಒಂದಷ್ಟು ಜನ ಇರಬೇಕಾದ್ರೆ, ಈ ಸಮಯದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಬೀದಿಗೆ ಬಿಟ್ಟು ತನ್ನ ಚಟವೇ ಮುಖ್ಯ ಅಂತ ಯಾರು ಮನೆಯ ಹೊಸ್ಲು ದಾಟಿ ಬಿಟ್ಟು ಹೋಗ್ತಾನಲ್ಲ, ಅವನು ಮುಂದೆ 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಅಂದರೆ ಸತ್ತು ಹೆಣವಾಗಿ ಮಲಗಿದ್ರು ಕೂಡ ನನಗದು ಬೇಡ ಅಂತ ನಿರ್ಧಾರ ಮಾಡಿ ಆದಮೇಲೆ ಅದು ತಗೊಳ್ಬಾರ್ದು. ಆ್ಯಂಡ್ ಅವತ್ತಿಗೇನೋ ಕಾಲು ಮುರಿದೋಗಿ ಕೈ ಮುರಿದೋಗಿ ನಿನ್ನ ತಂಗಿಗೆ ನಿಮ್ಮ ಭಾವ ಅಂತಕ್ಕಂಥವು ಕಾಲೋ ಕೈಯೋ ಮುರ್ಕೊಂಡು ಇಡೀ ಜೀವನ ಪೂರ್ತಿ ಹಾಸಿಗೆ ಮೇಲೆ ಮಲಗಿದ್ರು ಅದನ್ನು ಸೇವೆ ಮಾಡ್ತಿದ್ಲು ನಿಮ್ಮ ತಂಗಿ, ಹೌದಲ್ಲ? ಹೌದು ಸರ್. ಆದರೆ ಮನೆಯಿಂದ ಹೊರಗಡೆ ಹೋಗಿದ್ದು ನಿಮ್ಮ ಥರ ಈ ವಿದೇಶದಲ್ಲಿ ಹೋಗಿ ಸಂಸಾರಕ್ಕೋಸ್ಕರ ದುಡ್ಡು ತರಲಿಕ್ಕೇನಲ್ಲ, ಚಟಕ್ಕೆ ದಾಸನಾಗಿ ಹೋಗಿದ್ದು. ಈ ಸಮಯದಲ್ಲಿ ನೀವು ಅದಕ್ಕೆ ಮತ್ತೆ ಆಶ್ರಯ ಕೊಟ್ಟರೆ ಅವನ ಒಳಗಿರುವ ದುಷ್ಟತನ ಅಥವಾ ಚಟದ ಮನಸ್ಥಿತಿ ಮತ್ತೆ ಜಾಗೃತಗೊಳ್ಳುತ್ತೆ. ಅಂದರೆ ಯಾವಾಗ ಅನ್ನ ನೀರು ಪ್ರೀತಿಗೆ ಕಷ್ಟ ಅಂತ ಬಂದುಬಿಟ್ಟಿದೆಯೋ ಈಗ ಹೆಂಡತಿ ಮಕ್ಕಳು ನೆನಪಾಗುತ್ತವ್ರೆ. ಈ ಅನ್ನ ನೀರು ಪ್ರೀತಿ ಇದು ಸಿಕ್ಕಾದ ಮೇಲೆ ಅತ್ತ ಸರಿ ಈ 3 ಸಿಕ್ಕಿದೆ, ನೆಕ್ಸ್ಟು ಚಟದ ಕಡೆ ಹೋಗೋಣ. ಯಾವಾಗ ಚಟಕ್ಕಿಂತ ಅನ್ನ ನೀರು ಪ್ರೀತಿನೇ ಮುಖ್ಯ ಅಲ್ವನಪ್ಪ? ಹೌದು, ಖಂಡಿತ. ಅದು ಎಲ್ಲೂ ಸಿಗ್ತಾ ಇಲ್ಲ ಅಂದಾಗ ಮತ್ತೆ ಹೆಂಡತಿ ಮಕ್ಕಳನ್ನು ಹುಡುಕೊಂಡು ಬರೋದು. ಸರಿ, ನೀವು ಏನೋ ಕರುಣೆಯಿಂದ ಕರ್ಕೊಂಡ್ರಿ, ಬಟ್ ಆ ಹಳೆ ಚಟ ಇದೆಯಲ್ಲ ಅದು ಸ್ವಲ್ಪ ಬೂದಿ ಮುಚ್ಚಿದ ಕೆಂಡ ಒಳಗಡೆ ಇದೆ, ಬಟ್ ಮೇಲ್ಗಡೆ ನಾಟಕ ಅಥವಾ ಏನೋ ಪ್ರೀತಿಯ ಬೂದಿ ಮುಚ್ಚಿದೆ ಅಷ್ಟೇ. ಒಂದು ಹಂತ ಹೋದ್ಮೇಲೆ ಮತ್ತೆ ಆ ಕೆಂಡ ಜಾಗೃತಗೊಳ್ಳುತ್ತೆ. ಈ ಮನಸ್ಥಿತಿಯ ವ್ಯಕ್ತಿಗಳಿಗೆ, ಪುರುಷರಿಗೆ, ಹೌದು ಮೇಲ್ನೋಟಕ್ಕದು ಮಾನವೀಯತೆ ಅಲ್ಲ ಅನಿಸಿದ್ರು ಕೂಡ ತಾನು ಯಾವ ಪರಿಸ್ಥಿತಿಯಿಂದ ಅಥವಾ ಯಾವ ಸ್ಥಿತಿಯಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದೆ ಅವತ್ತವ್ರು ಏನು ಅನುಭವಿಸಿದ್ರು ಈ ಜೀವಿತಾವಧಿಯಲ್ಲೇ ಆತ ಅದನ್ನು ಅನುಭವಿಸಬೇಕು. ಈಗ ನೀವು ನಿಮ್ಮ ತಂಗಿಗೆ ನೋಡವ ಏನೋ ಆಗಿದ್ದಾಗೋಯ್ತು ಕರ್ಕೊಂಡ್ಬಿಡು, ಈ ಉಪದೇಶವನ್ನು ನೀವು ಕೊಟ್ಟರೆ ಆ ಮಗ ಮತ್ತು ನಿನ್ನ ತಂಗಿ ಇವರಿಬ್ಬರು ಇಷ್ಟು ವರ್ಷ ಸಂಪಾದಿಸಿದ ಎಲ್ಲವನ್ನ ಯಾವುದೋ ಒಂದು ಕೆಟ್ಟಗಳಿಗೆ ಕಳ್ಕೊಂಡ್ಬಿಡ್ತಾರೆ. ಅಂಡ್ ನಾನು ಹೇಳ್ತಿದ್ದೀನಿ, ಸಂಪಾದಿಸೋದಕ್ಕೆ ಎಷ್ಟು ಸಮಯ ತಗೊಳ್ತೋ
ಮನೆಯಲ್ಲಿರುವ ಸದಸ್ಯ, ಮನೆಯಲ್ಲಿರೋ 4 ಜನರಲ್ಲಿ 3 ಜನ ಅದ್ಭುತ, ಒಬ್ಬ ಮಾಡಿದ ಎಡವಟ್ಟಿನಿಂದ ಈ 3 ಜನವೂ ಕೂಡ ಬೀದಿಗೆ ಬರಬೇಕಾಗುತ್ತೆ. ಅದು ಒಂದು ಸಂಸಾರಕ್ಕಿರೋ ತಾಕತ್ತೇನೆಂದರೆ ಅಲ್ಲಿ ಒಬ್ಬ ಸಾಧನೆ ಮಾಡಿದರೆ ಎಲ್ಲರ ಕೊರಳಿಗೂ ಹಾರ ಬೀಳುತ್ತೆ. ಮತ್ತು ಒಬ್ಬ ಎಡವಟ್ಟು ಮಾಡಿದ್ರೆ ಎಲ್ಲರಿಗೂ ನೇಣು ಬೀಳುತ್ತೆ. ಇಲ್ಲಿ ನಿನ್ನ ತಂಗಿ ಮತ್ತು ಆ ತಂಗಿಯ ಮಗ ಅವರ ನಿರ್ಧಾರ ಅಂಡ್ ನಿಮ್ಮ ತಂಗಿ ಹೇಳ್ತಿದ್ದಾಳೆ, ನಾನು ಸಂತೋಷವಾಗಿದ್ದೀನಿ. ನೀವು ಅದಕ್ಕೂ ತುಂಬ ಮಾನವೀಯತೆಯಿಂದ ವರ್ತಿಸೋಕೆ ಹೋಗಿ ಮತ್ತೆ ಎಡವಟ್ಟು ಮಾಡಬೇಡಿ. ಅಂಡ್ ಯಾವಾಗ ಒಬ್ಬ ಮನುಷ್ಯ ಇನ್ಯಾವುದೂ ನನಗೆ ಬೇರೆ ದಾರಿ ಇಲ್ಲ ಅಂದಾಗ ನರಳಿ ಹಂತಕ್ಕೆ ಬರ್ತಾನಲ್ಲ, ಆಗ ಅವನ ಬಾಯಿಂದ ಬರುವಂತಹ ಪ್ರೀತಿ ಅದು ಕಣಪ್ಪ ಇವನೇನು ಬದಲಾಗಲ್ಲ ಅನ್ಬೋದು. ಈಗ ಹಂಗಲ್ಲ. ಅವನಿಗೆ ಇಲ್ಲಿ ಅಂದರೆ ಪೆಟ್ರೋಲ್ ಖಾಲಿ ಆದಾಗ ಬಂಕ್ ಹತ್ರ ಹೋಗಿ ಗಾಡಿ ಆಫ್ ಮಾಡಿ ಮತ್ತೆ ಪೆಟ್ರೋಲ್ ತುಂಬಿಸ್ಕೊಳ್ಳೋವರೆಗೂ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಆಶ್ರಯ ಕೊಡಿ. ಬಟ್ ಪೆಟ್ರೋಲ್ ತುಂಬಿ ಆದ್ಮೇಲೆ ಮತ್ತೆ ಓಡೋಕೆ ಶುರು ಮಾಡುತ್ತದು. ಇಲ್ಲಿ ನಿಮ್ಮ ಸ್ಥಾನ ಹೊರಟು ಹೋಯ್ತದು. ಅದು ಭಾವನೂ ಅಲ್ಲ, ಏನೂ ಅಲ್ಲ. ಅದು ಅದ್ರ ಪಾಡಿಗೆ ಅದ್ರ ಕರ್ಮವನ್ನು ಅದು ಅನುಭವಿಸ್ಲಿ. ಈಗ ನಿಮ್ಮ ತಂಗಿಗೆ ಮತ್ತೆ ಯಾರೋ ಹಿರಿಯರು ಹೇಳಿಬಿಟ್ರು ಅಂತಲೋ ಅಥವಾ ಅಯ್ಯೋ ಸಮಾಜ ಯಾವ ಸಮಾಜ ಆ್ಯಂಡ್ ಅವತ್ತು ಬಿಟ್ಟು ಹೋದಾಗ ನಿಮ್ಮ ತಂಗಿ ತೆಗೆದುಕೊಂಡ ಶ್ರೇಷ್ಠ ನಿರ್ಧಾರ ಏನಂದರೆ, ಇಲ್ಲ ನಾನು ಎಲ್ಲಿ ಸೋತ್ನೋ ಅಲ್ಲೇ ಗೆಲ್ತೀನಿ, ಬಟ್ ನಿಮ್ಮ ಬೆಂಬಲ ಇರಲಿ ಅಂತ. ಅಂದರೆ ಒಂದು ಹೆಣ್ಮಗಳಾಗಿ ತವರು ಮನೆ ಬಾಗಿಲು ತೆಗೆದು ಬಿಟ್ಟಿದೆ, ಏನೋ ದುಃಖ ಆಯಿತು ಅಂತ ತೆಗೆದಿರೋ ಬಾಗಿಲೊಳಗಡೆ ನುಗ್ಗೋದು ಈಸಿ. ಇವತ್ತು ನಾನು ನೋಡ್ತಾ ಇದ್ದೀನಿ ಎಷ್ಟು ಹೆಣ್ಮಕ್ಳು ಚಿಕ್ಕದೇನೋ ಎಡವಟ್ಟಾದರೂ ಕೂಡ ಅಪ್ಪನ ಮನೆಗೆ ಓಡ್ತಾರೆ. ತಪ್ಪು ಅಂತ ನಾನು ಹೇಳ್ತಿಲ್ಲ. ನನ್ನ ತಂಗಿ ಬಗ್ಗೆ ನಂಗೆ ಹೆಮ್ಮೆ ಅನ್ಸೋದು ಅದೇ ವಿಷಯದಲ್ಲಿ ಸರ್. ನಾವು ಅವಳಿಗೆ ಮೋರಲ್ ಸಪೋರ್ಟ್ ಮಾಡಿದ್ವಿ, ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದ್ವಿ, ಎಲ್ಲದೂ ಮಾಡಿದ್ವಿ. ಬಟ್ ನಮ್ಗೆ ಅವಳು ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಆ ಊರಲ್ಲಿ ಚೆನ್ನಾಗಿದ್ದಾಳೆ ಸರ್. ಅಂದ್ರೆ ನಾನು ಹೇಳ್ತಿರೋದು ಇಲ್ಲಿ ನಿಮ್ಮ ತಂಗಿ ಆ ಏನು ತೀರಾ ಮುಳುಗೋಯ್ತು ಅನ್ನೋ ಸ್ಥಿತಿಯಲ್ಲೇ ಅಷ್ಟು ದಿಟ್ಟತನ ತೋರಿಸಿರೋರಿಗೆ ನೀವು ಇಲ್ಲದೆ ಹೋದ್ರೂ ಬದುಕೋದು ಗೊತ್ತಿಲ್ವಾ? ನೀವು ಅಂದ್ಕೊಂಡಿದ್ದೀರಿ. ಹೌದು, ಒಬ್ಬ ಅಣ್ಣನಾಗಿ ಈಗ ನಾನು 2ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ನೀವು ಅಣ್ಣನಾಗಿ ಅಯ್ಯೋ ನಾನು ಅವ್ರನ್ನ ನನ್ನ ತಂಗಿಯನ್ನು ಕಾಪಾಡ್ತೀನಿ, ನನ್ನ ತಂಗಿ ಕಣ್ಣಾದರೆ ನಾನು ರೆಪ್ಪೆಯಾಗಿ ನಾನು ಕಾಪಾಡ್ತೀನಿ, ಫೈನ್. ಇವೆಲ್ಲ ಒಂದು ಹಂತಕ್ಕೆ ಭಾವನಾತ್ಮಕ ದೃಷ್ಟಿಕೋನಗಳಾದರೆ ಕಟು ಸತ್ಯ ಬೇರೆಯೇ ಇದೆ. ಗೊತ್ತಿಲ್ಲ, ನೀವೊಬ್ಬರು ಅಣ್ಣನಾಗಿದ್ದೀರಿ ಮತ್ತು ತಂಗಿಯ ಎಲ್ಲ ದುಃಖದಲ್ಲೂ ಭಾಗವಹಿಸಿದ್ದೀರಿ. ನಾಳೆ ತಂಗಿ ಮಗ ಯಾವುದೋ ಆತನ ಕರ್ಮಕ್ಕೆ ಆತ ಬದ್ಧನಾಗಿ ಯಾಕೋ ನಿಮ್ಮಿಂದ ಸ್ವಲ್ಪ ಅಂತರ ಕಾಪಾಡ್ಕೊಳ್ಳೋಕೆ ಶುರು ಮಾಡ್ದ ಅಂದರೆ ನೀವು ಅದು ತಪ್ಪು. ಅಥವಾ ಅದನ್ನು ಅಯ್ಯೋ ನನ್ನ ತಂಗಿಗೆ ನಾನು ಇಷ್ಟೆಲ್ಲ ಮಾಡಿದೆ, ತಂಗಿ ಮಗ ಹಿಂಗೆ ತಂಗಿ ಆಕೆಯ ಕರ್ಮಗಳು ಬೇರೆ, ಆ ಹೊಟ್ಟೆಯಲ್ಲಿ ಜನಿಸಿರೋ ಮಗನ ಕರ್ಮ ಬೇರೆ. ಬಟ್ ಏನಂದರೆ ನಾನು ಹೋದ್ಮೇಲೆ ನನ್ನ ತಂಗಿಗೆ ಯಾರು? ಅರೆ ಭಗವಂತ ಮಕ್ಕಳನ್ನು ನಿಮ್ಮ ತಂದೆ ಹೋದ ಮೇಲೆ ಅಥವಾ ನಿಮ್ಮ ತಂದೆ ದೂರ ಆದಾಗ ನಿಮ್ಮ ತಾಯಿಗೆ ಆ ಪ್ರಶ್ನೆ ಬಂತು. ಆದರೆ ಆ ಪ್ರಶ್ನೆಗೆ ಉತ್ತರವಾಗಿ ನೀವು ನಿನ್ನ ತಂಗಿ ಇದ್ರಿ, ಹೌದಲ್ಲಪ್ಪ? ಈ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ತಂಗಿ ಮಗ ಇದ್ದಾನೆ. ಈ ಸಂತತಿ ನಿಮ್ಮ 3ನೇ ತಲೆಮಾರು ಅಥವಾ 100 ತಲೆಮಾರಿಂದ ತಗೊಳಪ್ಪ. ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾನೆ ಇದ್ದಾರೆ, ಮತ್ತೊಬ್ರು ಬರ್ತಾನೆ ಇದ್ದಾರೆ. ನಿಮ್ಮ ತಂಗಿಗೆ ನೀವು ನಿಮ್ಮ ತಂಗಿ ಮುಂದೆ ಇರೋವರೆಗೂ ಅಥವಾ ನಿಮ್ಮ ಕಣ್ಣು ಮುಂದೆ ನಿಮ್ಮ ತಂಗಿ ಇರೋವರೆಗೂ ಏನವರಿಗೆ ನೀಡಬಹುದಾದ ಪ್ರೇಮ ಇದೆಯಲ್ಲ ಅಷ್ಟು ಮಾತ್ರ ಸತ್ಯ. ಒಂದು ಏನು ಹಿಂಗೆ ಕಣ್ಣು ಮುಚ್ಚಿದ್ರಿ ಸಾವು ಅನ್ನೋದು ಬಂತು. ಅದಾದಮೇಲೆ ನೋಡಪ್ಪ, ನಾನು ಒಂದು ಮಾತು ತೀರಾ ಸ್ಪಷ್ಟವಾಗಿ ಹೇಳೋದಾದರೆ, ನಿಮ್ಮ ತಂಗಿ ಅಲ್ಲ, ನಿಮ್ಮ ತಂಗಿ, ನೀವು, ನಿಮ್ಮ ಅಮ್ಮ ಯಾರಿಲ್ಲದೆ ಹೋದರೂ ನಿಮ್ಮ ತಂಗಿ ಮಗನಿಗೂ ಬದುಕೋದು ಗೊತ್ತು. ದೇವ್ರು ಅದಕ್ಕೂ ಒಂದು ದಾರಿ ಮಾಡಿರ್ತಾನಲ್ಲಪ್ಪ. ಹಾಗಾಗಿ ಭಾವನಾತ್ಮಕವಾಗಿ ಅಯ್ಯೋ ನನ್ನ ತಂಗಿ ನಾನು ಹೋದ್ಮೇಲೆ ನನ್ನ ನೀವು ಮೊದಲು ಹೋಗ್ತಿರೋ, ಅವರು ಮೊದಲು ಹೋಗ್ತಾರೋ, ಮಗು ಮೊದಲು ಹೋಗುತ್ತೋ, ಮೊದಲು ಹೋಗೋದ್ರ ಬಗ್ಗೆ ನಿಮಗೆ ಗೊತ್ತಾ? ಯಾವುದು ನಿಮಗೆ ಗೊತ್ತಿಲ್ವೋ, ಯಾವುದು ನಿಮ್ಮ ಕೈಲಿಲ್ವೋ ಅದರ ಬಗ್ಗೆ ಚಿಂತಿಸೋದು ಮೂರ್ಖತನ. ಹಾಗಾಗಿ ಯಾರು ನಂಬಿಕೊಂಡಿಲ್ಲ, ಯಾರೂ ಇಲ್ಲ. ಅಬ್ಬಬ್ಬ ಅಂದರೆ ಸಂಬಂಧಗಳ ನೆಪ ಇಟ್ಟುಕೊಂಡು ಒಂಚೂರು ಅವ್ರಿಗೆ ನೆರವಾಗಬಹುದಷ್ಟೆ. ನೀವು ನಿಮ್ಮ ತಂಗಿ ಸಲುವಾಗಿ ಏನೆಲ್ಲ ಮಾಡಿದ್ದೀರಿ ಅದು ಖಂಡಿತ ನೋಡ್ತಾರೋ 1000 ಜನಕ್ಕೆ ಅದು ಮಾದರಿ. ಆದರೆ ನನ್ನ ತಂಗಿಗೆ ನನ್ನ ತಾಯಿ ಹೋದ್ಮೇಲೆ ಅಥವಾ ನಾನು ಹೋದ್ಮೇಲೆ ನನ್ನ ತಂಗಿ ಏನು, ಇವೆಲ್ಲ ಈ ಪ್ರಶ್ನೆಗಳು ಸುಮ್ಮನೆ ಅಳೋದಿಕ್ಕೊಂದು ನೆಪ ಅಷ್ಟೆ. ಆದರೆ ಸತ್ಯ ಏನಂದರೆ
ನೀವು, ನಿಮ್ಮ ತಂಗಿ ಮತ್ತು ನಿಮ್ಮಮ್ಮ ಇರೋಷ್ಟು ಸಮಯ ಸಂತೋಷದಿಂದ ಕಳೀರಿ. ನಿಮ್ಮ ತಂಗಿಗೆ ಇವತ್ತು ಲಾಭ ಇದೆ, ನಾಳೆ ಏನೋ ನಷ್ಟ ಬಂತು, ಕೈ ಹಿಡೀರಿ. ಲಾಭ ಹಾಗೇ ಇರುತ್ತಾ ಸರ್? ಇಲ್ಲ ತಾನೆ. ಎಂದೋ ಒಂದು ದಿವಸ ತಿನ್ನೋಕು ಅನ್ನ ಇರಲಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಇವತ್ತು ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅನ್ನೋದು ಅಷ್ಟೇ ಸತ್ಯ. ಮತ್ತೆ ಅದೇ ಸ್ಥಿತಿ ಹೋಗಲ್ಲ. ಇವಾಗ ನೆಮ್ಮದಿನೂ ಇದೆ, ದುಡ್ಡು ಇದೆ, ದುಡಿಮೆನೂ ಇದೆ, ಎಲ್ಲದೂ ಇದೆ ಸರ್. ಇರೋದ್ರಲ್ಲಿ ನೆಮ್ಮದಿ. ಬಟ್ ನಾನು ಹೇಳೋದು, ಬದುಕು ಅನಿರೀಕ್ಷತೆಗಳ ಆಗರ. ಅದು ಯಾವಾಗ ಯಾವ ಅಲೆ ಬರುತ್ತೋ, ದೊಡ್ಡದು ಬರುತ್ತೋ ಚಿಕ್ಕದು ಬರುತ್ತೋ, ಕೆಲವೊಂದು ಅಲೆಗೆ ತಡೆಯೋ ಶಕ್ತಿ ಇರುತ್ತೆ, ನಮಗದನ್ನು ಎದುರಿಸೋ ಶಕ್ತಿ ಇರುತ್ತೆ. ಬಟ್ ಕೆಲವು ದೊಡ್ಡ ದೈತ್ಯದ ಅಲೆಗಳಿಗೆ ನಮಗದು ಶಕ್ತಿ ಇರಲ್ಲ, ಬಿದ್ದು ಹೋಗಲೇಬೇಕಾಗುತ್ತೆ, ಅನಿವಾರ್ಯ. ಹೌದಲ್ಲಪ್ಪ? ಹಾಗಾಗಿ ಅಲೆಗಳ ಎದುರು ಹೋರಾಟ ಮಾಡುವುದೇ ಬದುಕು. ಆದರೆ ಕೆಲವೊಂದು ಬದುಕಿನ ಅಲೆಗಳು ಹೆಂಗೆ ಬರ್ತವೆ ಅಂದರೆ ಅವನು ಎದುರಿಸೋಕೆ ಆಗೋದೇ ಇಲ್ಲ. ಸಾವು ಅನ್ನೋದು ಅನಿವಾರ್ಯ ಅನ್ನೋ ಸ್ಥಿತಿ. ಅಂದರೆ ಇಡೀ ಒಂದು ಸಾಗರವನ್ನು ಒಂದು ಬದುಕು ಅಂದುಕೊಳ್ಳಿ. ಆ ಅಲೆಗಳಿದ್ದಾವಲ್ಲ, ಅವು ಚಿಕ್ಕ ಪುಟ್ಟ ಕಷ್ಟಗಳು. ಬಟ್ ಕೆಲವೊಮ್ಮೆ ದೈತ್ಯದ ಅಲೆಗಳು ಬರ್ತವೆ, ಅಲ್ಲಿ ಮನುಷ್ಯನ ಆಟ ನಡೆಯುವುದಿಲ್ಲ. ಹೌದಲ್ಲಪ್ಪ? ಹಾಗಾಗಿ ನಿಮ್ಮ ತಾಯಿ ನಿಮ್ಮ ಕಣ್ಣು ಮುಂದಿರೋವರೆಗೂ, ನಿಮ್ಮ ತಂಗಿ ನಿಮ್ಮ ಕಣ್ಣು ಮುಂದಿರೋವರೆಗೂ ಅನ್ಯೋನ್ಯತೆಯಿಂದ ಇರಿ, ಸಂತೋಷವಾಗಿರಿ. ಈ ಸಮಯದಲ್ಲಿ ನನ್ನ ತಂಗಿಗೇನು, ಅಥವಾ ನಾನು ಹೋದ್ಮೇಲೆ ನನ್ನ ತಂಗಿ ಏನೂ ಇಲ್ಲ ಸರ್, ಆ ಮಗನಿಗೆ ಒಳ್ಳೆ ಸಂಸ್ಕಾರ ಕೊಡಿ ಅಂದರೆ ನೋಡಿ, ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಒಂದು ಹೆಣ್ಣುಮಗಳಿಗೆ ಆ ಗಂಡ ಬಡವನಾದರೂ ಪರವಾಗಿಲ್ಲ, ಅವನ ಮನೆಯಲ್ಲಿ ತಿನ್ನೋಕೆ ಅನ್ನ ಆದರೂ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆದರೆ ಹೆಂಡತಿ ಇನ್ನೂ ಸ್ಥಾನಮಾನವನ್ನು ಕೊಟ್ಟು ಆಕೆಯನ್ನೊಬ್ಬ ಮನುಷ್ಯಳಾಗಿ ನೋಡದ ಹೊರತು ಅವನ ಮನೆಯಲ್ಲಿ ಕೋಟಿ ಇದ್ರೇನು ಅಥವಾ ಅವನ ಮನೆಯಲ್ಲಿ ಎಷ್ಟು ಲಕ್ಷ ಇದ್ರೇನು. ಅಂದರೆ ನಿಮ್ಮ ತಂಗಿ ಅನ್ನ ಇಲ್ಲದ ಸಮಯದಲ್ಲೂ ಬಾಯಿ ಮುಚ್ಚಿಕೊಂಡಿದ್ಲು, ಯಾಕಂದರೆ ಅದನ್ನು ಎದುರಿಸೋ ಶಕ್ತಿ ಆಕೆಗಿತ್ತು. ಆದರೆ ಯಾವಾಗಲ್ಲಿ ಹೊಡೆತ, ದೌರ್ಜನ್ಯ, ಏನು ಸಾಯೋ ಹಾಗೆ ಹೊಡೆಯೋ ಹಂತಕ್ಕೆ, ಅಂದರೆ ಅನ್ನ ಇಲ್ಲದಾಗ ಸುಮ್ಮನಿದ್ದ ತಂಗಿ ಪ್ರೇಮವೇ ಇಲ್ಲ ಗಂಡನಿಗೆ ನನ್ನ ಮೇಲೆ ಅಂತ ಗೊತ್ತಾದಾಗ ಬಾಯಿ ಬಿಟ್ಲು. ಹೌದಲ್ಲಪ್ಪ? ಅಂದರೆ ಅನ್ನವಿಲ್ಲದಿದ್ದಾಗಲೂ ಕೆಲವೊಮ್ಮೆ ಸಹಿಸಿಕೊಳ್ಳಬಹುದು, ಆದರೆ ಪ್ರೇಮವಿಲ್ಲದಿದ್ದಾಗ ಬದುಕಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ತುಂಬಾ ಆಕ್ಚುಲಿ ಆ ಟೈಮಲ್ಲಿ ಆತರ ಆದಾಗ ತುಂಬಾ ಅಫೆಕ್ಟ್ ಆಗಿದ್ಲು ಸರ್. ಬಟ್ ನಾವು ಅವ್ರ ಜೊತೆಗೆ ತುಂಬಾ ಮೋರಲ್ ಸಪೋರ್ಟ್ ಕೊಟ್ವಿ ಆ ಟೈಮಲ್ಲಿ. ನಮ್ಗೆ ನಮ್ದಂತ ಗಟ್ಟಿ ಅಂತ ನಮ್ ಹಿಂದೆ ಬ್ಯಾಕ್ ಗ್ರೌಂಡ್ ಯಾವ್ದು ಇಲ್ಲ ಸರ್, ಗಟ್ಟಿ ಇಲ್ಲ. ಸೊ ನಮ್ಗ್ ನಾವೇ ಅನ್ಕೊಂಡು ಅವಳಿಗೆ ತುಂಬಾ ಮೋರಲ್ ಆಗಿ ಸಪೋರ್ಟ್ ಮಾಡಿದ್ವಿ. ಸೊ ಅವಳು ಲೈಫ್ ಅಲ್ಲಿ ಒಂದು ಅಚೀವ್ ಮಾಡಿದ್ಲು, ಇವತ್ತು ಚೆನ್ನಾಗಿದ್ದಾಳೆ ಸರ್. ಇಲ್ಲ ಸರ್, ನನ್ನ ಪ್ರಕಾರ ಒಬ್ಬ ಅಣ್ಣನಾಗಿ ನಿಮ್ಮ ಮಾತಲ್ಲಿ ನಮಗದು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು. ಆ ಮಾತಿನೊಳಗಡೆ ನೀವು ಹೇಳೋ ಪದದೊಳಗಡೆ ಒಂದು ನೋವು, ಆ ನೋವಿನೊಳಗಡೆ ಈಗ ಸ್ವಲ್ಪ ಪರವಾಗಿಲ್ಲ, ನೆಮ್ಮದಿಯಾಗಿದ್ದೀವಿ ಅನ್ನೋ ಸಂತೃಪ್ತಿ ಎಲ್ಲವೂ ಇತ್ತು. ನಿಮ್ಮಂಥ ಅಣ್ಣ ಗ್ರೇಟ್. ನನಗೆ ಆ ವಿಚಾರದಲ್ಲಿ ಅದ್ಭುತ. ಬಟ್ ನಿಮ್ಮ ಎರಡು ಪ್ರಶ್ನೆಗೂ ನಾನು ಇಷ್ಟೇ ಉತ್ತರ. ಒಂದು, ಆತನನ್ನು ಅಂದರೆ ಡೈವರ್ಸ್ ಅನ್ನೋ ವಿಚಾರ ಆದಾದಮೇಲೆ ಮತ್ತೆ ಅಯ್ಯೋ ಆದ್ರೆ ಆಗಿದೆ ಬಿಡಪ್ಪ ಮತ್ತೆ ಕರ್ಕೊಳ್ಳೋಣ, ಈ ಹಂತಕ್ಕೆ ನೀವು ಕೈ ಹಾಕಲೇಬೇಡಿ. ಅದ್ ನಿಮ್ಮ ಮನೆಗೆ ನಾವಾಗೇನು ಪ್ರೆಸರ್ ಆಗಿ ಅವಳ ಹತ್ರ ಏನ್ ಕೇಳಲಿಕ್ಕೆ ಹೋಗ್ಲಿಲ್ಲ. ಇವನ್ ಮೊನ್ನೆ ಲಾಸ್ಟ್ ಇಯರ್ ನಮ್ದು ಅವಳ ಮನೆ ಗೃಹಪ್ರವೇಶ ಆಯ್ತು ಸರ್, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ ನಾವು. ಲಾಸ್ಟ್ 24 ಅಲ್ಲಿ 21 ಅಲ್ಲಿ ನನ್ ಮನೆ ಗೃಹಪ್ರವೇಶ ಆಯ್ತು, 23rd ಅಲ್ಲಿ ಅವಳ 23rd ಅಲ್ಲಿ ಅವಳ ಮನೆದಾಯ್ತು. ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಮಧ್ಯದಲ್ಲಿ 1 year ಆಗ್ಲಿಲ್ಲ, ಆಕ್ಚುಲಿ ಅಪ್ಪ ಹೋಗಿದ್ರು, ಮಾಡೋಗಿರ್ಲಿಲ್ಲ, ಮಾಡ್ಲಿಲ್ಲ. ಸೊ ಅದ್ರ ನಂತರ ಏನಾಗಿದೆ, ಅವಳು ಇವತ್ತು ಎಲ್ಲರ ಜೊತೆಗೆ ಅದೇ ಊರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾಳಲ್ಲ, ಅದ್ ಇವನಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾನು ಹೇಳ್ತೀನಿ, ಅದು ಒಳಗಡೆ ಬರ್ತಾ ಇದೆಯಲ್ಲಪ್ಪ, ನೋಡಪ್ಪ ಸತ್ಯವಾಗಿ ಹೇಳ್ತೀನಿ, ಅದು ಒಳಗಡೆ ಬರ್ತಾ ಇರೋದು ಇದ್ದು ಬದುಕೋಕಲ್ಲ. ತನಗೆ ಎಂದೋ ಒಂದು ದಿವಸ ಆದಂತ ಅವಮಾನವನ್ನ ಯಾವುದೋ ಒಂದು ರೀತಿಯಲ್ಲಿ ತೀರಿಸ್ಕೊಳ್ಳುತ್ತೆ. ನಾನಿಲ್ಲಿ ರಕ್ತಪಾತದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ, ಬೇಡ ಅದು. ಅರ್ಥ ಆಯ್ತಲ್ಲಪ್ಪ? ಅದು ನಾನಂತೂ ಹಾಳಾಗಿದ್ದೀನಿ, ಅವರು ಚೆನ್ನಾಗಿರಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ರೆ ಅದು ರಾತ್ರಿ ನಡೆಯೋ ಕೆಲಸಗಳವೆಲ್ಲ. ಅರ್ಥ ಆಯ್ತಲ್ಲ ಸರ್? ನಮ್ಗೆ ನಾವು ಮನೇಲಿ ಅದ್ರ ನಂತರ ಅವಳ ಹತ್ರ ಡಿಸಿಷನ್ ಕೇಳಿದ್ವಿ. ಬಟ್ ಅವಳು ಆಕ್ಚುಲಿ ಅವರಿಗೆ ಹೇಳಿದವರಿಗೆ ಚೆನ್ನಾಗಿ ಬೈದ್ಲು. ಆ ದಿವಸ ನಾನ್ ಕಷ್ಟದಲ್ಲಿದ್ದಾಗ ಹೀಗೆಲ್ಲ ಮಾಡ್ತಿದೀನಿ ಅಂತ ಹೇಳಿದಾಗ ನೀವ್ ಯಾರು ಬರ್ಲಿಲ್ಲ, ಈಗ ನನ್ಗೆ ಯಾಕೆ ಮಾತಾಡ್ಸಕ್ ಬರ್ತೀರಾ? ನನಗೆ ಅವನ ಜೊತೆ ಸೇರ್ಕೊಳ್ಳೋದು ಯಾವ್ದು ಇದು ಇಲ್ಲ. ನನ್ ಲೈಫಲ್ಲಿ ಮತ್ತೆ ಬರ್ಬೇಕನ್ನೋ ಕರ್ಕೊಬೇಕನ್ನೋ ನನ್ಗೆ ಯಾವ ಇಚ್ಛೆನೂ ಇಲ್ಲ. ನಮ್ಮ ಅಣ್ಣ ಮತ್ತೆ ಅಮ್ಮ ಹೇಗೆ ಹೇಳ್ತಾರೆ ಅಂತ ಅದ್ರ ಮೇಲೆ ನನ್ಗೆ ಜೀವನ ನಿಂತಿದೆ. ಅಣ್ಣ ಮತ್ತೆ ಅಮ್ಮನ ನಂಬ್ಕೊಂಡೆ ಬದುಕಿದ್ವಿ, ಇವ್ ನಂಬ್ಕೊಂಡು ಬದುಕಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸರ್ ಅವ್ರ ಹತ್ರ. ಬೇಡಪ್ಪ, ಆ ವಿಚಾರದಲ್ಲೂ ನೀವು ಸ್ವಲ್ಪ ಮರುಕ ತೋರಿಸ್ಲಿಕ್ಕೆ ಹೋಗಿ ಆತನ ಕಷ್ಟಕ್ಕೆ ಮಿಡಿಲಿಕ್ಕೆ ಹೋಗಿ ಮತ್ತೆ ಬಲಿ ಕೊಟ್ಟಿರಾ. ಅಂಡ್ ಇಲ್ಲಿ ವಿಚಾರ ಬೇರೆನೇ ಇದೆ.
ಇದು ಆತ ಬರ್ತಿದ್ದಾನೆ ಅನ್ನೋದಕ್ಕಿಂತ ಪರಿಸ್ಥಿತಿ ಕಳಿಸ್ತಾ ಇದೆ ಅಷ್ಟೇ ಅವನನ್ನು. ಅವನಾಗಿ ಬರ್ತಿಲ್ಲ. ಅವನಿಗೀಗಲೂ ಹೊರಗಡೆ ಹೆಂಡ ಸಾಲ ಎಲ್ಲ ಸಿಗುತ್ತೆ ಅನ್ನೋದಾದ್ರೆ ಅದಾದ ಬೆಳಿಗ್ಗೆನೆ ಮತ್ತು ಹೊರಡ್ತಾನೆ. ಅಂತವರೆಲ್ಲ ಸಂಸಾರಕ್ಕೆ ಬರಲ್ಲ. ಅಂದ್ರೆ ನಾನು ಇನ್ನೊಂದು ಮದುವೆ ಆಗ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಅಂದ್ರೆ ಇವಳಾದ್ರೂ ಮತ್ತೆ ಕರೆದ್ರೆ ನಾನು ಬಂದು ಸೇರ್ಕೊಳ್ಳೋಣ ಅನ್ನೋ ಯೋಚನೆ. ಅದು ನನ್ನ ಮನೆ ವಸ್ತುನೇ ಅಲ್ಲ ಅಂದಾಗ ಯಾರು ಹೊತ್ಕೊಂಡು ಹೋದ್ರಿ ಏನಪ್ಪ? ಹೌದು, ನಾವು ಅದೇ ಇಟ್ಕೊಂಡು ಯೋಚನೆ ಇಟ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಡೈವರ್ಸ್ ಆದ್ಮೇಲೂ ಆ ವಿಚಾರ ನಿಮ್ಮ ಮನೆ ಹೊಸ್ಲೊಳಗಡೆ ಬರ್ಲಿಕ್ಕೆ ಬಿಡ್ತಾ ಇರೋದು ಅಥವಾ ಆ ವಿಷಯವನ್ನು ಒತ್ತು ತರ್ತಾ ಇರೋ ಸಂಬಂಧಿಕರನ್ನು ಕೂಡ ನೀವು ಸ್ವಲ್ಪ ದೂರನೇ ಇಡಬೇಕು. ಹೌದು, ನಾವು ಹಾಗೆ ಮಾಡಿದ್ವಿ ಸರ್. ಈಗ ಅದ್ರ ನಂತರ ಈಗ ಮೊನ್ನೆ ನಾನು ಸಹ ಕೆಲವೊಂದು ವಿಷಯಗಳಲ್ಲಿ ನಂದು ತಂಗಿಗೆ ಫೋನ್ ಮಾಡೋರು ಅವರೆಲ್ಲ. ಸೊ ನಾನು ಆಕ್ಚುಲಿ ಅವಳ ಹತ್ರ ಫೋನ್ ಮಾಡೋರು, ಅವಳಿಗೂ ಎಲ್ಲ ಅಕ್ಕಪಕ್ಕ ಸ್ವಲ್ಪ ನಿಯರ್ ಬೈ ಇದಾರೆ ಅವರೆಲ್ಲ, ಫೋನ್ ಮಾಡ್ತಿದ್ರು ಅವಳ ಹತ್ರ. ಬಟ್ ಅವಳು ಎಲ್ಲದನ್ನೂ ರಿಜೆಕ್ಟ್ ಮಾಡ್ಕೊಂಡೇ ಬಂದ್ಲು. ರೀಸೆಂಟ್ ಆಗಿ 2-3 ಸರಿ ಫೋನ್ ಬಂದಾಗ ನನ್ನ ನಂಬರ್ ಕೊಡು, ನಾನು ಮಾತಾಡ್ತೆ, ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ದನ್ ಮತ್ತೆ ಯಾಕೆ ಅವ್ರು ಪ್ರಚಾರ ಕೇಳ್ತಿದ್ದಾರೆ ಅಂತ ನಾನೇ ಕೇಳ್ತೆ ಅಂತ ಹೇಳ್ಬಿಟ್ಟೆ. ನಂತರ ಅವ್ರು ನನ್ಗೆ ಅವಳಿಗೂ ಫೋನ್ ಮಾಡ್ತಾ ಇಲ್ಲ, ನನಗೂ ಫೋನ್ ಮಾಡ್ತಾ ಇಲ್ಲ. ಬೇಡ 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 ಬೇಡ. ಆದ್ರೆ ನಾನು ಹೇಳೋದು, ಹಣ ಬಂದಿದೆ ಅಥವಾ ಹಿಂದೆ ಇರಲಿಲ್ಲ, ಪರಿಸ್ಥಿತಿಗಳು ಅದು ಬೆಳಗ್ಗೆ ಆದ್ಮೇಲೆ ಸಂಜೆ ಆದ್ಮೇಲೆ ಹಣದ ಆಧಾರದ ಮೇಲೆ ಫೈನ್, ನಿಮಗೆ ಭಗವಂತ ಕೊಟ್ಟಿದ್ದಾನೆ ಅನ್ನೋದಕ್ಕಿಂತ ನೀವು ಕಷ್ಟಪಟ್ಟಿದ್ದೀರಿ. ಆದರೆ ಪರಿಸ್ಥಿತಿಗಳು ಬದಲಾವಣೆ ಆಗುವುದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಏನಿದ್ರು ಇಲ್ಲದೆ ಹೋದ್ರು ನನ್ನ ತಂಗಿ ಅಥವಾ ನನ್ನ ಅಮ್ಮ ಅಥವಾ ನನ್ನ ಹೆಂಡತಿ ಅಥವಾ ಈ ನಿನ್ನವರು ಅಂತ ಏನಿದ್ದಾರೆ, ಇವರ ನಡುವಿನ ಬಾಂಧವ್ಯ ಅದು ಹಣ ಬಂದಾಗ ಶ್ರೀಮಂತಗೊಳ್ಳೋದು ಅಥವಾ ದರಿದ್ರತನ ಬಂದಾಗ ಮತ್ತೆ ಬಡವಗೊಳ್ಳೋದು, ಈ ನಗು ಇದೆಯಲ್ಲ, ಇವತ್ತಿನ ಸಂತೃಪ್ತಿ ಇದೆಯಲ್ಲ, ಇದು ಏನೂ ಇಲ್ದಾಗಲೂ ನೀವು ಅಷ್ಟೇ ಚೆನ್ನಾಗಿದ್ರಿ ಅಥವಾ ಅಷ್ಟೇ ಬೆಂಬಲವಾಗಿದ್ರಿ ಅಥವಾ ಅಷ್ಟೇ ಏನೋ ಒಂದು ಆಶಾದಾಯಕ, ಏನೋ ಒಂದು ನಾಳೆ ನಡೆಯುತ್ತೆ ಅನ್ನೋ ಭರವಸೆ ಅಥವಾ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಆಕ್ಚುಲಿ ನಾನು ಸ್ವಲ್ಪ ಮಧ್ಯದಲ್ಲಿ ನನಗೂ ಸ್ವಲ್ಪ ಪ್ರಾಬ್ಲಮ್ ಆದಾಗ ಅವಳು ನಂಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಸೊ ನಾನು ಅವಳಿಗೆ ನನ್ನಿಂದ ಮ್ಯಾಕ್ಸಿಮಮ್ ಎಷ್ಟಾಗತ್ತೆ ಅವಳು ಮಾಡಿದ್ವಿ. ಬಟ್ ಇಬ್ರು ಒಬ್ಬೊಬ್ರು ಬಿಟ್ಕೊಡಲ್ಲ ಸರ್. ನನಗೆ ಕಷ್ಟ ಆದಾಗ ಅವಳು ಹೆಲ್ಪ್ ಮಾಡ್ತಾಳೆ, ಅವಳು ಕಷ್ಟ ಆದಾಗ ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮಿಬ್ಬರಿಗೂ ದೀರ್ಘಾಯುಷ್ಯವಿದೆ, ಒಳ್ಳೆ ರೀತಿಯಲ್ಲಿ ಬದುಕಿ, ಬಿಟ್ಕೊಡ್ಬೇಡಿ ಅನ್ನೋದಕ್ಕಿಂತ ಬಹುಶಃ ಯಾರೋ ಹೇಳಿ ತಂದಿಕ್ಕಿ ಬಿಟ್ಕೊಡುವಂತಹ ಬಹಳ ಕಳಪೆ ಸಂಬಂಧ ನಿಮ್ಮದಲ್ಲ. ಬಹಳ ಗೌರವಾನ್ವಿತವಾಗಿ ಬದುಕಿದ್ದೀರಿ. ತಂಗಿ ವಿಚಾರವಾಗಿ ಅದ್ಭುತ. ನಿಮ್ಮ ಕತೆ ಯಾರಾದ್ರೂ ಅಣ್ಣ ಕೇಳ್ತಿದ್ದು, ಆ ಅಣ್ಣ ಯಾವುದೋ ಕಾರಣಕ್ಕೆ ತಂಗಿ ಜೊತೆ ಜಗಳ ಮಾಡ್ಕೊಂಡಿದ್ರೆ ನಿಮ್ಮ ಕತೆ ಕೇಳಿ ಅವ್ರು ಬದಲಾಗಬೇಕು. ಹೌದು ಸರ್. ಆಕ್ಚುಲಿ ನಾನು 2014 ನಮ್ದು ಶಾಪ್ ಅನ್ನು ನಾನು ದೊಡ್ಡ ಮಾಡಿದೆ. ನಂತರ ಏನೂ ಇರ್ಲಿಲ್ಲ ಸರ್. ಏನೂ ಇರ್ಲಿಲ್ಲ ಅಂದ್ರೆ ಏನೂ ಇರ್ಲಿಲ್ಲ. ನನ್ನ ಮಗ ಹುಟ್ಟಿದಾಗ ನನ್ನ ಮಗನಿಗೆ ಒಂದು ಪೌಡರ್ ತರ್ಕೊಳ್ಳೋಷ್ಟು ದುಡ್ಡು ಇರ್ಲಿಲ್ಲ. ನಂತರ ಬೇರೆ ಹತ್ರ ಕೇಳೋಣ ಅಂದ್ರೆ ಆ ಸ್ವಾಭಿಮಾನ ಬರ್ತಾ ಇತ್ತು ಸರ್ ನನ್ನ ಹತ್ರ. ಇವತ್ತು ನನ್ನ ಹತ್ರ ಎಲ್ಲ ಇದೆ ಸರ್. ಅಂಗಡಿಯಲ್ಲಿ ಮನೆ ಇದೆ, ಅಂಗಡಿ ಇದೆ, ಕಾರ್ ಇದೆ, ಮತ್ತೊಂದಿದೆ, ಎಲ್ಲ ಇದೆ. ಬಟ್ ಕೆಲವು ಎಲ್ಲ ನಂಗೆ 100 ರೂಪಾಯಿ ದುಡಿ, 20 ರೂಪಾಯಿ ಮುಂದಕ್ಕೋಸ್ಕರ ಸೇವಿಂಗ್ಸ್ ಮಾಡು, 20 ರೂಪಾಯಿ ಹೊಸದಾಗಿ ಇನ್ವೆಸ್ಟ್ ಮಾಡು, 20 ರೂಪಾಯಿ ಮನೆಗೆ ನಿಮ್ಮ ಕುಟುಂಬಕ್ಕೆ ಅನುಭವಿಸ್ಲಿಕ್ಕೆ, ಅದರಲ್ಲಿ ಒಂದು 5 ರೂಪಾಯಿ ಬಂದಿದ್ದನ್ನು ಅಂದರೆ ತಂಗಿಗೋ ತಂಗಿ ಮಗನ ಇದಕ್ಕೋ ಅಥವಾ ಯಾರೋ ಒಬ್ಬರಿಗೆ ಅನ್ನ ಹಾಕಲಿಕ್ಕೋ, ಅಂದರೆ 100 ರೂಪಾಯಿಯಲ್ಲಿ 5 ರೂಪಾಯಿ ಕೂಡ ಸಮಾಜಕ್ಕೋ ಇತರರಿಗೋ ಅಥವಾ ಲೋಕದ ವಿಚಾರಕ್ಕೂ ಬಳಕೆ ಆಗಬೇಕು. ಆಗ ಮಾತ್ರ ನಿಮ್ಮ ಶ್ರೀಮಂತಿಕೆ. ಹೌದು, ಈಗ ನಿಮ್ಗೆ ಏನು ಬಂದಿ ಅಥವಾ ಯಾವ ಸ್ಥಿತಿ, ಉನ್ನತ ಸ್ಥಿತಿ ಅಥವಾ ಒಂದು ಮಟ್ಟಿಗೆ ನೆಮ್ಮದಿ ತಲುಪಿದ್ದೀರೋ ಇದು ನಿಮ್ಮ ಬಳಿ ಹಾಗೆ ಉಳಿಯುತ್ತೆ. ಆದರೆ 100ರಲ್ಲಿ 1 ರೂಪಾಯಿ ಆದರೂ ಕೊಡುವ ಬುದ್ಧಿ ಇದ್ರೆ ಅದು ಶಾಶ್ವತವಾಗಿರುತ್ತೆ. ನಿಮ್ಗೆ ಆ ಬುದ್ಧಿ ಇದೆ, ನಿಮ್ಗೆ ಒಳ್ಳೇದಾಗುತ್ತೆ. ತಂಗಿಯ ಮಗನಿಗೆ ಶಾಲೆ ಯಾವುದು, ಶಿಕ್ಷಣ ಎಷ್ಟು ದೊಡ್ಡದು, ಎಷ್ಟು ದೊಡ್ಡ ಫೀಸು, ಡೊನೇಷನ್ ಅನ್ನೋದಕ್ಕಿಂತ ಮನೆಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡು, ತಾಯಿ ದುಃಖ, ನೀವು ನಾಳೆ ಇರ್ಬೋದು, ಇಲ್ಲದೆ ಇರ್ಬೋದು, ಈ ಪರಿಸ್ಥಿತಿಯಲ್ಲಿ ತಾಯಿಯನ್ನು ಈಗ ಹೇಗೆ ನಿಮ್ಮ ತಾಯಿಯನ್ನು ನಿಮ್ಮ ತಂದೆಯ ದಬ್ಬಾಳಿಕೆಯ ನಡುವೆಯೂ ನೀವು ಕಾಪಾಡಿಕೊಂಡು ಬಂದರು, ಅವ್ರ ತಾಯಿಯನ್ನು ನೀವಿಲ್ಲದೆ ಹೋದಾಗಲೂ ಕಾಪಾಡೋದು ಆತನಿಗೆ ಬರಬೇಕು. ಅದಕ್ಕೆ ಸಂಸ್ಕಾರ ಬೇಕು. ಅದೇ ಇದಕ್ಕೆ ಅವನಿಗೆ ಇವತ್ತಿಗೂ ಅಪ್ಪ ಬೇಕಂತ ನಾವು ಅವನ ಬಾಯಲ್ಲಿ ಇವತ್ತಿಗೂ ಬಂದಿಲ್ಲ ಸರ್. ಇವತ್ತು ನಾನು ಅಪ್ಪನ ನೋಡ್ಬೇಕಂತ ಇವತ್ತು ಹೇಳಲ್ಲ ಅವನು. ಆಕ್ಚುಲಿ ಅವನಿಗೂ ಹಾಗೆ ಆಗ್ಬಿಟ್ಟಿದೆ. ಈಗ ನಾವೇ 3 ಜನ, ನಮ್ಮ ಫ್ಯಾಮಿಲಿ ಏನಿದೆ ಅದು ಮಾತ್ರ ನಮ್ಮ ಪ್ರಪಂಚ ಅನ್ಸುತ್ತೆ. ನಾವು ಹೇಗೆ ಹೇಳ್ತೀವಿ ಅದನ್ನ ಅವ್ನು ಹಾಗೆ ಕೇಳ್ಕೊಂಡು ಹೋಗ್ತಾನೆ ಸರ್. ಖಂಡಿತ ಒಳ್ಳೇದು. ಅವರಿಗೆ ಸಂಸ್ಕಾರ ಅಂದ್ರೆ ಬೇರೆ ಏನೂ ಇಲ್ಲ. ನನ್ನ ತಾಯಿ ನನಗೆ ಎಷ್ಟು
ಕಷ್ಟಪಟ್ಟು ಸಾಕಿದ್ದಾಳೆ ಅಂತ ಆತನಿಗೆ ಇತಿಹಾಸ ಗೊತ್ತಿದ್ರೆ ಅವನಿಗೆ ಸಂಸ್ಕಾರ ತಾನಾಗಿ ಬರುತ್ತೆ. ಹಾಗಾಗಿ ಒಳ್ಳೆಯದು ಎಲ್ಲ ಭಗವಂತ ನೋಡಿ ಅದನ್ನೇ ಹೇಳೋದು, ಯಾವುದೇ ಕಷ್ಟ, ಯಾವುದೇ ಬಡತನ, ದರಿದ್ರತನ ಶಾಶ್ವತವಲ್ಲ, ಹಾಗೆ ಶ್ರೀಮಂತಿಕೆಯೂ ಶಾಶ್ವತವಲ್ಲ. ನೋಡಿ ನಿಮ್ಮ ಬದುಕನ್ನು ನೋಡಿದಾಗ ಎಲ್ಲವೂ ಬಿಟ್ಟು ಹೋಗಿ ತಂಗಿ ನೀವು ಒಟ್ಟುಗೂಡಿ ಅಂದ್ರೆ ಆ ಪರಿಶ್ರಮ ಮತ್ತೆ ಪರಸ್ಪರ ನಿಮಗೆ ನಾವು ಯಾವ್ದು ಒಂದು ರೂಪಾಯಿ ಸಂಪಾದನೆ ಮಾಡಿದ್ವಿ ಧರ್ಮ ಮಾರ್ಗದಲ್ಲೇ ಮಾಡಿದ್ವಿ ಸರ್. ನಾನು ಮಾಡಿದ್ದು ಧರ್ಮ ಮಾರ್ಗದಲ್ಲೇ, ನನ್ನ ತಂಗಿ ಸಹ ಮಾಡಿದ್ದು ಧರ್ಮ ಮಾರ್ಗದಲ್ಲೇ. ಬಟ್ ದೇವ್ರು ನಮ್ಗೆ ಅದೆಲ್ಲಕ್ಕೂ ಅನುಕೂಲ ಮಾಡಿಕೊಟ್ಟ. ನಿಮ್ಮ ಹೆಂಡತಿ ಕೂಡ ನಿಮ್ ಜೊತೆ ಪ್ರೀತಿಯಿಂದ ಇದ್ದಾರೆ? ಇದ್ದಾರೆ ಸರ್. ಒಳ್ಳೇದು. ನಿಮ್ಮ ಮಕ್ಕಳಿಗೂ, ನಿಮ್ಮ ತಂಗಿ ಮಕ್ಕಳಿಗೂ, ನಿಮ್ಮ ತಾಯಿಯವರಿಗೂ, ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ. ಖಂಡಿತ ಒಳ್ಳೇದಾಗ್ತಾ ಇದೆ, ಮುಂದೆಯೂ ಒಳ್ಳೇದಾಗುತ್ತೆ. ನೀವಿಷ್ಟು ದಿನ ವನವಾಸ ಅನುಭವಿಸಿ ಬಂದಿದ್ದೀರಿ, ಈಗ ರಾಜ್ಯಭಾರ ಮಾಡಿ ಆ ರಾಜ್ಯದಲ್ಲಿ ಧರ್ಮ ಇರಲಿ, ಅಷ್ಟು ಮಾತ್ರ ಸತ್ಯ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಇಟ್ಟು ಕಥೆಯನ್ನು ಹೇಳಿಕೊಂಡಿದ್ದಕ್ಕೆ. ಪಾಪ ಎಷ್ಟು ಭಾವುಕರಾಗಿದ್ರಿ. ಭಗವಂತ ನಿಮಗೆ ನಾನು ಯಾರ ಹತ್ರ ಇಷ್ಟ ತನಕ ಮಾತಾಡಿಲ್ಲ ಸರ್. ಇಷ್ಟೆಲ್ಲ ನಂದು ಅತಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವರಿಗೆಲ್ಲ ಗೊತ್ತಿದೆ, ಅವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ನಾನು ಇಷ್ಟೆಲ್ಲ ಲಾಂಗ್ ಟರ್ಮ್ ಮಾತಾಡಿದ್ವಿ ನಿಮ್ಮ ಹತ್ರನೇ ಸರ್, ಬೇರೆ ಯಾರ ಹತ್ರನೂ ಮಾತಾಡಿಲ್ಲ. ಮೀನ್ಸ್ ಅ ಲಾಟ್. ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನಾನು ಹೇಳಿದ್ದೆ ಆ ಎರಡು ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು, ನಿಮ್ಮ ತಂಗಿಯ ಗಂಡನ ಮರುಪ್ರವೇಶ ಅಸಾಧ್ಯ, ಅದು ಅಸಂಭವ, ಮತ್ತೆ ಅದು ಒಳ್ಳೇದಲ್ಲ. ಅಂಡ್ ಎರಡನೇದು, ತಂಗಿಗೆ ಯಾರ ಮುಂದೆ ಏನೂ ಇಲ್ಲ. ಇವತ್ತು ರಾತ್ರಿ ಬೆಳಗ್ಗೆವರೆಗೂ ಫೋನ್ ಮಾಡಿ ಚೆನ್ನಾಗಿ ಮಾತಾಡ್ಬೋದು, ನಾಳೆ ಬೆಳಿಗ್ಗೆ ಗೊತ್ತಿಲ್ಲ. ಅದಕ್ಕೆ ಯಾರೋ ಒಬ್ಬ ಆಸ್ಪತ್ರೆಯಲ್ಲಿ ಮಲಗಿ ಕ್ಯಾನ್ಸರಿಂದ ನರಳಿ ಇನ್ನೊಂದು ವಾರ ಸಾಯ್ತಾರೆ ಅನ್ನೋ ಒಂದು ಪುಟ್ಟ ಹುಡುಗಿ ನರ್ಸ್ ಕೇಳಿದ್ಲಂತೆ, ಅಲ್ಲಪ್ಪ ರಾತ್ರಿ ಯಾರೋ ನಿಮ್ಮ ಪಕ್ಕದ ಬಿಡ್ಡವನು ಸತ್ತೋದ್ರಲ್ಲ ಒಬ್ಬ ತಾತ, ಅದು ನೋಡಿದ್ರೆ ನಿನಗೆ ಭಯ ಆಯ್ತನವ ಅಂತ ಆ ಕ್ಯಾನ್ಸರ್ ಪೇಷಂಟ್ನ ನರ್ಸ್ ಕೇಳ್ತಾಳೆ. ಆಗ ಅವಳು ಹೇಳೋ ಮಾತಾ ಪುಟ್ಟು ಹುಡುಗಿ ಹೇಳ್ತಾಳೆ, ಭಯ ಯಾಕಾಗಬೇಕು, ನಾವು ಸಾವಿಗೆ ಯಾಕೆ ಹೆದರಬೇಕು, ಅಂದರೆ ಇವತ್ತಲ್ಲ ನಾಳೆ ಸಾಯ್ತೀವಿ, ಅದು ಸತ್ಯ ಅನ್ನೋದಾದರೆ ಆ ಹೆಣ್ಮಗಳು ಬಳಸೋ ಒಂದು ಪದ ಇದೆ, ನಾವು ಆ ಕರುಣಾಮಯ್ಯಾದ ಭಗವಂತನ ಅಡಿಯಲ್ಲಿ ಅಥವಾ ಭಗವಂತನ ಕಣ್ಣಲ್ಲಿ, ಭಗವಂತನ ಸಾಮ್ರಾಜ್ಯದಲ್ಲಿ ಬದುಕ್ತಾ ಇರೋರು. ಅವನಿಗೆ ಇಷ್ಟ ಇದ್ರೆ ಬದುಕಿಸ್ತಾನೆ, ಇಲ್ಲ ನಮ್ಮನ್ನು ಬೇಗ ಅವನ ಹತ್ರ ಕರೆಸ್ಕೊಳ್ಬೇಕು ಅಂದರೆ ಬೇಗ ಕರೆಸ್ಕೊಳ್ತಾನೆ. ಅದಕ್ಕಿಂತ ಅದ್ಭುತವಾದ ಭಾಗ್ಯ ಇನ್ನೇನಿದೆ. ಹಾಗಾಗಿ ಸಾವಿಗೆ ಯಾಕೆ ಹೆದರ್ಬೇಕು ಅಂದ್ಲಂತೆ. ಅಂದರೆ ಈ ತಂಗಿಯು, ನಾನು, ನೀವು, ನಿಮ್ಮ ತಾಯಿ, ಇವರೆಲ್ಲರೂ ಅಂದರೆ ಎಲ್ಲಿಂದ ಬಂದಿದ್ದವರು ಅಲ್ಲಿಗೊಂದು ದಿವಸ ಹೋಗಲೇಬೇಕಲ್ಲ. ಅಂದರೆ ನಾವೆಲ್ಲ ಭಗವಂತನ ಕರುಣೆಯಿಂದ ಈ ಸುಂದರವಾದ ಸೃಷ್ಟಿಯಲ್ಲಿದ್ದೀವಿ. ಮತ್ತೆ ನಾವು ಈ ದೇಹ ಇಲ್ಲಿ ಬಿದ್ದು ಹೋಗುತ್ತೆ ಅನ್ನೋದು ಬಿಟ್ಟರೆ ಅವನ ಪ್ರೀತಿಯಿಂದ ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾನೆ. ಆದರೆ ನಮಗೆ ಯಾಕೆ ಅವಳು ಅಂದರೆ, ನಾವಿಲ್ಲಿ ಬಂದು ಭಗವಂತ ಕಳಿಸಿದ್ದಾನೆ, ಒಂದು ಎರಡು ದಿವಸ ಎದ್ದೋಗೋಣ ಅನ್ನೋದಕ್ಕೆ ಸೀಮಿತ ಆಗಿಲ್ಲ. ನಾವು ಒಂದಷ್ಟು ಸಂಬಂಧಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖ ನಮಗೆ. ಹೌದಲ್ಲ? ಅಂದರೆ ದುಃಖ ಹೋಗೋದ್ರ ಬಗ್ಗೆ ಅಲ್ಲ, ಬಿಟ್ಟು ಹೋಗೋದ್ರ ಬಗ್ಗೆ ದುಃಖ. ಹಾಗಾಗಿ ಈ ಅಂಟಿಕೊಳ್ಳುವುದನ್ನು ಮನುಷ್ಯ ಯಾವಾಗ ಬಿಡ್ತಾನೋ ಅವನಿಗೆ ಸಾವಿಗೂ ಹೆದರೋದಿಲ್ಲ. ಆದರೆ ಯಾವಾಗ ಅವನು ಅಂಟಿಕೊಳ್ತಾನೆ, ಪ್ರಾವಿಷನ್ ಸ್ಟೋರ್ ಬಿಟ್ಟು ಹೋಗ್ಬೇಕಾಗುತ್ತೆ, ಆಸ್ತಿ ಬಿಟ್ಟು ಹೋಗ್ಬೇಕಾಗುತ್ತೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾಗುತ್ತೆ, ಹೋಗಲೇಬೇಕು ಅನ್ನೋದು ಸತ್ಯ. ಆದರೆ ನನಗಿರೋ ಆಯ್ಕೆ ಏನು? ಮತ್ತೆ ಇರೋವರೆಗೂ ಗೌರವದಿಂದ, ನಾನೂ ಗೌರವದಿಂದ ನಡ್ಕೊಳ್ಬೇಕು ಮತ್ತು ಇನ್ನೊಬ್ಬರಿಗೂ ಗೌರವ ಕೊಡಬೇಕು, ನಮ್ಮದವರನ್ನು ಪ್ರೀತಿಸಬೇಕು, ಸಹಾಯ ಮಾಡಬೇಕು, ಗೌರವಿಸಬೇಕು. ಅಷ್ಟೇ ನಮ್ಮ ಕೈಲಿರೋದು. ಇಲ್ಲಿ ಇರಬೇಕಾ ಹೋಗ್ಬೇಕಾ ಅದು ನಮ್ಮ ಕೈಲಿಲ್ಲ. ಅಂದರೆ ಯಾವುದು ನಿಮ್ಮ ಕೈಲಿ ಇಲ್ವೋ ಅದನ್ನು ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನ ಮಾಡಬೇಡಿ. ಅದು ಸಾವು, ಹುಟ್ಟು, ಮದುವೆ, ಈ ಕೆಲವೊಂದು ವಿಚಾರಗಳು ನಮ್ಮ ಕೈಲಿ ಇಲ್ಲ. ಅದೊಂದು ಫಿಲಾಸಫಿಕಲ್, ಅಂದರೆ ಇದನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಅದನ್ನು ನಮ್ಮಲ್ಲಿ ವೈರಾಗ್ಯ ದೃಷ್ಟಿಕೋನ ಅಂತ, ಅಂದರೆ ಏನು ಬೇಡ ಹೋಗ್ಬಿಡಪ್ಪ ಕಾಡಿಗೆ ಅಂತ ಅಲ್ಲ, ಇದ್ದಾಗಲೇ ಆ ಸತ್ಯ ತಿಳುಕೋ ಅಂತ. ಹೌದಲ್ಲ? ಒಳ್ಳೇದಾಗ್ಲಿ, ಬಹಳ ಸಂತೋಷ. ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ. ನೀವು ಪ್ರತಿಯೊಂದು ಸ್ಪೀಚಲ್ಲಿ ಹೇಳ್ತಿರ್ತೀರಾ ಮಧ್ಯ ಮಧ್ಯದಲ್ಲಿ, ಕೆಲವರಿಗೆಲ್ಲ ತುಂಬಾ ಮೋಟಿವ್ ಆಗ್ತಿರ್ತೀರಾ, ಧರ್ಮ ಮಾರ್ಗದಲ್ಲಿ ನಡೀರಿ ಅಂತ.
ಅದೊಂದು ವಾಕ್ಯ ನಂಗೆ ಯಾವಾಗೂ ತಲೆ ಒಳಗಡೆ ಮೊನ್ನೆಯಿಂದನೂ ನಿಮ್ಮ ಹತ್ರ ಮಾತಾಡ್ಬೇಕು ಲೈನ್ ಸಿಗುತ್ತೆ ಅಂತ ಆಕ್ಚುಲಿ ನಾನು ಗೆಸ್ ಮಾಡಿರ್ಲಿಲ್ಲ ಸರ್. ಅನ್ಫಾರ್ಚುನೇಟ್ಲಿ ದಯವಿಚ್ಚೆ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋದಿತ್ತೇನೋ. ಇಲ್ಲಿ ಇಬ್ಬರಿಗೆ ಅವಕಾಶ ಸಿಗುತ್ತೆ ಅಂತ ನನಗೆ ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾರೆ. ಅಂದರೆ ವೈಯಕ್ತಿಕವಾಗಿ ನಾನು ಕಂಡುಕೊಂಡಿರೋದು ಕೂಡ ಇಲ್ಲಿ ಮಾತಾಡ್ಲಿಕ್ಕೆ 2 ರೀತಿಯವರಿಗೆ ಅವಕಾಶ ಸಿಗುತ್ತೆ. ಒಂದು, ಧರ್ಮದಲ್ಲಿ ಇರೋರ್ಗೆ ಅವಕಾಶ ಸಿಗುತ್ತೆ. 2, ಇಲ್ಲಪ್ಪ ನಾನು ಧರ್ಮದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರೋರ್ಗೆ ಅವಕಾಶ ಸಿಗುತ್ತೆ ಅಂತ. ಅಂದರೆ ಇಷ್ಟು ದಿನ ನೀವು ಕೆಟ್ಟದಲ್ಲಿ, ಅಂದರೆ ಐ ಮೀನ್ ಯೂನಿವರ್ಸಲ್ ಆಗಿ ಹೇಳ್ತಿರೋದು, ಇಷ್ಟು ದಿನ ನಾನು ಕೆಟ್ಟದಾಗ ಬಂದಿರಬಹುದು, ಬಟ್ ಇನ್ನು ಮುಂದಾದರೂ ನಾನು ಅವ್ರು ಹೇಳ್ದಂಗೆ ಧರ್ಮದಲ್ಲಿ ಹೋಗ್ಬೇಕು. ಒಂದು, ನಾನು ಧರ್ಮದಲ್ಲಿ ನಡೀಬೇಕು ಅಂತ ನಿರ್ಧಾರ ಮಾಡಿ ನಿಮ್ಗೆ ಒಳ್ಳೆಯವರ ಸಹವಾಸ ಸಿಗುತ್ತೆ. ಅದ್ಭುತ. ನಿಮ್ಮ ಮಕ್ಕಳಿಗೂ ಆ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ನಿಮ್ಮ ಕುಟುಂಬವನ್ನು ಕಾಪಾಡಲಿ. ಬಹಳ ಸಂತೋಷವಾಯಿತು. ಅಪರಿಚಿತರಾದರೂ ಎಷ್ಟು ಪ್ರೀತಿಯಿಂದ ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಶುಭವಾಗಲಿ. ನಿಮ್ಮ ತಂಗಿ ತಾಯಿ ಜೊತೆ ಹೀಗೆ ಚೆನ್ನಾಗಿರಿ. ನಿಮ್ಮ ಆರೋಗ್ಯ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಆಶೀರ್ವಾದ ಸರ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ. ದೇವರು ನಿಮಗೂ ಚೆನ್ನಾಗಿಟ್ಟಿರಲಿ ಗುರುಗಳೇ. ನನ್ನ ಲೈಫಲ್ಲಿ ಸಾಧ್ಯ ಆದ್ರೆ ಖಂಡಿತ ನಿಮ್ಮನ್ನು ಒಂದ್ಸರಿ ಬಂದು ಭೇಟಿ ಮಾಡ್ತೇನೆ ನಾನು. ಅವಶ್ಯವಾಗಿ ನೀವು ಬರ್ತೀರಾ? ಅವಶ್ಯವಾಗಿ ನಾನು ನಿಮ್ಮನ್ನು ನೋಡ್ತೀನಿ. ನನಗೆ ನಿಮ್ಮ ಕಥೆಯನ್ನು, ನನ್ನನ್ನು ಮುಂದಿನ ಯಾವುದೇ ಪ್ರವಚನ ಬಂದರೂ ಒಬ್ಬ ಅಣ್ಣ ತಂಗಿ ಹೇಗಿರಬೇಕು ಅಂದರೆ ನಿಮ್ಮ ಕಥೆ ಹೇಳ್ತೀನಿ. ನೀವು ನನ್ನಲ್ಲಿ ಅಜರಾಮರವಾಗಿಬಿಟ್ರಿ. ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಜಿ. ಈಶ್ವರ ಪಾಪ. ನೋಡಿ, ಹೆಣ್ಣು ಮಕ್ಕಳು ಅಂದರೆ ಇದರಲ್ಲಿ ತುಂಬ ವಿಚಾರ ಇದಾವೆ ಕಲಿಯೋವು. ಬಟ್ ಒಂದು, ಗಂಡನಿಂದ ಏನೋ ದ್ರೋಹ ಆದಾಗ ಅಥವಾ ಗಂಡನಿಂದ ಮೋಸ ಹೋದಾಗ, ಇಲ್ಲ ನಾನು ಇಲ್ಲೇ ಬದುಕಿ ತೋರಿಸ್ತೀನಿ. ಈಗ ಇನ್ನೊಂದು ಮದುವೆ ಆಗೋದು, ಈಗ ಅದು ಬೇರೆ ಸಬ್ಜೆಕ್ಟ್, ನಾನೀಗ ಅದ್ರ ಮಾತಾಡಲ್ಲ. ಬಟ್ ಇಲ್ಲ, ನನಗೀಗ ಮಗು ಇದೆ, ನಾನು ಬೇರೆ ಮದುವೆ ಆಗೋದು ಅದೆಲ್ಲ ಈಗ ನನಗೆ ಬೇಡ. ಬಟ್ ಅಟ್ಲೀಸ್ಟ್ ನಾನು ದುಡ್ಕೊಂಡು, ನನ್ನ ಹೊಟ್ಟೆಪಾಡು ನೋಡಿಕೊಂಡು, ನನ್ನ ಮಗನನ್ನು ನಾವು ಯಾರಿಗೂ ಭಾರವಾಗದ ಹಾಗೆ. ಈಗ ಒಂಟಿ ಹೆಣ್ಣು ಅಂದಾಗ ತವ್ರ ಮನೆಯವರು, ಈಗ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ, ಒಟ್ಟಿನಾಗಿ ಸಮಾಜ ಏನೋ ಅನ್ನುತ್ತೆ ಅಂತಲೋ ಅಥವಾ ಪ್ರೀತಿಯಿಂದಲೋ, ಭಾರವ ಇಲ್ಲೇ ಇದ್ಬಿಡಿವಂತೆ, ನಮ್ಮ ಮನೆಯಲ್ಲಿ ಇದ್ದುಕೊಂಡು ಹೋಗು ಅಂತ ಹೇಳ್ಬೋದು. ಇಲ್ಲ ಯಾವುದೋ ಪರಪುರುಷರು ಆ ಹೆಣ್ಣಿನ ಮೇಲಿನ ಆಸೆಗೋಸ್ಕರ ನಾನೇನೋ ಸಾಕ್ತೀನಿ, ನಾನು ಬಾಡಿಗೆ ಮನೆ ಮಾಡಿಕೊಡ್ತೀನಿ ಅಂತ ಸಾವಿರ ಹೇಳ್ಬೋದು. ಬಟ್ ಆ ಹೆಣ್ಣು ಯಾವುದೇ ಅಂತ ದಾರಿ ಹಿಡಿದೇನೆ, ಅಮ್ಮ, ಅಪ್ಪ, ಅಣ್ಣ, ನೀವು ನನಗೆ ಬೆಂಬಲವಾಗಿ ನಿಲ್ಲಿ, ನಾನು ದುಡಿತೀನಿ, ನನಗೆ ಕಸಬು ಗೊತ್ತಿದೆ ಅಥವಾ ನನಗೆ ವಿದ್ಯೆ ಇದೆ, ನನಗೆ ವ್ಯವಹಾರದ ಆಳಾಗಲ ಗುರ್ತಿದೆ, ನಾನು ದುಡಿತೀನಿ, ನೀವು ನನಗೆ ಬೆಂಬಲವಾಗಿರಿ, ನಾನು ಬದುಕ್ತೀನಿ, ನಾನು ದುಡಿತೀನಿ ಅಂದರೆ. ನೋಡಿ, ಗಂಡ ಹೌದಾ ಹಿಂಗೆ ಹಾಯ್ಬಿಡ್ತು, ಸಮಾಜ ಆಡ್ಕೊಳ್ಳುತ್ತೆ ಎಂದುಕೊಂಡು ತಲೆ ಬಗ್ಗಿಸ್ಕೊಂಡು ಫ್ಯಾನಿಗೆ ನೇಣು ಹಾಕ್ಕೊಂಡು ಸಾಯಲಿಲ್ಲ, ಮಗುವನ್ನು ಅನಾಥ ಮಾಡಲಿಲ್ಲ, ದುಡಿದ್ರು. ಇವತ್ತು ಒಂದು ಸೈಟ್ ತೊಗೊಂಡ್ರು, ಮನೆ ಕಟ್ಟಿದ್ರು, ಮಗನಿಗೆ ಭವಿಷ್ಯ ಕಟ್ಟಿದ್ರು. ಆ್ಯಂಡ್ ಈ ಎಲ್ಲ ಆದಮೇಲೆ ಬಿಟ್ಟು ಹೋದವನು ಬರುವುದಂತೆ ನಾನೀಗೆಲ್ಲ ತಿದ್ದುಕೊಂಡ್ಬಿಟ್ಟಿದ್ದೀನಿ ನಾನು. ಅರೆ, ಒಬ್ಬ ಪುರುಷ ಅಂದ, ಒಬ್ಬ ಗಂಡಸು ಅಂದಾಗ ಒಂದು ಸ್ವಾಭಿಮಾನ ಇರಬೇಕ್ರಿ. ನನಗೆ ಚಟವೇ ಮುಖ್ಯ, ನಾನು ಹೆಂಡತಿ ಮಕ್ಕಳು ನನಗೆ ಯಾರೂ ಬೇಡ, ನಾನು ಹಂಗೆ ಆಚೆ ಹೋದ ಮೇಲೆ ಬದುಕಬೇಕು. ಅದು ಕಣಪ್ಪ, ಅವತ್ತು ಬಿಟ್ಟು ಬಂದುಬಿಟ್ಟಿದ್ದೀನಿ, ಇವತ್ತು ಅವಳು ಕೋಟ್ಯಾಧಿಪತಿ ಆಗಿರಲಿ, ಅವತ್ತು ಬಿಟ್ಟು ಬಂದುಬಿಟ್ಟಿದ್ದೀನಿ, ನನ್ನ ಕಷ್ಟನೋ ಸುಖನೋ ಇವತ್ತು ನಾನು ಒಬ್ಬನೇ ಬದುಕ್ತೀನಿ ಅಂತ ಹೇಳಬೇಕು. ಕೈಯಲ್ಲಿ 4 ಕಾಸಿದ್ದಾಗ ಕುಡಿಯೋಕೆ ಚಟಕ್ಕೆ ಅಂತ ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಡೋದು, ಆಮೇಲೆ ಎಲ್ಲ ಖಾಲಿ ಆದಮೇಲೆ ನಾನು ತಪ್ಪಾಯಿತು. ಅರೆ, ಇದೊಂದು ಬದುಕ ಇದು? ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಷ್ಟು ಹೆಣ್ಮಕ್ಳು ಬಹುಶಃ ಈ ಪರಿಸ್ಥಿತಿಯಲ್ಲಿ ಇರ್ಬೋದು. ನೀವು ಯಾರಿಗೂ ಭಾರ ಆಗಬೇಡಿ, ಇವಂತವ್ರ ಮನೆಗೂ ಕೂಡ. ನನಗೆ ಈ ವಿಚಾರವಾಗಿ ನನ್ನ ತಾಯಿ ಬಗ್ಗೆ ಬಹಳ ಹೆಮ್ಮೆ ಇದೆ ಸ್ವಾಮಿ. ಬಹುಶಃ ಅದು ಆ ಕಥೆ ನಮ್ಮ ತಾಯಿಯಿಂದಲೇ ಯಾವತ್ತಾದರೂ ಒಮ್ಮೆ ಹೇಳಿಸ್ತೀನಿ ನಿಮಗೆ. ನಮ್ಮ ತಾತನ ಮನೆಯವರು ದೇವರಂತವರು, ಅವ್ರಿಗೆ ಎಲ್ಲ ಪ್ರೀತಿಯನ್ನು ಕೊಟ್ಟರು. ಫೈನ್, ಏನೋ ಮುಚ್ಚಿಡೋದೇನು ಬೇಕಾಗಿಲ್ಲ. ನಮ್ಮ ಹೆಚ್ಚು ಕಡಿಮೆ ಇದೇ ನಮ್ಮ ಕಥೆನೂ ಕೂಡ ಆಗಿತ್ತು. ನಮ್ಮ ತಾತ ಮನೆ, ನಮ್ಮ ಮಾವಂದಿರು ಅವರೆಲ್ಲ ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು. ಅವರು ಅಂದರೆ ಅದೆಲ್ಲ ನಮ್ಮ ಅಮ್ಮನನ್ನು ಅವರು ಕಾಪಾಡಿಕೊಂಡು ಬಂದರು. ಆದರೆ ನಮ್ಮ ತಾಯಿ ನೋಡಿ, ಎಲ್ಲೂ ತವ್ರ ಮನೆ ಫೈನ್, ಎಷ್ಟು
ನಮ್ಮ ಅಜ್ಜಿ ತಾತ ಇವರೆಲ್ಲ ಬಹಳ ಮಗಳ ಥರ ಎಲ್ಲ ವಿಚಾರದಲ್ಲೂ ಜೊತೆ ನಿಂತರು. ಆದರೆ ಈಕೆ ಬೇರೆ ಏನೋ ಯೋಚನೆ ಮಾಡೋದು ಅಥವಾ ಯಾರಿಗೋ ಹೋಗಿ ಭಾರ ಆಗೋದು ಅಥವಾ ಹೊರೆ ಆಗೋದು ಏನೂ ಇಲ್ಲ. ಅವರು ಗಾರ್ಮೆಂಟ್ಸಲ್ಲಿ ಇಡ್ಲಿ ಮಾರಿ ಗಾರ್ಮೆಂಟ್ಸ್ ಹೋಗಿ ಅಥವಾ ಅವರು ನಾನು ಈಗಲೂ ಹೇಳ್ತಾರೆ ಈ ಗಾರೆ ಕೆಲಸ ಅಂದರೆ ಈ ಸಿಮೆಂಟ್ ಕಲಿಸ್ಕೊಡೋದು, ಮಣ್ಣು ಕಲಿಸ್ಕೊಡೋದು ಆವಾಗಿನ ಸಮಯದಲ್ಲಿ ನನಗೆ ಈಗಲೂ ಬಹಳ ಹೆಮ್ಮೆ ಅನಿಸುತ್ತೆ ಅವರನ್ನು ನೋಡಿದಾಗ. ಈಗ ಭಗವಂತ ಅವರಿಗೆ ಅಷ್ಟು ಇಷ್ಟು ಜೀವನ ಕೊಟ್ಟಿದ್ದಾನೆ. ಈಗ ಒಬ್ಬ ಮಗನಾಗಿ ನನ್ನದು ಒಂದು ಚಿಕ್ಕ ಪಾತ್ರ ಅಷ್ಟೇ. ಅವರ ಅನುಭವ, ಅವ್ರಿಗೆ ಪಟ್ಟಿರೋ ಕಷ್ಟ ನಮ್ಮದು ಏನೂ ಅಲ್ಲ. ಭಗವಂತ ನಮ್ಮನ್ನು ಒಂಚೂರು ಚೆನ್ನಾಗಿ ಇಟ್ಟಿದ್ದಾನೆ ಅಂದ್ಕೊಳ್ಬೇಕಷ್ಟೇ. ಹಾಗಾಗಿ ಇವರು ಈ ಪಾಪ ಫೋನ್ ಮಾಡಿದ್ರಲ್ಲ, ಇವ್ರ ತಂಗಿ ಕಥೆಯನ್ನು ನೋಡಿದಾಗ ನಮ್ಮ ಅಮ್ಮನ ಕತೆ ನಂಗೆ ಕಣ್ಣು ಮುಂದೆ ಬರ್ತಾ ಇತ್ತು. ಇರಲಿ, ಹಾಗಾಗಿ ಹೆಣ್ಣು ಮಕ್ಕಳು ಏನೋ ಇಂಥದ್ದು ನಡೆದಾಗ ಅಯ್ಯೋ ನಮ್ಮ ಬದುಕಿ ಮುಗಿದು ಹೋಯಿತು, ಸಮಾಜ ಹಂಗಂದು ಬಿಡು, ಪರವಾಗಿಲ್ಲ. ನಮ್ಮಮ್ಮ ನನಗಿನ್ನೂ ಹೇಳೋದು ಚೆನ್ನಾಗಿ ನೆನಪಿದೆ. ಪಾಪ ಅಂತಾರವನು, ಪಾಪ ಹಿಂಗೆಲ್ಲ ಆದಾಗ ಈಗ ಒಬ್ಬರು ಒಂದು ಮದುವೆ ಕರಿತಿರ್ಲಿಲ್ಲ, ಒಂದು ನಾಮಕರಣ ಕರಿತಿರ್ಲಿಲ್ಲ, ಏನಕ್ಕೂ ಕರಿತಿರ್ಲಿಲ್ಲ ನನ್ನನ್ನು ಅನ್ನೋರು. ನನಗನ್ಸೋದು ಪಾಪ ಎಷ್ಟು ನೋವಾಗಿರ್ಬೇಕಾಗ. ತುಂಬ ಸರಿ ಹೆಣ್ಮಕ್ಳು ಎದುರೋದೇ ಅದಕ್ಕೆ. ಈಗ ಗಂಡ ಬಿಟ್ಟು ಹೋಗಿದ್ದಾನೆ ಅಥವಾ ಇಂಥದ್ದೇನೋ ಆಯಿತು, ಈಗ ಸಂಬಂಧಿಕರು ಏನಂತಾರೆ, ಅವರು ಕಾರ್ಯಕ್ರಮಗಳು ಕರೆಯಲ್ಲ, ನಾಮಕರಣ ಕರೆಯಲ್ಲ, ಹೊಸ್ಕಿ ಕರೆಯಲ್ಲ, ಅದಕ್ಕೆ ಕರೆಯಲ್ಲ, ಇದಕ್ಕೆ ಕರೆಯಲ್ಲ, ಹೋದರೂ ಕೂಡ ನಮ್ಮನ್ನು ಒಂಥರ ನೋಡ್ತಾರೆ. ಅರೆ ಅವ್ರಿಗೆ ಎದುರ್ಕೊಂಡು ನಿಮ್ಮ ಬದುಕನ್ನು ಯಾಕೆ ಬಲಿ ಕೊಡ್ತೀರಿ? ಯಾವ ಪ್ರೋಗ್ರಾಮಿಗೆ ಕರೆದಿದ್ರೆ ಏನು ಬಂತು? ಏನು ಮನೇಲಿ ಊಟ ಇಲ್ವಾ? ಬದುಕು ಮೊದಲು ಮುಖ್ಯವಾಗಬೇಕು. ನಾವು ಬದುಕಿದ್ರೆ ಸಂಬಂಧಿಕರು ಮದುವೆ ಮುಂಜಿ ಅಲ್ಲ. ಅವ್ರು ನಮ್ಮನ್ನು ಚೆನ್ನಾಗಿ ಮಾತಾಡ್ಸಲ್ಲ ಅಂದ್ಕೊಂಡು ನೇಣಾಕು ಅಂದರೆ ಈ ಒಂದು ಅಪರೂಪದ ಬದುಕನ್ನೇ ಅವ್ರು ಯಾರಿಗೋಸ್ಕರನೂ ಬಲಿ ಕೊಡುವಷ್ಟು ಮೂರ್ಖತನ ಆಗಬಾರದು. ಹೌದಲ್ಲ? ಇದು ತುಂಬ ಜನ ಹೆಣ್ಮಕ್ಳಿಗೆ ಪಾಠ. ಮತ್ತು ಒಬ್ಬ ಅಣ್ಣನಾಗಿ ಹೇಗಿರಬೇಕು, ಅದ್ಭುತನಪ್ಪ. ಭಾಳ ಸಂತೋಷವಾಯಿತು. ಶುಭವಾಗಲಿ.